Okay, so can we start now? ನಮಸ್ಕಾರ. ಪ್ರತಿ ಬುಧವಾರದ ಪ್ರತಿ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ HR ಮಂಜುನಾಥ್. ಮಿತ್ರರೇ, ಈ ಬುಧವಾರ ನಾವು ಇನ್ನೊಂದಷ್ಟು ನೈಸರ್ಗಿಕ ಕೃಷಿಯ ಮುಂದಿನ ಹಾದಿಯನ್ನು ನಾವು ಹುಡುಕ್ತಾ ಹೋಗೋಣ. ಈ ವಾರದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋ ವಿಷಯ ಸ್ಟೆಪ್ಸ್ ಟು ಬಿ ಟೇಕನ್ ವೈಲ್ ಟ್ರಾನ್ಸ್ಪ್ಲಾಂಟಿಂಗ್ ದ ಪ್ಲಾಂಟ್. ಈ ಒಂದು ಮುಂಗಾರು ಹಂಗಾಮಿನಲ್ಲಿ, ಅಂದರೆ ಮುಂಗಾರು ಮಳೆ ಕಡಿಮೆ ಇದೆ, ಆದರೂ ನಮ್ಮ ತೋಟದಲ್ಲಿ ಹೊಸ ಗಿಡಗಳನ್ನು ನೆಡಲಿಕ್ಕೆ ಮತ್ತು ಹಳೆ ಗಿಡಗಳನ್ನು ರೀಪ್ಲೇಸ್ ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ. ಹಾಗೆ ನಾವು ಈ ಗಿಡಗಳನ್ನು ನಾಟಿ ಮಾಡುವಾಗ, ನಮ್ಮ ಮುಖ್ಯ ಭೂಮಿಗೆ ವರ್ಗಾಯಿಸುವಾಗ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಯಾವ ರೀತಿ ಸ್ಟೆಪ್ಗಳು ತಗೋಬೇಕು ಅನ್ನೋದನ್ನು ನಾವು ಹಿಂದೆ ಒಂದು ಸತಿ ಡಿಸ್ಕಸ್ ಮಾಡಿದ್ವಿ. ಮತ್ತು ಇವತ್ತು ಇದು ಸಮಯೋಚಿತ ಆಗ್ಬೋದು ಅಂಥೇಳಿ ಮತ್ತೆ ಆ ವಿಷಯ ತೊಗೊಂಬಂದಿದ್ದೀನಿ. ಇದರಲ್ಲಿ ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಗೆ ಅದು ಹೇಗೆ ಜೋಡಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇವತ್ತು ಒಂದು 20 ನಿಮಿಷ ಅದ್ರ ಬಗ್ಗೆ ಮಾತಾಡೋಣ. ನಂತರ ಮುಂದಿನ ಹಂತದಲ್ಲಿ ನಮ್ಮ MS ಫಾರ್ಮಲ್ಲಿ ನಡೆಯೋ ವರ್ಕ್ಶಾಪ್ ಬಗ್ಗೆ ಆಗ್ಬೋದು ಮತ್ತು ನಿಮ್ಮ ಅನುಭವ ಹಂಚಿಕೆ ಯಾವ ರೀತಿ ಇರುತ್ತೆ. ಸೊ ದಯವಿಟ್ಟು ಜೋಡಿಸ್ಕೊಂಡಿರಿ. Good evening friends, welcome to another episode of our Wednesday weekly webinar. Today is 26th August 2026. Like previous Wednesdays, every Wednesday 8:30 p.m. we all meet in this Google Meet live session. It's an audio bridge. So in this we discuss various aspects of natural farming management. We discover the way ahead in terms of that is the title we given, natural farming way ahead. Today's I have chosen this topic called steps to be taken while transplanting the plant. The plant means the plant of our interest, the commercial plant of our interest. So basically we are in the mid of this season, monsoon season, but unfortunately in many of the areas in our southern part of the country or even Karnataka, we hardly received any amount of rain. But still we try to look at whatever the moisture available, whatever the rain comes to our farm. Using the moisture, we will try to do some kind of a replanting and new planting. So this is the time to do planting. So let us not delay any more about our planting challenge planting schedules, because as the another couple of weeks goes off, by September 3rd week or 4th week, this monsoon will go back. Our southwest monsoon will go back, and northeast has to set in. Northeast monsoon has to set in. As this there is a change in the wind direction, so it will not favor the new planting or a replacement planting. Hence we assume the next couple of weeks, that is till September last week, we have the opportunity to do planting or a new planting. So in considering that point in mind, today I thought I will take up this subject called steps to be taken while transplanting a new plant or the plant over farm. ಮಿತ್ರರೇ, ಈ ಮುಂಗಾರಿನ ಹಂಗಾಮಿನಲ್ಲಿ ನಾವು ಹೊಸ ಬೆಳೆಗಳನ್ನು ನಾಟಿ ಮಾಡಲಿಕ್ಕೆ ಅಥವಾ ಮತ್ತು ಕಳೆದು ಹೋದ ಗಿಡಗಳನ್ನು ಮತ್ತೆ ಬೇರೆ ಗಿಡಗಳನ್ನು ಆ ಜಾಗದಲ್ಲಿ ಹಾಕಲಿಕ್ಕೆ ಸೂಕ್ತ ಸಮಯ. ಈ ಮುಂಗಾರಿನ ಅವಧಿ ಮುಗಿಗೆ ಬರ್ತಾ ಇದೆ. ದುರದೃಷ್ಟವಶಾತ್ ಬಹುತೇಕ ಭಾಗಗಳಲ್ಲಿ ಈ ಸಲ ಮಳೆ ಕೊರತೆ ಇದೆ, ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇದೆ, ವಾತಾವರಣದಲ್ಲಿ ಬದಲಾವಣೆಗಳಾಗ್ತಾನೇ ಇದೆ. ಹಾಗಾಗಿ ನಾವು ಎಷ್ಟು ದಿನ ಈ ನಮ್ಮ ಹೊಸ ಗಿಡಗಳನ್ನು ನಮ್ಮ ತೋಟದಲ್ಲಿ ನೆಡೋದನ್ನು ಮುಂದೂಡಬಹುದು. ಯಾಕೆಂತಂದರೆ ಆಲ್ರೆಡಿ ನಾವು ಇವಾಗ ಸೆಪ್ಟೆಂಬರ್ ಮೊದಲನೇವರೆಗೆ ಬಂದುಬಿಡ್ತೀವಿ. ವಾಡಿಕೆಯಂತೆ ಸೆಪ್ಟೆಂಬರ್ 3ನೇ ವಾರದ ನಂತರ ಈ ನಮ್ಮ ನೈಋತ್ಯ ಮುಂಗಾರು ವಾಪಸ್ ಹೋಗೋಕ್ಕೆ ಶುರುವಾಗುತ್ತೆ. ಮತ್ತು ನಮಗೆ ಈಶಾನ್ಯ ಮುಂಗಾರು ನಮಗೆ ಬರಬೇಕಾಗತ್ತೆ. ಅದಕ್ಕೆ ಆ ಗಾಳಿ ಬದಲಾವಣೆ ಬರಲಿಕ್ಕೆ ಸಮಯನೂ ಹಿಡಿಬೋದು. ಹಾಗಾಗಿ ಒಂದು ಪೂರಕವಾದ ವಾತಾವರಣ, ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಪೂರಕವಾದ ವಾತಾವರಣ ಏನು ಗಮನಿಸ್ತೀವಿ, ಅದು ಇನ್ನು ಕೇವಲ 2-3 ವಾರಗಳಲ್ಲಿ ಅದು ಬದಲಾವಣೆ ಆಗುತ್ತೆ, ಗಾಳಿಯ ದಿಕ್ಕು ಬದಲಾಯಿಸುತ್ತೆ. ಹಾಗಾಗಿ ಉಳಿದ ಈ ಸಮಯದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ಮತ್ತು ಬೀಳಬಹುದಾದ ಮಳೆಗಳನ್ನು ಆಧರಿಸಿ ನಾವು ನಮ್ಮ ತೋಟದಲ್ಲಿ ಹೊಸ ಸಸ್ಯಗಳನ್ನು ನಾಟಿ ಮಾಡೋದು ಅಥವಾ ಕಳೆದು ಹೋದ ಸಸ್ಯಕ್ಕೆ ಬೇರೆ ಸಸ್ಯಗಳನ್ನು ನೆಡೋದು, ಈ ಕಾರ್ಯಕ್ರಮ ನಾವು ಮಾಡ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಈ ವಿಷಯವನ್ನೇ ನಾನು ತಗೊಂಡಿದ್ದೀನಿ. ಅದರ ನಂತರ ಮುಂದಿನ ಹಂತದಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನು ನೋಡ್ತಾ ಹೋಗೋಣ. ಈ ಶನಿವಾರ ಭಾನುವಾರ ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ 2 ದಿನದ ಕಾರ್ಯಕ್ರಮ ಇದೆ. ಅದರ ಬಗ್ಗೆನೂ ಸೂಕ್ಷ್ಮವಾಗಿ ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಮತ್ತು ನಂತರ ನಿಮ್ಮ ಅನುಭವ ಹಂಚಿಕೆ ಪ್ರತಿ ವಾರದಂತೆ ಈ ವಾರವೂ ಇರುತ್ತೆ. ಸೊ ಮುಂದೆ ಹೋಗೋಣ ಫ್ರೆಂಡ್ಸ್. ಲೆಟ್ ಅಸ್ ಟ್ರೈ ಟು ಟೇಕ್ ಸಮ್ ಗೈಡ್ಲೈನ್ಸ್ ನಾವು. This weekly webinar happens on every Wednesday, is an audio only.
So no need to switch on any camera from your phone or your computer. So just keep the camera off. It will save your battery and the internet. Next thing is always stay muted. So you will get an opportunity to unmute and share your experience. So this whole program is being recorded. So if you unmute and forget to mute yourself, and if you are in an area where there is a surrounding noise, that also gets captured and recorded. So it is inconvenience for people who are participating live, also who will listen to this after the program is over in our YouTube channel. So hence, please stay unmuted cautiously. I will not unmute anybody. Please, I will not mute anybody. Please unmute yourself only when you wanted to share something. So once you ask question, again when the other person is answering, again you please mute yourself, because again surrounding noise will disturb and we can't hear the answer given by the other person. These are all the precautions. Avoid crosstalk. Don't discuss in between both of you. I mean between any of two of you. Always the moderator will provide you the opportunity to share and ask your questions. That is a mandatory instructions for participating in this weekly webinar. ಮಿತ್ರರೇ, ಈ ಒಂದು ವಾರದ ನೇರ ಸಂಚಿಕೆಯಲ್ಲಿ ಇದು ಕೇವಲ ಧ್ವನಿಮುದ್ರಿತ ಕಾರ್ಯಕ್ರಮ ಆಗಿದ್ದರಿಂದ ತಾವು ಕ್ಯಾಮರಾವನ್ನು ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ನಿಮ್ಮ ಮೈಕನ್ನು ಮಾತ್ರ ಮ್ಯೂಟ್ ಮಾಡಿ ಇಟ್ಕೊಂಡಿರಿ. ನೀವು ಪ್ರಶ್ನೆ ಕೇಳುವಾಗ ಅಥವಾ ನಿಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸುವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿದ ನಂತರ ಮತ್ತೆ ಮ್ಯೂಟ್ ಆಗಿಬಿಡಿ. ಏಕೆಂದರೆ ನೀವಿರತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕದ ಶಬ್ದಗಳಿದ್ರೆ ಅವೆಲ್ಲವೂ ಸಹ ನಮಗೆ ಕೇಳಿಸುತ್ತೆ. ಉತ್ತರ ಕೊಡೋದು ನಮಗೆ ಸ್ಪಷ್ಟವಾಗಿ ಕೇಳಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಕೇಳಿದ ನಂತರ ಮತ್ತೆ ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಅನ್ಮ್ಯೂಟ್ ಆಗಿ ಅಂತ ಹೇಳ್ತಾ, ಇದನ್ನು ಸಂಪೂರ್ಣ ಆಡಿಯೋ ಬ್ರಿಡ್ಜು ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ರೆಕಾರ್ಡ್ ಆಗಿ ನಂತರ ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಸಾಕಷ್ಟು ಜನ ನಮ್ಮ ಕೃಷಿಕ ಮಿತ್ರರು ಈ ನೇರ ಪ್ರಸಾರದಲ್ಲಿ ಕಾರಣಾಂತರಗಳಿಂದ ಭಾಗವಹಿಸಲಾಗದವರು ಮುಂದಿನ ಹಂತದಲ್ಲಿ ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೇಳಿಸ್ಕೋತಾರೆ ಅಥವಾ ನೋಡ್ತಾರೆ. ಹಾಗಾಗಿ ಆದಷ್ಟು ನಾವು ನಿಶ್ಶಬ್ದತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬರೋಣ. ಇದು ಪರಸ್ಪರ ಪರಿಚಯದ ಹಂತ. ಈಗ ನೀವು ಹೊಸದಾಗಿ ಈ ಒಂದು ಬುಧವಾರದ ಸಂಚಿಕೆಗೆ ಸೇರಿರೋರು ದಯವಿಟ್ಟು ನೀವು ಇವಾಗ ಒಬ್ಬರ ನಂತರ ಒಬ್ಬರು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಕೃಷಿ ಭೂಮಿ ಎಲ್ಲಿದೆ, ಎಷ್ಟು ಎಕರೆ ಕೃಷಿ ಭೂಮಿ ಇಟ್ಕೊಂಡಿದ್ದೀರಾ, ಈಗ ಪ್ರಸ್ತುತ ಯಾವ ರೀತಿ ಬೆಳೆಗಳನ್ನು ಬೆಳೆದಿದ್ದೀರಾ, ಮುಂದೆ ಯಾವ ರೀತಿ ಬೆಳೆಗಳನ್ನು ಜೋಡಿಸ್ಕೋಬೇಕು ಅಂತಿದ್ದೀರಾ, ನೀರಾವರಿ ವ್ಯವಸ್ಥೆ, ನೀರಾವರಿ ಮೂಲ, ಇವೆಲ್ಲವನ್ನು ನೀವು ಸೂಕ್ಷ್ಮವಾಗಿ ಹೇಳಿ. ಇದು ನಿಮಗೆ ಡೀಟೇಲ್ ಆಗಿ ನಿಮ್ಮ ತೋಟದ ಬಗ್ಗೆ ನೀವು ಪ್ರೆಸೆಂಟ್ ಮಾಡಬೇಕಂದ್ರೆ ಇನ್ನೊಂದು ದಿವಸ ಅಪರ್ಚುನಿಟಿ ತಗೊಳ್ಳೋಣಂತೆ. ಇದು ಒಂದು ಸೂಕ್ಷ್ಮವಾದ ಪರಿಚಯ ಅಷ್ಟೇ. ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ದಿಸ್ ಇಸ್ ದ ಟೈಮ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಸ್. ಹೂವರ್ ಹಸ್ ಜಾಯಿನ್ಡ್ ಫ್ರೆಶ್ ಇನ್ ಟು ಅವರ್ ವೆಬಿನಾರ್, please unmute yourself. Have a quick introduction about your name, address, farm location, farm area extent, type of crops you have or you are planning to grow, and the source of irrigation system, etc. It's about 30 seconds to 45 seconds or maximum 1 minute for all of you. Use this 1 minute and make a quick introduction of yourselves. Later, if you want to present more about your experience and other things, there's an open sharing session end of this presentation that you can always make use of the time. With that, now the forum is open for introduction to the new members. ನಮಸ್ಕಾರ, ನನ್ನ ಹೆಸರು ಗೋಪಾಲ್ ರಾಜು ಅಂತ. ಮೂಲತಃ ಬೆಂಗಳೂರು ಸಂಜಯನಗರಲ್ಲಿ ಮನೆ. ಮೇಯಲ್ಲಿ ಒಂದು 4 ಎಕರೆ ಜಮೀನನ್ನ ತಗೊಂಡಿದ್ದೀನಿ. ಮುಳಬಾಗ್ಲು ಪುಂಗ್ನೂರ್ ರೋಡಲ್ಲಿ, ಬೆಂಗಳೂರಿಂದ 120 ಕಿಲೋಮೀಟರ್ ಆಗುತ್ತೆ. ಬಾರ್ಡರ್ ಬರುತ್ತೆ, ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡ್ರಲ್ಲಿ. 4 ಎಕರೆ ಜಮೀನ್ ತಗೊಂಡು ಈಗ ಲ್ಯಾಂಡ್ ಲೆವೆಲಿಂಗ್ ಮಾಡಿ, ಫೆನ್ಸಿಂಗ್ ಎಲ್ಲ ಮಾಡಿಸಿ, ಬೋರ್ ಹಾಕ್ಸಿ, ಕೃಷಿ ಹೊಂಡ ಹೊಡೆದು, ಈಗ ಎಲೆಕ್ಟ್ರಿಕಲ್ ಸರ್ವಿಸ್ ಕನೆಕ್ಷನ್ ಪ್ಲಸ್ ಟ್ರಾನ್ಸ್ಫಾರ್ಮರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಪ್ಲಾನ್ ಇದೆ ಹಾರ್ಟಿಕಲ್ಚರ್ ಮಲ್ಟಿಲೇಯರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ. ಆ ಉದ್ದೇಶದಲ್ಲಿ ನಿಮ್ಮ ಸಹಾಯ ಬೇಕು, ಅದಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ ಸರ್. ಓಕೆ, ನಮಸ್ಕಾರ ಗೋಪಾಲ್ ವೆಂಕಟರಾಜು ಅವರೇ, ಸ್ವಾಗತ. ನಮ್ಮ ಜೊತೆ ಜೋಡಿಸ್ಕೊಂಡಿರಿ. ಸಾಕಷ್ಟು ವಿಷಯಗಳನ್ನು ನಾವು ಈ ರೀತಿ ಹಂಚ್ಕೊತಾ ಹೋಗೋಣ. ಹೇಳಿಯಪ್ಪ. ಸರ್, ನನ್ನ ಹೆಸರು ಗುರುಗೋಪಾಲ್ ಅಂತ ಸರ್. ಬಾಗಲಕೋಟೆ ಡಿಸ್ಟಿಕ್, ಕುಳಗೇರಿ ಕ್ರಾಸ್ ಹೋಬಳಿ ಸರ್, ಒಮ್ಮಡಿಗೇರಿ ಗ್ರಾಮ ಸರ್. ನಮ್ದು 7 ಎಕರೆ ಜಮೀನು ಇದೆ ಸರ್. ಅದು ಬೋರ್ವೆಲ್ ಇದೆ ಸರ್. ಹೊಸ ಏನಾದರೂ ಮಾಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಜಾಯ್ನ್ ಆಗಿದೆ ಸರ್. ಓಕೆ, ಈಗ ಏನು ಬೆಳೆ ಇದೆ ಗೋವಿಂದ ಗೌಡ್ರೆ? ಕಬ್ಬಿದೆ ಸರ್ ನಮ್ದು. ಕಬ್ಬು ಬೆಳೀತಾ ಇದ್ದಾರೆ. ಓಕೆ, ನಿಮ್ಮ ಬಾಗಲಕೋಟೆ ಆ ಭಾಗದಲ್ಲಿ ಕಬ್ಬು ಜಾಸ್ತಿ. ಹೌದು.
ಖಂಡಿತ. ಸೊ ಈ ಥರ ಏನಾರು ಜೋಡಿಸ್ಕೊತಾರೆ. ಮಾಡ್ಬೇಕಂತ ಭಾಳ ಸಂತೋಷ. ಇದೇ ಥರ ನಮ್ಮ ವೆಬಿನಾರ್ನಲ್ಲಿ ಜೋಡಿಸ್ಕೊತಾರೆ, ಸಾಕಷ್ಟು ವಿಷಯಗಳು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಮುಂದೆ ಹೇಳಿಯಪ್ಪ. ಹೊಸ್ದಾಗಿ ಯಾರಾದರೂ ಈ ವೆಬಿನಾರ್ಗೆ ಜಾಯಿನ್ ಆಗಿದ್ರೆ ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ. ಸರ್ ನಾನು ದತ್ತಾತ್ರೇಯ ಅಂತ ಹೇಳಿ ಬಾಗಲಕೋಟೆ ಡಿಸ್ಟಿಕ್ ಇಂದ. ನಮ್ದು ಲ್ಯಾಂಡ್ ಇದೆ ಸರ್, ಒಂದು 10 ಎಕರೆ ಇದೆ, ಮಾಡ್ತಾ ಇದ್ದೀವಿ ಇವಾಗ. ಕಬ್ಬು ಮತ್ತು ಹತ್ತಿ ಸೂರ್ಯಪಾನ ಇದೆ. ಅದಕ್ಕೆ ನಾವು ಸ್ವಲ್ಪ ಅದಕ್ಕೆ ಆರ್ಗ್ಯಾನಿಕ್ ಕನ್ವರ್ಟ್ ಆಗ್ಬೇಕಂತೇಳಿ ತಮ್ಮ ಗೈಡೆನ್ಸ್ ಮೇಲೆ. ಓಕೆ, ಒಳ್ಳೆಯದು ದತ್ತಾತ್ರೇಯ ಅವರೇ. ನೀವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಕಡೆ ಹೊರಡಬೇಕು ಅಂದ್ಕೊಂಡಿದ್ದೀರಾ. ಸಾಕಷ್ಟು ಮಾಹಿತಿಗಳು, ಅನುಭವಗಳು ನಿಮಗೆ ನಮ್ಮ ಈ ಗ್ರೂಪಲ್ಲಿ ಸಿಗುತ್ತೆ. ಸೊ ಪ್ರತಿ ಬುಧವಾರ ಇದೇ ಥರ ಜೋಡಿಸ್ಕೊಂಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರೋ ವಿಷಯಗಳನ್ನು ಗಮನಿಸ್ತಾ ಇರಿ. ಮತ್ತು ನಿಮಗೆ ಅವಕಾಶ ಇದ್ದಾಗ ನನಗೆ ಫೋನ್ ಮಾಡಿರಿ, ಮಾಹಿತಿ ಹಂಚ್ಕೊಂಡು ಹೋಗೋಣ. ಸರ್ ಒಳ್ಳೆಯದು, ಸುಸ್ವಾಗತ ದತ್ತಾತ್ರೇಯ ಅವರೇ. ಹೇಳಿಯಪ್ಪ, ಇನ್ಯಾರಾದರೂ ಇದ್ದೀರಾ? ನಮಸ್ತೆ, ನಾನು ರಾಜೇಶ್ ಅಂತ. ಹಲೋ, ಕೇಳಿಸ್ತಿದೆ, ಹೇಳಿ ಸರ್, ಹೇಳಿ. ಕುಂಬಳೆ ಅಂತ ಕರ್ನಾಟಕ ಕೇರಳ ಗಡಿನಾಡು ಬಾರ್ಡರ್ ಅಲ್ಲಿದೆ. 1.25 ಎಕರೆ ಹೊಸ ಸಾವಯವ ತೋಟ ಮಾಡೋ ಉದ್ದೇಶದಿಂದ ತೆಗೆದಾಗಿದೆ. ಇನ್ನು ಮುಂದಿನ ಪ್ಲಾನಿಂಗಿಗೋಸ್ಕರ ಜಾಯ್ನ್ ಆಗಿದ್ದೀರಿ. ಓಕೆ, ಒಳ್ಳೆಯದು ರಾಜೇಶ್ ಅವರೇ, ಸುಸ್ವಾಗತ. ಸೊ ನೀವು ಗಡಿನಾಡು ಭಾಗದಿಂದ ಬಂದಿದ್ದೀರಾ, ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ. ಸೊ ಕಂಡಿದ್ದಕ್ಕೆ ಭಾಳ ಸಂತೋಷ. ಥ್ಯಾಂಕ್ಸ್. ಓಕೆ, ಹೇಳಿಯಪ್ಪ, ಇನ್ಯಾರು? ಹಾಂ ಸರ್, ನನ್ನ ಹೆಸರು ಅನಂತ ಅಂತ. ನಾವು ವಾಸ ಮಾಡ್ತಾ ಇರೋದು ರಾಜಾಜಿನಗರ. ಭೂಮಿ ಕೊಂಡ್ಕೊಂಡಿರೋದು ಇಲ್ಲಿ ಶಾಸ್ತ್ರಿಪಾಳ್ಯ ಅಂತೇಳಿ ಹೆಸರುಘಟ್ಟ ಪಕ್ಕ 34 ಕುಂಟೆ ಇದೆ. ಒಂದು 11 ವರ್ಷದ್ದು ಮಾವಿನ ಗಿಡಗಳು, ಎಲ್ಲಾ ತರದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀವಿ. ಈ ರೀತಿ ಇದೆ ಸರ್. ಓಕೆ, ಒಳ್ಳೆಯದು ಅನಂತವ್ರೆ. ಹಣ್ಣಿನ ಗಿಡಗಳೆಲ್ಲ ಫಸಲು ಬರ್ತಾ ಇದೆ. ಹಲೋ, ಸರಿ, ಅನಂತ ಅವರು ಹೆಸರುಘಟ್ಟ ಜಾಗದಿಂದ ಇದ್ದಾರೆ. ಸರಿ, ಇನ್ಯಾರು ಇದ್ದೀರಪ್ಪ ಹೊಸದಾಗಿ ಸೇರ್ಕೊಂಡಿರೋರು? ಪರಿಚಯ ಮಾಡ್ಕೊಳ್ಳಿ. ಪೀಪಲ್ ಹು ಡೋಂಟ್ ನೋ ಇನ್ ಕನ್ನಡ, ದೇ ಕ್ಯಾನ್ ಆಲ್ಸೋ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಇನ್ ಇಂಗ್ಲೀಷ್. ದಿಸ್ ಈಸ್ ಅ ಬೈ ಲ್ಯಾಂಗ್ವೇಜ್ ಪ್ರೋಗ್ರಾಮ್, ಸೊ ಯು ಕ್ಯಾನ್ ಆಲ್ವೇಸ್ ಇಂಟ್ರಡ್ಯೂಸ್ ಇನ್ ಎನಿ ಆಫ್ ದ ಲ್ಯಾಂಗ್ವೇಜ್ ವಿಚ್ ಯು ಆರ್ ಕಂಫರ್ಟಬಲ್. ನಿಮ್ಗೆ ಯಾವ ಭಾಷೆಯಲ್ಲಿ ಸುಲಲಿತವಾಗಿದೆಯೋ ಆ ಭಾಷೆಯಲ್ಲಿ ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ಅನುಭವ ಹಂಚಿಕೆ ಅಂತ ಮತ್ತೆ ಕೊನೆ ಸ್ಲಾಟ್ ಓಪನ್ ಮಾಡ್ತೀವಿ. ಆವಾಗ ಮತ್ತೆ ನೀವು ಯಾರು ಲೇಟಾಗಿ ಬಂದವರು ಅದನ್ನು ಪರಿಚಯ ಮಾಡಿಕೊಂಡು ನಿಮ್ಮ ಅನುಭವವನ್ನು ಹಂಚಿಕೊತಾ ಹೋಗ್ಬೋದು. ಹಾಗಂತ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ ಮಿತ್ರರೇ. ಸೊ ಇವತ್ತಿನ ಒಂದು ವಿಷಯ ಬಂದು, ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಯ ಮಾದರಿಯಲ್ಲಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಹೊಸದಾಗಿ ಗಿಡಗಳನ್ನು ನೆಡುವಾಗ ಯಾವ ರೀತಿಯ ಯೋಜನೆಗಳನ್ನು ಮಾಡ್ಕೋಬೇಕು, ಮುಂಜಾಗ್ರತೆ ತಗೋಬೇಕು, ಮತ್ತು ಯಾವ ರೀತಿ ಹಂತಗಳಲ್ಲಿ ನಾವು ಅದನ್ನು ನಮ್ಮ ನಿರ್ವಹಣೆ ಮಾಡಬೇಕು, ನಮ್ಮ ಈ ಕೃಷಿಯ ಒಂದು ನಿರ್ವಹಣೆಯನ್ನು ಅನ್ನೋದನ್ನು ಇಲ್ಲಿ ಭಾಳ ಇದು ದೊಡ್ಡ ಸಬ್ಜೆಕ್ಟ್ ಇದು. ಇದನ್ನು ಆಲ್ರೆಡಿ ನಾನು ಜುಲೈ ತಿಂಗಳಲ್ಲಿ ಹೊಸದಾಗಿ ಗಿಡ ನೆಡುವಾಗ ಪಾಲಿಸಬೇಕಾದ 7 ಹಂತಗಳು ಅಂತ 7 ಸ್ಟೆಪ್ಸ್ ಟು ಬಿ ಫಾಲೋಡ್ ವೈಲ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಒಂದು ವೆಬಿನಾರ್ ಮಾಡಿದ್ದೀವಿ. ಅದು ಒಂದು 45 ನಿಮಿಷ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಇವತ್ತು ಅದರದ್ದೇ ಒಂದು ಮುಂದುವರೆದವಾಗಿ ಇನ್ನೂ ಕೆಲವು ಮಾಡಿಫಿಕೇಷನ್ಸ್ ಮಾಡಿಕೊಂಡು ಈ ವಿಷಯ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇವತ್ತು ನಾವು ಕೇಳಿಸ್ಕೊಂಡು ಮುಂದಿನ ಹಂತಕ್ಕೆ ಹೊರಟೋಗೋಣ. ಫ್ರೆಂಡ್ಸ್, today's webinar subject is so as part of our 000 natural farming method, when you want to do replanting or a transplanting of the plant of our interest, the commercial plant of our interest, what are all the plans, what are all the precautions, what are all the preparations one has to do, and how do we do this transplanting, and what needs to be done during and immediately after transplanting. So that procedure I will going to explain now today. So please go through that, and if you have any questions, any doubt, so you can interrupt me then and there only, or you can ask me once I conclude this information. This about 7 to 8 slides. I may take about 15 to 20 minutes. ಸೊ ಇದನ್ನು ನಾವು 5 ಹಂತಗಳಲ್ಲಿ ನಾನು ಇದು ವಿಭಾಗ ಮಾಡಿದ್ದೀನಿ. ಮೊದಲನೇ ಹಂತದಲ್ಲಿ ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್, ಯೋಜನೆ ಮತ್ತು ತಯಾರಿ. ಯಾವ ರೀತಿ ನಾವು ಹೊಸದಾಗಿ ಗಿಡಗಳನ್ನು ನೆಡಬೇಕಾದ್ರೆ ಯೋಜನೆಗಳನ್ನು ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು. ಮತ್ತು
ವರ್ಗಾವಣೆ ಮಾಡಲಿಕ್ಕೆ ಸಸ್ಯಗಳನ್ನು ನಾವು ಮುಖ್ಯ ಭೂಮಿಗೆ ವರ್ಗಾವಣೆ ಮಾಡೋಕ್ಕೆ ಮತ್ತು ಪ್ರತಿ ಗಿಡದಕ್ಕೂ ಪ್ರತಿ ಗುಂಡಿ ಹತ್ರ ಯಾವ ತಯಾರಿ ಮಾಡ್ಕೋಬೇಕು ಮತ್ತು ಅದನ್ನು ಹೇಗೆ ವರ್ಗಾವಣೆ ಮಾಡಬೇಕು, ಆ ಗಿಡವನ್ನು ನೆಡುವಾಗ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ನಂತರ ಗಿಡ ನೆಟ್ಟ ನಂತರ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನು ನಾವಲ್ಲಿ ಸೃಷ್ಟಿ ಮಾಡಬೇಕಾಗತ್ತೆ. ಆ ಒಂದು ಅಪ್ರೋಪ್ರಿಯೇಟ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಆ ಒಂದು ವಾತಾವರಣವನ್ನು ಹೇಗೆ ನಿರ್ಮಿಸಬೇಕು ಅಲ್ಲಿ ಅನ್ನೋದನ್ನು ನಾವು ಒಂದು ಸೂಕ್ಷ್ಮವಾದಂಥ ಪರಿಸರವನ್ನು ನಿರ್ಮಿಸಬೇಕಾಗತ್ತೆ. ಯಾಕೆಂದರೆ ನಾವು ವರ್ಗಾಯಿಸಿದಂಥ ಒಂದು ನಮ್ಮ ಬೆಳೆ ಸಸ್ಯ ಅಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿಲ್ಲದೆ ಅದು ಬೆಳಿಬೇಕಾಗತ್ತೆ. ಅದಕ್ಕೆ ಒಂದು ಸೂಕ್ತವಾದ ಪರಿಸರವನ್ನು ನಿರ್ವಹಣೆ ಮಾಡ್ತೀವಿ. ಮತ್ತು ನಮ್ಮ ಈ ನೈಸರ್ಗಿಕ ಕೃಷಿಯ ಮುಖ್ಯ ಹಂತ ಅಂತಂದರೆ ಈ ಸಸ್ಯಗಳು ನಮ್ಮ ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ ಅಂತ ಹೇಳ್ತೀವಿ. ಹಾಗಾದರೆ ಈ ಸಸ್ಯಗಳು ಅಂದರೆ ಯಾವುವು, ಅವು ನಮ್ಮ ಬೆಳೆ ಸಸ್ಯವನ್ನು ಹೇಗೆ ಸಂಪೋಷಣೆ ಮಾಡ್ತವೆ, ಯಾವ ಅಂತರದಲ್ಲಿ ಅವು ಇರ್ತವೆ, ಇದು ಬಹಳ ಪ್ರಮುಖವಾದ ಅಂಶ. ಇದನ್ನು ನೀವು ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಂಬಿಡ್ರಿ ಈ ಪಾರ್ಟಲ್ಲಿ ಬಂದಾಗ. ಇದು ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಯ ಒಂದು ಪ್ರಮುಖ ಹಂತ ಅಂತ ಹೇಳ್ತೀನಿ. ಆಮೇಲೆ ನಮ್ಮದೇ ಆದಂಥ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತೀವಿ, ನಿರ್ವಹಣಾ ಮಾದರಿಯನ್ನು ನಾವು ನಿರ್ಮಿಸ್ಕೊಂಡಿದ್ದೀವಿ ಅಥವಾ ನಿರ್ಮಿಸ್ಕೊತಾ ಇರ್ತೀವಿ. ಏನಿದು ನಿರ್ವಹಣಾ ಮಾದರಿ, ಹೇಗೆ ನಾವು ನಿರ್ವಹಣೆ ಮಾಡ್ತೀವಿ ಈ ಒಂದು ಇದರಲ್ಲಿ, ಅದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ಇದಿಷ್ಟು ನಮ್ಮ ಮುಖ್ಯ ಬೆಳೆಯ ಗಿಡವನ್ನು ಮುಖ್ಯ ಭೂಮಿಗೆ ವರ್ಗಾಯಿಸುವಾಗ ನಾವು ಗಮನಿಸಬೇಕಾದಂಥ ಅಂಶಗಳು. ಫ್ರೆಂಡ್ಸ್, ದಿ ಟ್ರಾನ್ಸ್ಪ್ಲಾಂಟಿಂಗ್ ಆಫ್ ಎ ಪ್ಲಾಂಟ್ ಟು ದಿ ಮೇನ್ ಲ್ಯಾಂಡ್, we look at these 5 aspects. First one is planning and preparation. Here we are going to do a planning, whether we do multi-layered cropping on day one or we will do it on a phases. So those kind of planning we will do, and we also have to prepare ourselves in terms of land preparation, irrigation system, grid matrix mapping. Everything will be done under this planning and preparations. Then once the planning is done, so we know which plant will go where, then we have to bring that plant appropriately and prepare the plant before transplanting and transplant it. That is the next level. When we transplant it, then you have to establish what is called a suitable ecosystem for the plants to establish and perform better. So what is that ecosystem, what it consists of, and how do we achieve this ecosystem environment around the new plant? That is also an interesting aspect. And most importantly, the fourth one is the plants feed the plant. This is the concept we are using. So here we just align with the law of nature. In the nature, everything is sustainable. So one plant will take care of the other plant. How that symbiotic happens between the two plants or different groups of plants in a given farmland, that also we will have a quick understanding today. And followed by, we will go to have our own package of practice that we follow in managing our plants and the farm. So what is this package of practice all about? What are the essential things when one look at it in defining and managing this package of practice? That also we'll go through in detail. ಸೊ ಪ್ರಥಮವಾಗಿ ಮಿತ್ರರೇ, ಯೋಜನೆ ಮತ್ತು ತಯಾರಿ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಮ್ಮದೇ ಆದಂಥ ಒಂದು ಯೋಜನೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ನೈಸರ್ಗಿಕ ಕೃಷಿಗೂ ರಾಸಾಯನಿಕ ಕೃಷಿಗೂ ಮುಖ್ಯ ವ್ಯತ್ಯಾಸಗಳೇನಪ್ಪ ಅಂದರೆ, ನಮ್ಮ ಸಾವಯವ ಅಥವಾ ನೈಸರ್ಗಿಕ ಕೃಷಿನಲ್ಲಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಕ್ರಾಪಿಂಗ್ ಅಂತೀವಿ. ನಾವು ಆದಷ್ಟು ಮಿಶ್ರ ಬೆಳೆಗಳನ್ನು, ಬಹುಹಂತದ ಬೆಳೆಗಳನ್ನು, ಬಹುಮಾಡಿ ಬೆಳೆಗಳನ್ನು ಜೋಡಿಸೋಕ್ಕಂಥ ಒಂದು ಪ್ರಯತ್ನದಲ್ಲಿರ್ತೀವಿ. ನಮ್ಮ ಕೃಷಿ ಭೂಮಿಯ ಪ್ರತಿ ಚದುರದಲ್ಲೂ ನಮಗೆ ಯಾವುದಾದ್ರು ಒಂದು ರೀತಿ ಸಸ್ಯಗಳನ್ನು ನಾವು ಜೋಡಿಸ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮದು ಬಹುಬೆಳೆ ಪದ್ಧತಿ, ಏಕಬೆಳೆ ಪದ್ಧತಿ, ಅತಿ ಸಾಂದ್ರತೆ ಪದ್ಧತಿ ಅಲ್ಲ. ನಮ್ಮದು ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಕ್ರಾಪಿಂಗ್. ಇದಕ್ಕೆ ತಕ್ಕ ಹಾಗೆ ನಮ್ಮದೇ ಆದಂಥ ಒಂದು ಸಂಯೋಜನೆ, ಗಿಡಗಳ ಸಂಯೋಜನೆಯ ಒಂದು ಅಂಕವನ್ನು ನಾವು ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಅದು ಹೇಗಿರುತ್ತೆ, ಎಷ್ಟು ಅಡಿ ಅಂತರದಲ್ಲಿರುತ್ತೆ, ಯಾವ ಗಿಡ ಎಲ್ಲಿ ಬರುತ್ತೆ, ಈ ಎಲ್ಲವನ್ನು ಸಂಪೂರ್ಣವಾಗಿ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡು ನಂತರ ನಮ್ಮ ಪ್ಲಾಂಟಿಂಗ್ ಮ್ಯಾಟ್ರಿಕ್ಸ್ ಅಥವಾ ಗಿಡವನ್ನು ನೆಡತಕ್ಕಂಥ ಒಂದು ನೀಲನಕ್ಷೆಯನ್ನು ನಾವು ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಆಮೇಲೆ ನಾವು ಯಾವುದನ್ನು ಎಲ್ಲಿ ನೆಡಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಗಿಡಗಳನ್ನು ನಾವು ತರಬೇಕಾಗತ್ತೆ. ಅದಕ್ಕೆ ನಮಗೆ 2 ಮಾರ್ಗಗಳಿದೆ. ನಾವು ನೇರವಾಗಿ ಒಂದು ಗುಣಮಟ್ಟದ ಗಿಡಗಳನ್ನು, ಉತ್ತಮವಾದಂಥ ನರ್ಸರಿಯನ್ನು ನಮ್ಮ ಹತ್ತಿರದಲ್ಲೇ ಎಲ್ಲಾದರೂ ಇದ್ದರೆ ಗುರುತಿಸಿ ಆ ನರ್ಸರಿಯಿಂದ ನಾವು ಗಿಡಗಳನ್ನು ತಗೊಂಬಂದು ನೆಡುವುದು ಮುಖ್ಯವಾಗಿ ಆಗುತ್ತೆ. ಇನ್ನು ಕೆಲವು ಸಲ ನಾವೇ ಆ ಬೀಜಗಳನ್ನು ತೆಗೆದುಕೊಂಡು ಬಂದು ಗಿಡಗಳನ್ನು ಕಾಂಡದಿಂದನೋ ಬೀಜದಿಂದನೋ ನಾವೇ ನಮ್ಮ ತೋಟದಲ್ಲೇ ನರ್ಸರಿಯನ್ನು ಮಾಡಿಕೊಂಡು ನಾವೇ ಬೆಳೆಸಿ ನಂತರ ಅದನ್ನು ಮುಖ್ಯ ಭೂಮಿಗೆ ವರ್ಗಾಯಿಸ್ತೀವಿ. ಇದನ್ನು ನಾನು ನಮ್ಮ ತೋಟ ನಮ್ಮ ನರ್ಸರಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಈ ಕಳೆದ ಫೆಬ್ರವರಿನಲ್ಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ ಯಾರ್ಯಾರಿಗೆ ಸಾಧ್ಯವಾಗಿತ್ತು ಅವರು ಉತ್ತಮ ಗುಣಮಟ್ಟದ ಬೀಜಗಳನ್ನು, ಕಾಂಡಗಳನ್ನು ಸಂಗ್ರಹಿಸಿ ನೀವೇ ಗಿಡಗಳನ್ನು ಬೆಳೆಸಿ ಅದನ್ನು ಮತ್ತೆ ಮುಖ್ಯ ಭೂಮಿಗೆ ವರ್ಗಾಯಿಸಿ ಅನ್ನೋದನ್ನು ನಾವು ಮಾತಾಡಿದ್ವಿ. ಹಾಗಾಗಿ
ನಾನೇನು ನೋಡಿಲ್ಲ, ನಾನೇನು ನೋಡಿಲ್ಲ, ನೋಡಿಲ್ಲ. ಓಕೆ, ಸಾರಿ, ಎಲ್ಲರನ್ನೂ ಅನ್ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ನೀವು ಪ್ರಶ್ನೆ ಕೇಳುವಾಗ ಹ್ಯಾಂಡ್ ರೈಸ್ ಮಾಡಿ ಮ್ಯೂಟ್ ಮಾಡ್ತೀನಿ. ಮಧ್ಯೆ ಡಿಸ್ಟರ್ಬೆನ್ಸ್ಗಳು ಬರೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ನಮ್ಮ ಬೀಜಗಳನ್ನು ಮತ್ತು ಕಾಂಡಗಳನ್ನು ಸಂಗ್ರಹಿಸಿ ನಾವೇ ನಮ್ಮ ತೋಟ ನಮ್ಮ ನರ್ಸರಿ ಕಾನ್ಸೆಪ್ಟ್ನಲ್ಲಿ ಹೇಗೆ ನಾವು ಮಾಡ್ಕೋಬೋದು ಅನ್ನೋದನ್ನು ಸಹ ನೀವು ಗಮನಿಸಿದ್ದೀರಾ. ಸೊ ನೀವು ಗಿಡಗಳನ್ನು ನರ್ಸರಿಯಿಂದ ತರ್ಬೋದು ಅಥವಾ ನಮ್ಮ ತೋಟದಲ್ಲೇ ನಾವೇ ಅದನ್ನು ಬೆಳೆಸ್ಕೋಬೋದು. ಇದು ಒಂದು ಮುಖ್ಯವಾದಂಥ ಹಂತವಾಗುತ್ತೆ. ಮತ್ತು ಒಂದೊಂದು ಸೂಕ್ತವಾದಂಥ ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ನಾವು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ನಮ್ಮ ಬಹುಮಡಿ ಪದ್ಧತಿಯಲ್ಲಿ ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಮಾಡ್ಕೊತೀವಿ. ಯಾಕೆಂದರೆ ಇಲ್ಲಿ ನಮ್ಮ ಪ್ರತಿ 3-4 ಅಡಿಗೂ ಒಂದೊಂದು ಗಿಡಗಳನ್ನು ಹಾಕಿರ್ತೀವಿ. ಹಾಗಾಗಿ ಇಲ್ಲಿ ಹನಿ ನೀರಾವರಿ ಫೇಲ್ ಆಗುತ್ತೆ. ಯಾರು ನೈಸರ್ಗಿಕ ಕೃಷಿ ಬಹುಮಡಿ ಪದ್ಧತಿ ಜೋಡಿಸ್ಕೊತಿರೋ ಅವರು ದಯವಿಟ್ಟು ಮೊದಲನೇ ದಿನದಿಂದನೇ ಸೂಕ್ಷ್ಮ ನೀರಾವರಿ ಮೈಕ್ರೋ ಇರಿಗೇಷನ್ ಅಂತೀವಿ ಅದನ್ನು ಜೋಡಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇದಿಷ್ಟು ನಮ್ಮ ಯೋಜನೆ ಮತ್ತು ತಯಾರಿಯಾಗಿರುತ್ತೆ. ಇದಿಷ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಆ್ಯಸ್ ಪಾರ್ಟ್ ಆಫ್ ಅವರ್ multi-layer multi-cropping farming, we need to have the planting material. There are two options for us to get the planting material. Either A, source the planting material from a reliable nursery nearby you with a very good reference, or you can get the seeds and cuttings from the contacts or the sources, and you can raise your own nursery. That concept we call Namma Tota Namma Nursery. That is our farm, our nursery. This we have discussed in month of February only. Most of us have followed it, and many of us need to get those material to do our own nursery. So raising our own nursery always helps us. It assures the quality of seedlings which we grow, and obviously it reduces the logistics cost and overall cost of the plants to be purchased. So wherever possible, please grow your own plants in your own nursery rather than going into a commercial nursery suppliers. Establish a micro irrigation system based on winklers. So the difference between monocropping and the multi-cropping is you have to maintain moisture everywhere. Here the drip irrigation fails. We have to look at what is called micro irrigation using winklers. This is something which we are following now. So please have this irrigation system accordingly designed and implemented before you do your commercial plant transplanting. ಇದಿಷ್ಟು ಒಂದು ಮೊದಲನೇ ಹಂತದ ತಯಾರಿ ಮಿತ್ರರೇ. ಮತ್ತು ಎರಡನೇ ಹಂತದ ತಯಾರಿನಲ್ಲಿ ಮತ್ತೆ ವರ್ಗಾವಣೆ ಮಾಡುವಾಗ ನಾವು ಮೊದಲೇನು ಮಾಡಬೇಕಂತಂದರೆ, ಹೊಸದಾಗಿ ನಾವು ಗಿಡಗಳನ್ನು ನಮ್ಮ ತೋಟಕ್ಕೆ ತಂದಾಗ ನರ್ಸರಿಯಿಂದ ಅಥವಾ ನಮ್ಮ ಬೇರೆ ಯಾವುದೋ ಮೂಲದಿಂದ ಅದರಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ EM1 ಅನ್ನೋ ಒಂದು ಸೂಕ್ಷ್ಮಜೀವಿಗಳ ದ್ರಾವಣ, ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ 1 ಹರಿಯಾಲಿ, ಈ ಸೂಕ್ಷ್ಮ ದ್ರಾವಣವನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಮ್ಮ ತೋಟಕ್ಕೆ, ನಮ್ಮ ತೋಟದ ಗೇಟಿಗೆ ಗಿಡಗಳನ್ನು ತಂದ ತಕ್ಷಣ ನಮ್ಮ ನರ್ಸರಿ ಕವರ್ಗಳಲ್ಲಿ ಅದಕ್ಕೆ ನಾವು ಇದನ್ನು EM ದ್ರಾವಣವನ್ನು ಒಂದು 50 ml ರಿಂದ 80 ml ಅಥವಾ ಒಂದು ಟೀ ಕಪ್ ಅಂತ ಹೇಳ್ತೀವಿ, ಅಷ್ಟು EM ದ್ರಾವಣವನ್ನು ಅದು ಕೊಡಬೇಕು. ಇದು EM ದ್ರಾವಣ ಕೊಡೋದ್ರಿಂದ ನಮ್ಮ ಗಿಡಕ್ಕೆ, ಹೊಸದಾಗಿ ತಂದಂಥ ಗಿಡಕ್ಕೆ ಗಿಡದ ಬೇರು ವಲಯದಲ್ಲಿ ನಾವು ಸೂಕ್ಷ್ಮಜೀವಿಗಳನ್ನು ಸೇರಿಸ್ದಾಗತ್ತೆ. ಇದನ್ನು ನಾನು ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳ್ತೀನಿ. ಸೊ ದಯವಿಟ್ಟು EM ದ್ರಾವಣವನ್ನು ತಯಾರು ಮಾಡಿ ಇಟ್ಕೊಂಡಿರಿ. ಯಾವುದೇ ಗಿಡವು ನಿಮ್ಮ ತೋಟಕ್ಕೆ ಬಂದಾಗ ನರ್ಸರಿಯಿಂದ ಅದಕ್ಕೆ EM1 ದ್ರಾವಣವನ್ನು ಕೊಡೋದನ್ನು ಮರಿಬೇಡಿ. ಅವಾಗೇನಾಗುತ್ತೆ, ಈ ಸೂಕ್ಷ್ಮಜೀವಿಗಳು ಆ ಹೊಸ ಸಸ್ಯದ ಬೇರು ವಲಯದಲ್ಲಿ ಹೋಗಿ ಆಶ್ರಯ ಪಡೆಯುತ್ತವೆ ಮತ್ತು ಆ ಸಸ್ಯದ ಸ್ಥಾಪನೆ ಮತ್ತು ನಿರ್ವಹಣೆ ಎರಡರಲ್ಲೂ ಸಹ ತಮ್ಮ ಕೊಡುಗೆಯನ್ನು ಆ ಉಪಕಾರಿ ಸೂಕ್ಷ್ಮಜೀವಿಗಳು ಕೊಡ್ತಾ ಬರ್ತವೆ. ಮುಂದಿನ ಹಂತದಲ್ಲಿ ನೀವು ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಗುಂಡಿಯನ್ನು ತೆಗೆದು ಗಿಡಗಳನ್ನು ಹಾಕ್ತೀವಿ. ಈ ಗುಂಡಿ ತೆಗೆಯೋದ್ರಲ್ಲೂ ನಮ್ಮಲ್ಲಿ ಸಾಕಷ್ಟು ಅನುಮಾನಗಳಿದೆ. ಎಷ್ಟಗಲ ತೆಗಿಬೇಕು, ಎಷ್ಟು ಆಳ ತೆಗಿಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ತೆಗಿಬೇಕು, ಕೈಯಲ್ಲಿ ತೆಗಿಬೇಕೆ, ಮಿಷನ್ನೇ, JCBನೇ, ಅರ್ಥಗರ್ರೆ, ಇವೆಲ್ಲವೂ ಸಬ್ಜೆಕ್ಟಿವ್ ಅಂತ ಹೇಳ್ತೀನಿ. ನಿಮ್ಮ ಕೃಷಿ ಭೂಮಿಯ ಹೇಗಿರುತ್ತೆ, ಅದರ ಮೇಲೆ ನಿಮಗೆ ಕಾರ್ಮಿಕರ ಅವಲಂಬನೆ ಹೇಗಿರುತ್ತೆ ಮತ್ತು ನೀವು ತಂದಾಕ್ತಕ್ಕಂಥ ನರ್ಸರಿ ಗಿಡಗಳ ಗಾತ್ರ ಹೇಗಿರುತ್ತೆ, ಇವೆಲ್ಲವನ್ನು ಗಮನಿಸ್ಕೊಂಡು ನೀವು ಈ ಗುಂಡಿಯ ಗಾತ್ರವನ್ನು ನಿರ್ಧಾರ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದು ಅನುಕೂಲವೋ, ಯಾವುದು ನಿಮಗೆ ಎಕನಾಮಿಕಲ್ ಕಡಿಮೆ ವೆಚ್ಚದಲ್ಲಿ ಮಾಡಲಿಕ್ಕೆ ಸಾಧ್ಯವೋ ಆ ಮಾರ್ಗವನ್ನು ಉಪಯೋಗಿಸಿ ಗುಂಡಿಗಳನ್ನು ತೆಗೆದುಕೊಳ್ಳಿ. ಇದು ಮತ್ತೆ ನಿಮ್ಮ ವೈಯಕ್ತಿಕ ನಿರ್ಧಾರ, ನಿಮ್ಮ ಕೃಷಿ ಭೂಮಿಯ ಮೇಲೆ ಮತ್ತು ಲಭ್ಯ ಕಾರ್ಮಿಕರ ಮೇಲೆ ಅವಲಂಬಿಸಿರುತ್ತೆ. ಮತ್ತು ನಂತರ ನಾವು ಗಿಡವನ್ನು ನೆಡುವಾಗ ಅದಕ್ಕೆ ಒಂದು ರೀತಿಯ ಉತ್ಕೃಷ್ಟಗೊಳಿಸಿದ ಮಣ್ಣನ್ನು ನಾವು ಅಲ್ಲೇ ತಯಾರು ಮಾಡ್ಕೋಬೇಕಾಗತ್ತೆ. ಗಿಡದ ಬುಡದಲ್ಲಿ ಉತ್ಕೃಷ್ಟಗೊಳಿಸಿದ ಮಣ್ಣಿನಿಂದ ನಾವು ಗಿಡವನ್ನು ನೆಡ್ತಾ ಬರ್ತೀವಿ. ಹಾಗಾದರೆ ಆ ಮಣ್ಣನ್ನು ಹೇಗೆ ಉತ್ಕೃಷ್ಟಗೊಳಿಸ್ಕೋಬೇಕು, ಏನೇನು ಆ ಮಣ್ಣಿನಲ್ಲಿ ಇರಬೇಕು, ಅದೆಲ್ಲವೂ ಸಹ ನಾವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ. ಉದಾಹರಣೆಗೆ ನಾವು ಏನು ಗುಂಡಿ ತೆಗೆಯುವಾಗ ಮೇಲ್ಮಣ್ಣು ಸಿಗುತ್ತೆ, ಆ ಮೇಲ್ಮಣ್ಣಿಗೆ ಇನ್ನೊಂದು ಸ್ವಲ್ಪ ಕೆಂಪು ಮಣ್ಣನ್ನು ಅಥವಾ ಮರಳು ಮಿಶ್ರಿತ ಮಣ್ಣನ್ನು ಸೇರಿಸಿ ಅದಕ್ಕೆ ಹಿಂಡಿ ಪುಡಿಗಳನ್ನು ಹಾಕಿ ಮತ್ತೆ ಇನ್ನೊಂದು ಸಲ EM ದ್ರಾವಣ, ಮುಖ್ಯ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಗಿಡ ನೆಡೋದು ಒಂದು ಉತ್ತಮ ಪದ್ಧತಿ.
ಅದನ್ನು ನಾವು ಈ ಹಂತದಲ್ಲಿ ನಾವು ಮಾಡಿಕೊಂಡು ನಂತರ ಆ ಮಣ್ಣಿನಿಂದ ಗಿಡವನ್ನು ನೆಡಬೇಕಾಗತ್ತೆ ಗಿಡದ ಬುಡದಲ್ಲಿ, ಬೇಸಿನ್ನಲ್ಲಿ. Friend, the next part of preparations while transplanting is on arrival of any nursery plant from outside to your farm gate, inoculate with a microbial solution. We use effective microorganism EM1 Hariali. About 50 ml of activated EM1 has to be drenched into the nursery cover such that these microbes will go and settle into the roots of the plants we have purchased from outside. So these microbes plays a vital role in helping the plants to establish and grow in the transplanted locations. Hence, microbial inoculation to a nursery plant is very important. Second stage is you have to prepare a pit, a suitable pit to do this transplanting. This pit position is decided in the previous exercise, that is designing the planting matrix. Once you decide the pit position, then you have to make a pit. A pit can be made either by manual or through earth auger or through earth moving equipments. You can choose whichever the option based on your soil condition, resources available and the cost. Please take a call. Prepare a pit of suitable dimension. It also depends on the size of the plant which you are transplanting. So take a call based on these parameters and make the pits in the defined matrix. Then comes the preparation of the planting material, planting soil. The existing soil which is available in your farm, the top soil has to be enriched further by mixing with another red soil or a sand mixed soil and some oil seed cake powder, and also enrich this soil with the microorganism again. And this soil has to be used for transplanting and creating a basin. Generally we create two types of basins. One is the bowl type of basin, other one is the cone type of basin. If there is a waterlogging area in that place, you go for a cone based basin. If it is a level area and there is less water moisture, ability to maintain moisture is a challenge, then you go for a cone type, basin type, bowl type basin. So cone and bowl are the two types of basins we prepare while transplanting using this soil. That's about the information in terms of planting. Next, once we have done the planting, then we go to the next level, that is called after transplanting. What are the things we need to do? After transplanting, we need to create what is called a suitable ecosystem. How do we establish ecosystem? Again, you have to use the EM solution for basin drenching. This is after the planting also you have to do basin drenching, because this settles in the roots of the plants. The term what we use here is inoculation of microbes to increase microbial biome. What is microbial biome? High density and diversity of microbes in the root zone of the plants is called as microbial biome. So to ensure this microbial biome, we have to keep on inoculating the enriched microbes to your plants, basin of the plant, even immediately after transplanting. So remember friends, there are three opportunities to do microbial inoculation to your soil or to your plant. 1. On arrival, the welcome drinks, which you do it onto the nursery bag itself. 2. While preparing the soil mix for planting, you have to add these microbes. 3. After planting also you have to do drenching with the microbes. Follow all the three things so that you have sufficient microbes added to your basin of the plant or to the root zone of your plant, such that these microbes will take care. Next thing is you have to add this de-oiled cake liquid organic manure, that we call it as Hindi Dravanam. Please prepare a Hindi Dravanam and then drench the plant basin after the transplanting. This Hindi Dravanam essentially consists of mixture of both edible and non-edible oil seed cakes, so which is extracted. And this Hindi Dravanam essentially consists of both food for microbes and plant nutrient. So hence we recommend to use this Hindi Dravanam immediately after planting. Then cover the entire basin with a quality of dry mulch. The mulching is very important. Mulching around the basin of the plant will ensure moisture retention, minimizes the evaporation of the moisture, then helps in creating darkness and porosity in the basin of the plant, such that the soil and microorganisms can perform better. So mulching plays a very important role. Please ensure that on the day one, immediately after transplanting, you should do a quality mulching material, dry mulching. For mulching, one can use the wood chips, the coir waste, or the completely dried areca husk, or any other previous crop residues you have in your farm. You can use any of these combinations and do mulching. So don't forget to do this mulching. These are all the ecosystem we're going to build. ಮಿತ್ರರೇ, ನಾವು ಗಿಡವನ್ನು ವರ್ಗಾವಣೆ ಮಾಡುವಾಗ, ಗಿಡವನ್ನು ನಾಟಿ ಮಾಡುವ ಸಮಯದಲ್ಲಿ
ಅದಕ್ಕೆ ಒಂದು ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ನಾವಲ್ಲಿ ನಿರ್ಮಾಣ ಮಾಡ್ತೀವಿ. ಆ ಪೂರಕವಾದ ವ್ಯವಸ್ಥೆಗಳು ಏನಪ್ಪ ಅಂತಂದರೆ, ಗಿಡದ ಬುಡದಲ್ಲಿ ಮತ್ತೆ ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸುವುದು, ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಸೇರಿಸುವುದು. ಅದಕ್ಕೆ ನಾವು EM1 ಯೂಸ್ ಮಾಡ್ತೀವಿ. ಅದನ್ನು ಮತ್ತೆ ಗಿಡ ನಾಟಿ ಮಾಡಿದಾಗ ಮತ್ತೆ ಅದನ್ನು ಸೇರಿಸಿ, ಈ ರೀತಿ ಮಾಡೋದರಿಂದ ನಮ್ಮ ಸೂಕ್ಷ್ಮಾಣು ಜೀವಿಗಳ ಸಾಂದ್ರತೆ ಮತ್ತು ಪ್ರಭೇದ ಎರಡೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವು ನಮ್ಮ ಸಸ್ಯವನ್ನು ಕಾಪಾಡಿಕೊಳ್ತವೆ. ಹಾಗಾಗಿ ಒಂದು ಮೈಕ್ರೋಬಿಯಲ್ ಸೊಲ್ಯೂಷನ್ ಅಂದರೆ ಸೂಕ್ಷ್ಮಾಣು ಜೀವಿಯ ದ್ರಾವಣವನ್ನು ಭೂಮಿಗೆ ಸೇರಿಸೋದು, ಮತ್ತು ಎರಡನೇದು ವಿವಿಧ ಜಾತಿಯ ಹಿಂಡಿಯ ಬೀಜಗಳನ್ನು ಹಿಂಡಿಗಳನ್ನು ತಂದು ಹಿಂಡಿ ದ್ರಾವಣವನ್ನು ಮಾಡಿ ಅದನ್ನು ನಮ್ಮ ಗಿಡದ ಬುಡಕ್ಕೆ ಸುರಿಯುವುದು. ಈ ಹಿಂಡಿ ದ್ರಾವಣ ಮಾಡಿಕೊಡೋದ್ರಿಂದ ಅದರಲ್ಲಿ ನಮ್ಮ ಸೂಕ್ಷ್ಮಜೀವಿಗಳಿಗೆ ಆಹಾರವು ಮತ್ತು ಬೆಳೆ ಸಸ್ಯಗಳಿಗೆ ಪೋಷಕಾಂಶವು ಎರಡೂ ಇರುತ್ತೆ. ಹಾಗಾಗಿ ಸಾಕಷ್ಟು ವಿಧದ ಹಿಂಡಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಹಿಂಡಿ ದ್ರಾವಣ ಮಾಡಿ ಅದನ್ನು ನಮ್ಮ ಗಿಡದ ಬುಡಕ್ಕೆ ಕೊಡೋಣ. ಮೂರನೇದು ಒಣಮುಚ್ಚಿಗೆ ಮಾಡುವುದು. ಗುಣಮಟ್ಟದ ಒಣಮುಚ್ಚಿಗೆ ದ್ರವ್ಯವನ್ನು ತೆಗೆದುಕೊಂಡು ಬಂದು ನಮ್ಮ ಬೆಳೆ ಸಸ್ಯದ ಆಗ ತಾನೇ ನಾಟಿ ಮಾಡಿದ ಬೆಳೆ ಸಸ್ಯದ ಬುಡದ ಸುತ್ತಲೂ ಈ ಒಣಮುಚ್ಚಿಗೆಯನ್ನು ಮುಚ್ಚಿಗೆ ಮಾಡಬೇಕು. ಈ ಒಣಮುಚ್ಚಿಗೆಯನ್ನು ಮುಚ್ಚಿಗೆ ಮಾಡೋದ್ರಿಂದ ಒಂದು ತೇವಾಂಶವನ್ನು ಕಾಪಾಡ್ದಂಗೆ ಆಗುತ್ತೆ, ನೀರಿನ ಆವಿಯಾಗುವಿಕೆ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಮಣ್ಣು ಜೀವಿಗಳಿಗೆ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಗಾಳಿ ಆಡುವಿಕೆ ಎರಡನ್ನೂ ಈ ಮುಚ್ಚಿಗೆ ಕೊಡುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ಗಿಡದ ಬುಡದಲ್ಲಿ ಬೇಸಿನ್ನಲ್ಲಿ ಯಾವುದೇ ರೀತಿ ಕಳೆಗಳು ಬೆಳೆದೇ ಇರೋ ಥರ ಇಮಿಡಿಯೇಟಾಗಿ ಆ ಕಳೆಗಳನ್ನು ಸಹ ಇದು ನಿರ್ವಹಣೆ ಮಾಡಲಿಕ್ಕೆ ಈ ಮುಚ್ಚಿಗೆ ಸಹಾಯ ಮಾಡುತ್ತೆ. ತೆಳುವಾಗಿ ಮುಚ್ಚಿಗೆ ಮಾಡಿ, ತುಂಬ ಹೈ ಡೆನ್ಸಿಟಿ ಬೇಡ, ಕಡಿಮೆ ಸಾಂದ್ರತೆಯಲ್ಲಿ ಮುಚ್ಚಿಗೆ ಮಾಡೋದು. ಮುಚ್ಚಿಗೆಗೆ ನಾವು ಉಪಯೋಗಿಸ್ತಕ್ಕಂಥ ದ್ರವ್ಯಗಳು ಮರದ ಹೊಟ್ಟು, ತೆಂಗಿನ ನಾರಿನ ಪುಡಿ, ಚೆನ್ನಾಗಿ ಒಣಗಿದ ಅಡಿಕೆ ಸಿಪ್ಪೆ ಅಥವಾ ನಮ್ಮಲ್ಲೇ ಬೆಳೆದಂಥ ಯಾವುದೇ ಬೆಳೆ ಸಸ್ಯದ ತ್ಯಾಜ್ಯಗಳು ಯಾವ ಸಿಗುತ್ತೋ ಅದನ್ನು ತಗೊಂಡು ನೀವು ಒಣಮುಚ್ಚಿಗೆಯನ್ನು ಮಾಡಬೇಕು. ಇದು ನಾವು ಗಿಡವನ್ನು ನೆಡುವಾಗ ಮಾಡ್ತಕ್ಕಂಥ ಮೂರನೇ ಹಂತ. ದಿಸ್ ಹೌ ವಿ ಹ್ಯಾವ್ ಟು ಕಂಟಿನ್ಯೂ. ಸೊ ಅವರ್ ಟ್ರಾನ್ಸ್ಪ್ಲಾಂಟಿಂಗ್, this is very important concept. The fourth one is how do we feed these plants, how our transplanted plant will grow. For that we have this concept called the plants feed the plant. This is completely in principle with the natural farming. We have to do this plants feed the plant. So here what will happen is we are going to establish an ecosystem of different types of plant species around our plant of interest. So those plant species, what are those plant species, how do they position, where do they position along with my grid plant? This is the important thing we need to understand, learn and implement it. So here you can see some of the terminologies used while preparing these plants, while establishing these plants to take care of the plant. The plant means the plant of my interest, the commercial plant which I have planted. These plants mean those plants which will going to help in establishing, growing and performing my main plant. So these plants feed the plant. Remember this statement. Now what are these plants? These plants comes around my grid plant in the form of green ring, or in the form of companion species adjacent to my plant, in the form of a cover crop, so in the interspace or in the interline between the two, and we also add diversity for our weed diversity plants, so that we can these are the opportunities to grow these plants to support the main plant. So let us understand one by one in detail. First one is the green ring. What is this green ring? Immediately after transplanting and doing a basin mulching with a quality dry mulch, we will going to use short-term green manure seeds such as Sun-Hemp, Diancha and Horse Gram, approximately about 10 to 15 grams, and create a green ring. Seed these seeds around this main basin of the plant outside the mulching material. This forms what is called a green ring. This short-term green manure seeds, Sun-Hemp, Diancha and Horse Gram will establish very quickly within 3 to 4 weeks, and they provide shade for my main plant, and they also does nitrogen fixing by hosting these microbes on their root nodules, and finally we can chop them and mulch them as the green biomass. So this is the benefit of growing green ring around the green plant. The next layer is companion species plants, we call them as. These companion species plants will be established on either side of my grid plant. So these companion species plants, again they serve like a green ring plants only. That means they create shade, they help in nitrogen fixing, and we can chop and drop them, we can mulch them. They provide quality biomass for mulching in future. So these companion plants has to be positioned accordingly. Basically what we do, we position two types of companion plants. On the western side we plant the companion plants such as Gliricidia, Indian coral or Halavarna, which are the large leaves plants. On the opposite side, the eastern side,
we're going to plant a drumstick, that is moringa, Susbania grandiflora, that is agasse, or a perennial pigeon or a turdal. Combination of this can be used for as a companion species plant adjacent to my the plant. So that is the next level of ecosystem we're going to build. Then after this pair of companion species plants on either side of the plant, once we plant them, then there is space left between the grid in line of the grid plants. So there we can grow other plants such as Bengal red gram, that is turdal, castor, Susbania grandiflora, that is agasse, moringa, drumstick, papaya, curry leaves, etc. These are all the plants which comes in line in the grid matrix itself. So they add more diversity, plants diversity to your system. So you can choose any one of these combinations and multiple combinations also and grow them. Apart from that, there is an interspace. Let us assume that we are going to have a 12 by 12 matrix. That means there will be 12 feet of interspace between two rows. Use this interspace and again you grow various dicotyledon crops such as cowpea, that is alasande, big beans, that is avare, and the turdal, that is a Bengal gram, or any other crops which adds diversity to weeds or as a cover crop. So these are all the opportunities for us to grow various plant species plants, preferably dicotyledon plants, along with in ecosystem with the plant. Hence, through which we can achieve what is called these plants feed the plant. ಮಿತ್ರರೇ, ಇತರ ಸಸ್ಯಗಳು ನನ್ನ ಸಸ್ಯವನ್ನು ಸಂಪೋಷಿಸುತ್ತದೆ. ಇದು ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಯ ಪ್ರಮುಖವಾದ ಅಂಶ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ನೀವು ನಿಮ್ಮ ಸುಸ್ಥಿರತೆಯಿಂದ ನಿಮ್ಮ ಕೃಷಿಯನ್ನು ನೀವು ನಿರ್ವಹಣೆ ಮಾಡಬಹುದು. ಇದರಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪ ಅಂದರೆ, ನೈಸರ್ಗಿಕ ಕೃಷಿಯ ನಿಸರ್ಗದ ನಿಯಮದಂತೆ ಹಲವು ಸಸ್ಯಗಳು ಮತ್ತು ಕೆಲವು ಸಸ್ಯಗಳನ್ನು ಸಂಪೋಷಿಸುತ್ತವೆ. ಅದು ನಿಸರ್ಗದಲ್ಲಾಗ್ತಕ್ಕಂಥ ಒಂದು ಸಹಜ ಒಂದು ಬೆಳವಣಿಗೆ. ಅದನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲೂ ನಾವು ಅದನ್ನು ಅಳವಡಿಸ್ಕೋಬೇಕು. ಅದಕ್ಕೆ ನಾವು ಮಾಡೋದು ಏನು ಮಾಡ್ತೀವಿ ಅಂದರೆ, ನಮ್ಮ ಮುಖ್ಯ ಬೆಳೆಯನ್ನು ನೆಟ್ಟ ನಂತರ ಅದರ ಸುತ್ತಲೂ ಹಸಿರು ಗಿಡಕ್ಕೆ ಹಸಿರು ಬೆಳೆಯ ರೂಪದಲ್ಲಿಯೂ, ನಮ್ಮ ಬೆಳೆ ಸಸ್ಯದ ಎರಡೂ ಭಾಗದಲ್ಲಿ ಸಂಗಾತಿ ಗಿಡವಾಗಿಯೂ ಮತ್ತು ಹೊದಿಕೆ ಬೆಳೆಯಾಗಿಯೂ ಮತ್ತು ಕಳೆ ವೈವಿಧ್ಯತೆಗಾಗಿ ಬೆಳೆಗಳನ್ನು ಜೋಡಿಸುವುದು, ಇವೆಲ್ಲವನ್ನೂ ನಾವು ಮಾಡ್ತಾ ಬರ್ತೀವಿ. ಇದೆಲ್ಲ ಮಾಡೋದರಿಂದ ಒಂದು ರೀತಿಯ ವಿವಿಧ ಪ್ರಜಾತಿಯ ದ್ವಿದಳ ಧಾನ್ಯದ ಸಸ್ಯಗಳ ಪ್ರಭೇದವೇ ಅಲ್ಲಿ ಸೃಷ್ಟಿಯಾಗುತ್ತೆ. ಈ ಸಸ್ಯಗಳು ನನ್ನ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ಇದು ಬಹಳ ಮುಖ್ಯವಾದ ಒಂದು ಅಂಶ. ಇದನ್ನು ನಾವು ಪ್ರಾರಂಭದ ದಿನದಲ್ಲೇ, ಅಂದರೆ ನಾವು ಮುಖ್ಯ ಬೆಳೆಯನ್ನು ನಾಟಿ ಮಾಡಿದ ದಿನದಲ್ಲೇ ಇವೆಲ್ಲವನ್ನೂ ನಾವು ಜೋಡಿಸ್ತಾ ಬರಬೇಕಾಗತ್ತೆ. ಮೊದಲನಾಗಿ ಹಸಿರು ಗಿಡಕ್ಕೆ ಹಸಿರು ಬಳೆ ಅಂತ ಕರಿತೀವಿ. ಈ ಹಸಿರು ಬಳೆಯನ್ನು ನಾವು ನಮ್ಮ ಬೆಳೆ ಸಸ್ಯದ ಬುಡದಲ್ಲಿ ಒಣಮುಚ್ಚಿಗೆಯ ನಂತರ ಒಂದು 10 ಗ್ರಾಮ್ ಅಥವಾ 15 ಗ್ರಾಮ್ನಷ್ಟು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೀಜಗಳು, ಸೆಣಬು, ಡಯಂಚ, ಹುರುಳಿ, ಇದನ್ನು ತೆಗೆದುಕೊಂಡು ಬಂದು ಒಂದು ರೀತಿ ವೃತ್ತಾಕಾರವಾಗಿ ಅದನ್ನು ಬೀಜವನ್ನು ಬಿತ್ತಿ ಒಂದು ಹಸಿರು ಬಳೆಯನ್ನು ನಿರ್ಮಾಣ ಮಾಡ್ತೀವಿ. ಈ ರೀತಿ ಸೃಷ್ಟಿಯಾದಂಥ ಹಸಿರು ಬಳೆ ಕೇವಲ ಕೆಲವೇ ವಾರಗಳಲ್ಲಿ, ಒಂದು 26ರಿಂದ 30 ದಿವಸದ ಒಳಗಡೆ ಸಾಕಷ್ಟು ಎತ್ತರಕ್ಕೆ ಬೆಳೆದು ನನ್ನ ಮುಖ್ಯ ಬೆಳೆಗೆ ಬೇಕಾದಂಥ ನೆರಳು ಮತ್ತು ಸಾರಜನಕ ಸ್ಥಿರೀಕರಣ ಮತ್ತು ಅದನ್ನು ಕತ್ತರಿಸಿ 45 ದಿನ ನಂತರ ಅದನ್ನು ಕತ್ತರಿಸಿ ಮುಚ್ಚಿಗೆ ಮಾಡ್ತೀವಿ. ಮುಚ್ಚಿಗೆ ದ್ರವ್ಯ ಇವೆಲ್ಲವನ್ನೂ ಸಹ ಕೊಡುತ್ತೆ. ಮತ್ತು ಈ ಸೆಣಬು ಏನು ಮಾಡುತ್ತೆ, ರಸ ಹೀರುವ ಕೀಟಗಳನ್ನು ಬಂದರೆ ಅದನ್ನು ತಾನು ಬಲಿಯಾಗಿ, ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ ಅಂತೀವಿ, ತಾನು ಬಲಿಯಾಗಿ ನನ್ನ ಮುಖ್ಯ ಗಿಡವನ್ನು ರಕ್ಷಣೆ ಮಾಡುತ್ತೆ. ಈ ಉದಾಹರಣೆಗಳನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಹಸಿರು ಗಿಡಕ್ಕೆ ಹಸಿರು ಬಳೆ ಮಾಡುವುದು, ಹಸಿರು ಬಳೆಯನ್ನು ನಿರ್ಮಿಸಲು ಸೆಣಬು ಡಯಂಚವನ್ನು ಉಪಯೋಗಿಸುವುದು ನಮಗೆ ಬಹಳ ಪರಿಣಾಮಕಾರಿ. ಇದನ್ನು ನಾವು ಮಾಡ್ತಾ ಬರಬೇಕು. ಎರಡನೇ ಹಂತದಲ್ಲಿ ಸಂಗಾತಿ ಪ್ರಭೇದದ ಸಸ್ಯಗಳು ಅಂತ ಕರಿತೀವಿ. ಈ ಸಂಗಾತಿ ಸಸ್ಯಗಳು ಇವು ನನ್ನ ಮುಖ್ಯ ಬೆಳೆಯ ಎರಡೂ ಭಾಗದಲ್ಲಿ, ಪಶ್ಚಿಮ ಮತ್ತು ಪೂರ್ವದಲ್ಲಿ ನಿಂತು ನಮ್ಮ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ನಾವು ಮುಖ್ಯವಾಗಿ ಈ ಸಂಗಾತಿ ಗಿಡವನ್ನು ಪಶ್ಚಿಮದಲ್ಲಿ ಹಾಲವಾಣ ಮತ್ತು ಗ್ಲಿರಿಸಿಡಿಯಾದಂಥ ಅಗಲವಾದ ಎಲೆಗಳುಳ್ಳ ಗಿಡಗಳನ್ನು, ಮತ್ತು ಪೂರ್ವದಲ್ಲಿ ನಮ್ಮ ಅಗಸೆ, ನುಗ್ಗೆ ಮತ್ತು ತೊಗರಿ, ಈ ಮರ ತೊಗರಿ ಅಥವಾ ಬಹುವಾರ್ಷಿಕ ತೊಗರಿ, ಈ ಗಿಡಗಳನ್ನು ನಾವು ಜೋಡಿಸ್ತೀವಿ. ಇದರ ಕಾರಣ ಇಷ್ಟೇ, ಅಗಲವಾದ ಎಲೆಗಳು ಪಶ್ಚಿಮಕ್ಕಿದ್ದಾಗ ನಮಗೆ ಸಾಕಷ್ಟು ನೆರಳು ಸೃಷ್ಟಿಯಾಗುತ್ತೆ. ನಮ್ಮ ಬೆಳೆಯುತ್ತಿರುವ ಸಸ್ಯಕ್ಕೆ ಮುಂಜಾನೆಯ ಬೆಳಕು ಬೇಕಾಗುತ್ತೆ, ಮಧ್ಯಾಹ್ನದಲ್ಲಿ ನೆರಳು ಜಾಸ್ತಿ ಬೇಕಾಗುತ್ತೆ. ಅದನ್ನು ವೈಜ್ಞಾನಿಕವಾಗಿ ಈ ಗಿಡಗಳನ್ನು ನಾವು ಆಯ್ಕೆ ಮಾಡಿ ನಾಟಿ ಮಾಡೋದ್ರಿಂದ ಆ ಒಂದು ಉಪಯೋಗವನ್ನು ನಮ್ಮ ಮುಖ್ಯ ಬೆಳೆ ಸಸ್ಯಕ್ಕೆ ನಾವು ಕೊಟ್ಟಂಗಾಗುತ್ತೆ. ಈ ಸಂಗಾತಿ ಬೆಳೆ ಸಸ್ಯಗಳು ದ್ವಿದಳ ಧಾನ್ಯದ ಸಸ್ಯಗಳಾಗಿದ್ದು ತಮ್ಮ ಬೇರುಗಂಟೆಗಳಲ್ಲಿ ಸಾರಜನಕ ಸ್ಥಿರೀಕರಿಸತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕೊಟ್ಟು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತವೆ. ಹಾಗಾಗಿ ನಮಗೆ ಬೆಳೆಯುತ್ತಿರುವ ಸಸ್ಯಕ್ಕೆ ಸಾಕಷ್ಟು ಸಾರಜನಕದ ಅವಶ್ಯಕತೆ ಇರುತ್ತೆ. ಅದನ್ನು ಈ ಸಂಗಾತಿ ಸಸ್ಯಗಳು ಒದಗಿಸುತ್ತವೆ, ನೆರಳನ್ನು ಸೃಷ್ಟಿ ಮಾಡಿಕೊಡುತ್ತವೆ. ಮತ್ತು ಇವುಗಳನ್ನು ಕತ್ತರಿಸಿ ಮುಚ್ಚಿದಾಗ ಒಂದು ಗುಣಮಟ್ಟದ ಮುಚ್ಚಿಗೆ ದ್ರವ್ಯ ನನ್ನ ಗಿಡದ ಬುಡದಲ್ಲೇ ತಯಾರಾಗುತ್ತೆ. ಇದಿಷ್ಟನ್ನು ನಾವು ಈ ಸಂಗಾತಿ ಸಸ್ಯಗಳನ್ನು ಹಾಕೋದ್ರಿಂದ ಮಾಡ್ಕೋಬಹುದು.
ಯಾವ ಸಂಗಾತಿ ಸಸ್ಯವನ್ನು ಎಷ್ಟು ಅಂತರದಲ್ಲಿ ಹಾಕಬೇಕು, ಅದು ನಿಮ್ಮ ಮುಖ್ಯ ಬೆಳೆ ಸಸ್ಯದ ಆಕಾರ ಮತ್ತು ಕೆನಪಿ ಮತ್ತು ರೂಟ್ಸು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೀವು ಡಿಸೈಡ್ ಮಾಡ್ಕೋಬೋದು. ನಂತರ 2 ಬೆಳೆ ಸಸ್ಯಗಳ ನಡುವೆ ಇರತಕ್ಕಂಥ ಸಾಲಿನಲ್ಲಾಗ್ಬೋದು ಅಥವಾ 2 ಸಾಲಿನ ಮಧ್ಯೆ ಇರತಕ್ಕಂಥ ಪ್ಯಾಸೇಜ್ಗಳಲ್ಲಾಗ್ಬೋದು, ಅಂತರ ಜಾಗಗಳಲ್ಲಾಗ್ಬೋದು. ನಾವು ಸಾಕಷ್ಟು ರೀತಿಯ ದ್ವಿದಳ ಧಾನ್ಯ ಗಿಡಗಳಾದಂತಹ ತೊಗರಿ, ಹರಳು, ಅಗಸೆ, ನುಗ್ಗೆ, ಪಪ್ಪಾಯ, ಕರಿಬೇವು ಮತ್ತು ಅಲಸಂದೆ, ಅವರೆ, ತೊಗರಿ ಈ ರೀತಿ ಗಿಡಗಳನ್ನು ಬೆಳೆದು ನಾವು ಸಾಕಷ್ಟು ಸಸ್ಯ ವೈವಿಧ್ಯತೆಗಳನ್ನು ನಾವು ಅಲ್ಲಿ ಸೃಷ್ಟಿ ಮಾಡ್ತಾ ಬರ್ತೀವಿ. ಕಳೆ ವೈವಿಧ್ಯತೆಯೂ ಸೃಷ್ಟಿಯಾಗುತ್ತೆ. ಈ ಎಲ್ಲ ಗಿಡಗಳನ್ನು ನಾವು ಬೆಳೆಯೋದ್ರಿಂದ ಈ ಗಿಡಗಳು ನನ್ನ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ಇದನ್ನು ನೀವು ಮುಖ್ಯವಾಗಿ ಗಮನಿಸಿ. ಇದು ನಮ್ಮ ನೈಸರ್ಗಿಕ ಕೃಷಿಯ ಪ್ರಮುಖ ಹಂತ. ಇದನ್ನು ಯಾರೂ ಚಾಚೂ ತಪ್ಪದೆ ಇದೆಲ್ಲವನ್ನು ನೀವು ಮಾಡ್ತೀರೋ, ನೀವು ನೆಟ್ಟ ಪ್ರತಿ ಸಸ್ಯಕ್ಕೂ ಇದೆಲ್ಲವನ್ನು ಯಾರು ಮಾಡ್ತೀರೋ ನಿಮ್ಮ ನಿರ್ವಹಣೆ ಬಹಳ ಸರಳವಾಗುತ್ತೆ. ಯಾವುದೇ ರೀತಿಯ ಹೊರಗಿನ ಒಳಸುರಿಗಳನ್ನು ತಂದು ಹಾಕದಲೇ ಸಂಪೂರ್ಣವಾಗಿ ನೀವು ಶೂನ್ಯ ಒಳಸುರಿಯಿಂದ ನಿಮ್ಮ ಕೃಷಿಯನ್ನು ನೀವು ನಿರ್ವಹಣೆ ಮಾಡಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಇದಿಷ್ಟು ಮುಖ್ಯ ಹಂತವಾಯಿತು. ಮತ್ತು ಕೊನೆಯದಾಗಿ ಮಿತ್ರರೇ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಹಾಗಾದರೆ ಹೇಗೆ ಇದನ್ನು ನಿರ್ವಹಣೆಯ ಒಂದು ಮಜಲುಗಳನ್ನು ಚೌಕಟ್ಟನ್ನು ನಾವು ಹಾಕುತ್ತೀವಿ. ಈ ನಿರ್ವಹಣೆಯ ಚೌಕಟ್ಟು ಅಂದರೆ ಏನು, ಇದರಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡುವಾಗಿದ್ದರೆ, ಸೊ ನಮ್ಮದೇ ಆದಂಥ ಒಂದು ನಿರ್ವಹಣೆ ಚೌಕಟ್ಟಿರುತ್ತೆ. ಈ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿನಲ್ಲಿ ಶೂನ್ಯ ರಾಸಾಯನಿಕಗಳ ಬಳಕೆ, ಶೂನ್ಯ ಭೂಮಿ ಉಳುಮೆ, ಅನಗತ್ಯವಾಗಿ ಉಳುಮೆ ಮಾಡುವಂತಿರೋದು, ಮತ್ತು ಶೂನ್ಯ ಪಶುಪಾಲನೆ ನನ್ನ ಕೃಷಿಯ ಒಳಸುರಿಗಾಗಿ. ಇದನ್ನು ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ಕಡಿಮೆ ಹಸ್ತಕ್ಷೇಪ, ಲೆಸ್ ಇಂಟರ್ವೆನ್ಷನ್. ಅನಾವಶ್ಯಕವಾಗಿ ನಾವು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ಹೊರಗಡೆಯಿಂದ ತಂದಾಕೋದನ್ನು ಕಮ್ಮಿ ಮಾಡ್ತಾ ಬರಬೇಕು. ಪ್ರಥಮವಾಗಿ ನಿಮಗೆ ಬೇಕಾಗ್ಬೋದು 6 ತಿಂಗಳು, ವರ್ಷ ಅಥವಾ 1.5 ವರ್ಷ. ನಂತರ ಹೊರಗಡೆಯಿಂದ ತರೋದನ್ನೆಲ್ಲವನ್ನು ಕಮ್ಮಿ ಮಾಡ್ತಾ ಬನ್ನಿ, ಝೀರೋ ಮಾಡ್ಕೊಳ್ಳಿ. ಮತ್ತು ಅನಾವಶ್ಯಕವಾದ ಕೆಲಸಗಳನ್ನು ಮಾಡದೇ ಇರೋದರಿಂದ ಕೂಲಿ ಕಾರ್ಮಿಕರ, ಕೃಷಿ ಕಾರ್ಮಿಕರ ಅವಲಂಬನೆ ಸಹ ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಇವೆಲ್ಲವನ್ನು ಮಾಡೋದ್ರಿಂದ ನಮ್ಮ ಒಂದು ಈ ಕೃಷಿ ನಿರ್ವಹಣೆ ಚೌಕಟ್ಟು ಸುಸ್ಥಿರವಾಗುತ್ತೆ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಲ್ಪಡುತ್ತೆ. ಇದು ನಮ್ಮ ಈ TZNF ಅಂತ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಯ ಪ್ರಮುಖವಾದಂಥ ಒಂದು ನಿರ್ವಹಣೆಯ ಚೌಕಟ್ಟು, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇದನ್ನು ನೀವು ನೋಡ್ಬೋದು. ನಂತರ ಮುಖ್ಯವಾಗಿ ನಾವು ನೀರಾವರಿ ವಿಷಯದಲ್ಲಿ ಬಂದಾಗ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ತೇವಾಂಶವನ್ನು ನಮ್ಮ ಗಿಡದ ಬುಡದಲ್ಲಿ ನಾವು ಕಾಪಾಡ್ತೀವಿ. ಹಾಗಾಗಿ ಈ ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಪ್ರತಿ 20 ನಿಮಿಷ, ಅರ್ಧ ಗಂಟೆಗೆಲ್ಲ ವಾಲ್ಗಳನ್ನು ತಿರುಗಿಸ್ಕೊತಾ ಬನ್ನಿ. ಜಾಸ್ತಿ ನೀರನ್ನು ಬಳಸದೆ ಕಡಿಮೆ ನೀರಿನಲ್ಲಿ ಎಷ್ಟು ಬೇಕೋ ಅಷ್ಟು ತೇವಾಂಶವನ್ನು ನಮ್ಮ ಗಿಡದ ಬುಡದಲ್ಲಿ ನಾವು ಕಾಪಾಡಿದ್ರೆ ಸಾಕು. ಒಣಮುಚ್ಚಿಗೆ, ಹಸಿ ಮುಚ್ಚಿಗೆ ಎಲ್ಲವನ್ನು ಕೊಟ್ಟಿರೋದ್ರಿಂದ, ಸಸ್ಯ ದ್ರವ್ಯಗಳು ಮತ್ತು ನೆರಳು ಇರೋದ್ರಿಂದ ನಮಗೆ ನೀರಿನ ಅವಶ್ಯಕತೆ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ನೀವು ಗಮನಿಸ್ಬೋದು. ಮತ್ತು ಕೊನೆ ಹಂತವಾಗಿ ಇದರಲ್ಲಿ ನಾವು ಗಿಡಗಳಿಗೆ ರಕ್ಷಣೆ ಕೊಡಲಿಕ್ಕೆ, ಹೊಸದಾಗಿ ಗಿಡ ನೆಟ್ಟಾಗ ಅದಕ್ಕೆ ರಸ ಹೀರುವ ಕೀಟಗಳು ಮತ್ತು ಪೀಡೆಗಳು ಬರುತ್ತಾ ಸಾಧ್ಯತೆಗಳಿರುತ್ತೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ 5 ml ಪ್ರತಿ ಲೀಟರ್ಗೆ ಒಂದು ಗುಣಮಟ್ಟದ ಬೇವಿನ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಅದನ್ನು ನೀವು ಪ್ರಥಮವಾಗಿ ಪ್ರತಿ 3 ದಿನಕ್ಕೆ ಒಂದು ಸತಿ ಒಂದು 2-3 ಸೈಕಲ್ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಬರಬಹುದಾದಂಥ ರಸ ಹೀರುವ ಕೀಟಗಳು ಮತ್ತು ಪೀಡೆಗಳನ್ನು ನಾವು ಮುನ್ನೆಚ್ಚರಿಕೆ ಕ್ರಮದಲ್ಲಿ ನಿಯಂತ್ರಿಸಿದಂತಾಗುತ್ತೆ. ಇದಿಷ್ಟು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಮೊದಲನೇ ಹಂತ. ಎರಡನೇ ಹಂತಕ್ಕೂ ಹೇಳ್ತೀನಿ. Friends, once we do this transplanting of our main plant and set up that ecosystem of other plant species, what we discussed in the previous slide, the last part is how do we decide our package of practice. The package of practice defined by our TZNF is zero tilling, zero chemical, zero livestock management in the farm for our inputs. Apart from these 3 zeros, we also get into what is called less intervention. We unnecessarily go and doesn't make any intervention to the plants. We establish and leave it to the nature. Then less input cost. Whatever we are buying from outside, we should bring it down to minimum, or its cost should be minimum. Less labor dependency. We don't want to do too much of intervention. Hence, the labor requirement will eventually it will reduce. Our focus should be make less intervention, less labor dependencies, and also no need to have a livestock to prepare the inputs, organic inputs for your plants. Everything is managed by plants only. These plants feed the plant. So animal residues are not required. It is optional. Whoever wants to do it, please do it. Otherwise, it is optional. This is the framework of our 000 natural farming, which we are successfully practicing not only in our both the farms, and many of you, the network farmers, you are already doing it. Next thing is they maintain just enough moisture using micro irrigation system. So with this very good
mulching being done on the basin of the plant, and lot of ecosystem being created. So evaporation become minimum. So retention of moisture in the soil is very simple. Hence you don't have to irrigate your farmland frequently for a long duration. So ensure that you just maintain just enough moisture, and you keep rotating your gate control valves, so that you will use less energy and less water to maintain moisture on your topsoil. Finally, you have to do a preventive spray. Basically, when you do a transplanting, so there are situations of sucking pest and other diseases, sucking pest and other pests coming into play. Insects can come into play. To avoid them, to repel them, you have to use what is called 5 ml per liter quality neem oil and do the spray. So these are all the package of practices which we follow. Apart from this, we also do what is called liquid pest repellent. This we use what is called green chili and garlic, which is a strong pest repellent with a pungent smell. So this will repel our pests and insects. So prepare this liquid pest repellent using green chili and garlic, and keep spraying this if there is an incident of pest being noticed in your new plant. Similarly, regular application of liquid organic manure, that is Hindi Dravanam, so at various cycles will help in growing, keeping your plants healthy by feeding the microbes and also as the plants. So keep doing this basin drenching with Hindi Dravanam as frequently as you can with any quantity. Important, mix as many oil seed cakes as possible. Finally, you have to do regular harvesting and mulching of your green biomass plants, be it a green ring or a companion plant or a cover crop. So keep on harvesting them and do a basin mulching. The more mulching we do, so that will be the better for the plant, because that will be converted into humus or a stable organic carbon. Those microbes will go into feed the plants later. These are all the things to create, generating our own quality biomass within our farm around the basin of the plant near the grid only will help us to retain less input from outside. ಮಿತ್ರರೇ, ಈ ಒಂದು ಚೌಕಟ್ಟಿನಲ್ಲಿ ಮುಂದುವರೆದು ಏನಾದರೂ ನಮಗೆ ಪೀಡೆಗಳ ಬಾಧೆ ಕಂಡು ಬಂದರೆ ಅದಕ್ಕೆ ನಾವು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಜಜ್ಜಿ ದ್ರಾವಣ ತಯಾರಿಸಿ ಅದನ್ನು ನಾವು ಡೈಲ್ಯೂಟ್ ಮಾಡಿ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಆ ರಸ ಇರುವ ಕೀಟಗಳು ಇತರ ಪೀಡೆಗಳು ಮತ್ತು ಕೀಟಗಳನ್ನು ನಾವು ಹೊರಗಡೆ ತಳ್ಳಬಹುದು. ಅದರ ಒಂದು ಘಾಟು ವಾಸನೆ ಬರುತ್ತೆ, ಪೆಂಜೆಂಟ್ ಸ್ಮೆಲ್ ಅಂತೀವಿ. ಆ ಘಾಟು ವಾಸನೆಯಿಂದ ನಾವು ಈ ಕೀಟಗಳನ್ನು ದೂರ ತಳ್ತೀವಿ. ಮತ್ತು ಮುಂದಿನ ಹಂತದಲ್ಲಿ ನಾವು ಹಿಂಡಿ ದ್ರಾವಣವನ್ನು ಮಾಡಿ ಕೊಡ್ತಾ ಇರೋದ್ರಿಂದ, ಹಿಂಡಿ ದ್ರಾವಣದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಆಹಾರವು ಮತ್ತು ಸಸ್ಯಗಳಿಗೆ ಪೋಷಕಾಂಶವೂ ಇರುತ್ತೆ. ಸಾಕಷ್ಟು ಹಿಂಡಿ ದ್ರಾವಣವನ್ನು ಕೊಡ್ತಾ ಬರೋದ್ರಿಂದ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿ ಸ್ಥಾಪಿಸಲ್ಪಡುತ್ತವೆ ಮತ್ತು ಬೆಳೆಯುತ್ತವೆ. ಅದನ್ನು ನಾವು ಗಮನಿಸಿದ್ದೀವಿ. ಮುಂದಿನ ಹಂತದಲ್ಲಿ ನಮ್ಮ ಸಂಗಾತಿ ಗಿಡಗಳಾಗ್ಬೋದು, ಹಸಿರು ಬೆಳೆ ಗಿಡಗಳಾಗ್ಬೋದು, ಮತ್ತು ಹೊದಿಕೆ ಬೆಳೆಗಳಾಗ್ಬೋದು, ಮತ್ತು ಕಳೆಯ ರೂಪದಲ್ಲಿ ಬರತಕ್ಕಂಥ ಗಿಡಗಳನ್ನಾಗ್ಬೋದು, ಎಲ್ಲವನ್ನು ನಾವು ಕತ್ತರಿಸಿ ಆವಾಗವಾಗ ಮುಚ್ಚಿಗೆ ಮಾಡ್ತಾ ಇದ್ದರೆ ಒಂದು ಗುಣಮಟ್ಟದ ಮುಚ್ಚಿಗೆ ದ್ರವ್ಯವನ್ನು ನಾವು ಅಲ್ಲೇ ಉತ್ಪಾದಿಸಿ ನಮ್ಮ ಮೇಲ್ಮಣ್ಣಿಗೆ ಮುಚ್ಚೋದ್ರಿಂದ ನಮ್ಮ ಮಣ್ಣಿನ ಸಾವಯವ ಇಂಗಾಲವನ್ನು ನಾವು ಜಾಸ್ತಿ ಮಾಡ್ಕೋಬೋದು. ಹಾಗಾಗಿ ಹೊರಗಡೆಯಿಂದ ಏನೂ ತಂದಾಗ್ತಲೇ ಈ ಸಸ್ಯಗಳ ತ್ಯಾಜ್ಯಗಳಿಂದನೇ ನಾವು ಪೋಷಕಾಂಶವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಚೌಕಟ್ಟು, ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ನಮ್ಮ ಈ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿನಲ್ಲಿದೆ. ಇದನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಇದ್ರ ಬಗ್ಗೆ ನೀವು ಗಮನ ಕೊಡಿ. ಇದನ್ನು ನೀವು ಅಳವಡಿಸ್ಕೊತಾ ಬಂದರೆ ಒಂದು ಕಡಿಮೆ ಸುಸ್ಥಿರವಾದಂಥ ಕೃಷಿ, ಕಡಿಮೆ ವೆಚ್ಚದ ಕೃಷಿ ನಿಮ್ಮದಾಗುತ್ತೆ. ಫ್ರೆಂಡ್ಸ್, ಐ ವಿಲ್ ಕನ್ಕ್ಲೂಡ್ ದಿಸ್ ಪ್ರೆಸೆಂಟೇಷನ್ ಟುಡೇ ಇನ್ ಟರ್ಮ್ಸ್ ಆಫ್ what we need to do. We have to focus on creating shade. On the day one there will be sunlight everywhere, so try to create as quickly as possible shade around your basin of the plants. Just maintain enough moisture, what is explained already. Don't waste the water and the energy. Mulching is a maha mantra. Keep mulching either the green or the brown is our crop residues, green is the biomass which we are chopping and mulching. So feed this de-oiled liquid manure, that is the Hindi Dravanam. Do preventive and post incident spray using neem oil or the mirchi and garlic, whatever which we have said. So essentially, if you follow these steps, you can successfully manage your just newly planted plant without any issues, and your farm goes towards sustainability with regenerativeness. So this is the method of, or the aspects of our TZNF. So that's about today's presentation. So now we're going to unmute you. If anybody has got any questions about this presentation, please ask your question. And also, this whole presentation is available. This soft copy of this PDF is uploaded into our YouTube channel. You can always go through this presentation, and this even the yes friends, so I have unmuted now, so people can
unmute yourself and ask questions or share feedback about this presentation. ಯಾವುದಾದ್ರೂ ಮಾಹಿತಿ ಬೇಕಿದ್ರೆ ಈ ಪ್ರೆಸೆಂಟೇಷನ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹಲೋ ಹಲೋ ಸರ್, ನಮಸ್ತೆ. ಹಲೋ, ಹೇಳಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಫೀಡ್ಬ್ಯಾಕ್ ಪ್ರಶ್ನೆ ಇದ್ರೆ ಕೇಳಿ. ಮಮತಾ ಅಂತ ಹೇಳಿ, ನಾನು ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕು ಮಾಡಾಳು ಗ್ರಾಮದಿಂದ. ಹೇಳಿ ಮೇಡಮ್, ಫೀಡ್ಬ್ಯಾಕ್ ಕೊಡಿ ಅಥವಾ ಪ್ರಶ್ನೆ ಕೇಳಿ. ಸರ್, ನಿಮ್ದು ಪ್ರೆಸೆಂಟೇಶನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ನಮ್ಗೆ ಚೆನ್ನಾಗ ಕೆಲವೊಂದೆಲ್ಲ ಚೆನ್ನಾಗಿ ಅರ್ಥ ಆಯ್ತು ಸರ್. ನೈಸರ್ಗಿಕ ಕೃಷಿ ಬಗ್ಗೆ, ಇಂಡಿ ಬಗ್ಗೆ ಮಾಹಿತಿ ಕೊಟ್ಟಿತ್ತು. ಆಮೇಲೆ ಹೊಸ ಗಿಡಗಳನ್ನ ಹೇಗೆ ನೀವು ಬೆಳೆಸ್ಬೇಕು ಅಂತ. ಸರ್, ತೆಂಗಿನ ಗಿಡನ ಹೇಗೆ ನೆಡೋದು ಮತ್ತೆ ಅದನ್ನ ಹೇಗೆ ಆರೈಕೆ ಮಾಡೋದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಅದರಲ್ಲಿ ಇದನ್ನ ಈ ಇಂಡಿ ಅಥವಾ ಅದ್ರಲ್ಲಿ ಬರೋ ರಸ ಬಸಿಯೋ ಕೀಟಗಳ ಬಾಧೆನ ನಾವ್ ಹೇಗೆ ರಕ್ಷಣೆ ಮಾಡ್ಕೊಳ್ಬಹುದು? ಅದು ಎಲ್ಲ ಟ್ರಾನ್ಸ್ಪ್ಲಾಂಟಿಂಗ್ ಟೈಮ್ ಅದೇ ಇರುತ್ತೆ ಮೇಡಮ್. ಮೊದಲು ನೀವು ಗಿಡಗಳನ್ನು ಆಯ್ಕೆ ಮಾಡ್ಕೋತೀರಲ್ಲ, ನಾಟಿ ಹೊಸದಾಗಿ ತೋಟ ಮಾಡುವಾಗ ಗಿಡಗಳ ಆಯ್ಕೆ ಬಹಳ ಮುಖ್ಯ ಆಗುತ್ತೆ. ಓಕೆ ಸರ್. ನೀವು ನಿಮ್ದೇ ತೆಂಗಿನಕಾಯಿನ ತಗೊಂಡು ನರ್ಸರಿ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ನಮ್ಮ ತೋಟ ನಮ್ಮ ನರ್ಸರಿ ಓನಿದೆ, ನಮ್ದೇ ಇದೆ, ನಾವು ಮಾಡ್ಕೊಂಡು. ಎರಡನೇ ಹಂತದಲ್ಲಿ ನಿಮ್ಗೆ ಪರಿಚಯ ಇರ್ತಕ್ಕಂಥ ಗುಣಮಟ್ಟದ ಗಿಡಗಳನ್ನ ತಗೊಂಡ್ ಬನ್ನಿ. ಆಮೇಲೆ ಯಾವಾಗ್ಲೂ ಅಷ್ಟೇ ಗಿಡಗಳನ್ನ ಕಡಿಮೆ ಗಾತ್ರದ ಗಿಡಗಳನ್ನ ತಗೊಂಡ್ಬನ್ನಿ. ಸಣ್ಣ ಸೈಜ್ ಮೊಳಕೆ ಬಂದು 10-12 ತಿಂಗಳಾಗಿರೋ ಗಿಡಗಳನ್ನ ತಗೊಂಡ್ಬಂದು ಅದಕ್ಕೆ ಸೂಕ್ತವಾದ ಅಳತೆ ಗುಂಡಿ ಮಾಡಿ ನೆಡಿ. ದೊಡ್ಡ ಗಿಡಗಳನ್ನು ತಂದು ನೆಡೋದು ಕೆಲವು ಸಲ ದುಸ್ಸಾಹಸ ಆಗ್ಬಿಡುತ್ತೆ. ಹಾಗಾಗಿ ಎಳೆ ಗಿಡಗಳನ್ನು ತಂದಾಗ ಅವು ನಮ್ಮ ಮಣ್ಣಿನಲ್ಲೇ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತವೆ, ಬೇರೆಲ್ಲ ಕೊಟ್ಕೊಂತವೆ. ಹಾಗೆ ಸಣ್ಣ ಗಿಡಗಳನ್ನು ತಗೊಂಡ್ಬಂದು ನೆಡೋದು ಬಹಳ ಸೂಕ್ತ. ಆಮೇಲೆ ಗಿಡಗಳ ನಡುವಿನ ಅಂತರ ನೀವು ಕಾಪಾಡ್ತಾ ಬನ್ನಿ. ಮಿನಿಮಮ್ 32ರಿಂದ 36 ಅಡಿ ಅಂತರ ಕೊಟ್ರೆ ನಮ್ಮ ಟಿಪ್ಟೂರ್ ಟಾಲ್ ಅಂತ ಮರಗಳಿಗೆ ಅಲ್ಲಿ ನೀವು ಅಂತರ ಬೆಳೆಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶ ಇದೆ. ಬೇರೆ ಬೇರೆ ಬೆಳೆಗಳನ್ನ ನೀವು ಜೋಡಿಸ್ಕೋಬಹುದು. ಹಾಗಾಗಿ ಅಂತರವನ್ನ ಕಾಪಾಡ್ತಾ ಬನ್ನಿ, ಸಾಕಷ್ಟು ಅಂತರಗಳು ಇರಲಿ. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಹೇಳಿದ, ಈ ಪ್ರೆಸೆಂಟೇಷನ್ ಅಲ್ಲಿ ಹೇಳಿದಾಗೆ ನೀವು ಮಣ್ಣನ್ನ ಉತ್ಕೃಷ್ಟಗೊಳಿಸ್ಕೊಳ್ಳಿ ಮತ್ತು ಹಿಂಡಿ ದ್ರಾವಣವನ್ನು ಹಾಕಿ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಕೊಡ್ತಾ ಬಂದು ಹಸಿರು ಬೆಳೆ ಸಂಗಾತಿ ಗಿಡವನ್ನು ನೆಟ್ಕೊಂಡ್ಬಿಟ್ರೆ ನಿಮ್ಮ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ರೀತಿಯ ಅಡಚಣೆಗಳು ಬಾಧೆಗಳು ಅದಕ್ಕೆ ಬರಲ್ಲ. ಒಳ್ಳೇದು ಮಮತಾ ಮೇಡಮ್. ಹೇಳಿಯಪ್ಪ, ಇನ್ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಫೀಡ್ಬ್ಯಾಕ್ ಇದ್ರೆ ಕೊಡಿ. ಪ್ರಶ್ನೆ ಕೇಳಿದ ನಂತರ ನೀವು ಮತ್ತೆ ಮ್ಯೂಟ್ ಆಗೋದು ಒಳ್ಳೇದು ಮೇಡಮ್. ಹಾಂ, ಸರಿ ಸರ್, ಮ್ಯೂಟ್ ಮಾಡ್ತಾ ಸರ್. ನಮಸ್ತೆ. ಹೇಳಿ ಸರ್, ಇದು ಸಂಗಾತಿ ಗಿಡಗಳು ತೊಗರಿ ಯಾವ್ಯಾವ್ದು ಹಾಕ್ಬೋದು ಸರ್, ನಿಮ್ ರೆಕಮೆಂಡೇಶನ್ ಸರ್? ಅದು ಹೇಳಿದ್ದೀನಲ್ಲ ರವಿ ಅವರೇ, ಪಶ್ಚಿಮದಲ್ಲಿ ಅಗಲವಾಗಿ ಎಲೆ ಇರತಕ್ಕಂಥ ಅಗಸೆ, ಇದು ದಿರಿಸೀಡಿಯ ಮತ್ತು ಹಲವಣ. ಪೂರ್ವದಲ್ಲಿ ಮಮತಾ ಮೇಡಮ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸರಿ, ರವಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ನಿಮ್ಮ ಪ್ರಶ್ನೆ ಯಾವ ಸಂಗಾತಿ ಗಿಡ ಎಲ್ಲಿ ಜೋಡಿಸ್ಬೇಕು ಅಂತ. ಅದೇ ಪಶ್ಚಿಮಕ್ಕೆ ಅಗಲನೆಯಲ್ಲಿರ್ತಕ್ಕಂಥ ದಿರಿಸೀಡಿಯ ಮತ್ತು ಹಲವಣವನ್ನು, ಪೂರ್ವದಲ್ಲಿ ಕಡಿಮೆ ಚಿಕ್ಕ 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 ಎಲೆಗಳಿರ್ತಕ್ಕಂತಹ ನುಗ್ಗೆ, ಅಗಸೆ ಮತ್ತು ಮರತೊಗರಿ, ಈ ಗಿಡಗಳನ್ನು ಹಾಕೊಂಡಾಗ ಮುಂಜಾನೆ ಬೆಳಕು ನಮ್ಮ ಬೆಳೆ ಸಸ್ಯದ ಮೇಲೆ ಚೆನ್ನಾಗಿ ಬೀಳುತ್ತೆ. ಮಧ್ಯಾಹ್ನದ ನಂತರ ಅತ್ಯವಶ್ಯಕವಾದಂತಹ ನೆರಳು ಸಹ ಸೃಷ್ಟಿಯಾಗುತ್ತೆ. ಸೊ ಅಂದ್ರೆ ಸರ್, ಇವಾಗ ನಾಟಿ ಮಾಡಿದ 1 ಅಡಿಗೆ ಹಾಕ್ಬೋದಲ್ಲ ಸರ್? ಈ ಕಡೆ ಪಕ್ಕ 1 ಅಡಿ ಬಿಟ್ರೆ ಅಥವಾ 1.5 ಅಡಿ ಬಿಡ್ಬೇಕು? ಎಷ್ಟು ಸರ್ ಡಿಸ್ಟೆನ್ಸ್? ಅದು ನೋಡಿ, ನೀವು ಬೇಸಿನ ಎಷ್ಟೆಲ್ಲ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತಂದಾಕಿದ ಗಿಡ, ಗಿಡದ ಕಾಂಡ, ಕೆಲವು ಸಲ ದಪ್ಪ ಗಿಡಗಳು ತಂದು ಹಾಕ್ಬಿಡ್ತಾರೆ. ಅದಕ್ಕೆ ಅದರದ್ದೇ ಕಾಂಡನೇ ಅಗಲವಾಗಿರುತ್ತೆ. ಹಾಗಾಗಿ ಸಣ್ಣ ಗಿಡಗಳು ತಂದಾಗ ನೀವು 1 ಅಡಿ 1.5 ಅಡಿನಲ್ಲಿ ಹಾಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ನನ್ನ ಬೆಳೆ ಸಸ್ಯದ ಬೇರು ಮತ್ತು ಸಂಗಾತಿ ಸಸ್ಯದ ಬೇರು ಒಂದಕ್ಕೊಂದು ಪರಸ್ಪರ ಮಾತಾಡಬೇಕು. ಸೂಕ್ಷ್ಮಜೀವಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ. ಹಾಗಾಗಿ ಸಂಗಾತಿ ಸಸ್ಯದ ಬೇರು ವಲಯವು ಬೆಳೆ ಸಸ್ಯದ ಬೇರು ವಲಯದ ಸಮೀಪದಲ್ಲಿದ್ದಷ್ಟು ಅದರದ್ದು ಫಲಿತಾಂಶ ಚೆನ್ನಾಗಿ ಬರುತ್ತೆ. ಓಕೆ ಸರ್. ಅಂದ್ರೆ 1.5 ಅಡಿ ನಂದು ಚಿಕ್ಕ ಚಿಕ್ಕ ಗಿಡಗಳ ಇದೆ, ಅಂದ್ರೆ 1.5 ಅಡಿಗೆ ನನ್ನ ಸಂಗಾತಿ ಸಸ್ಯ ಹಾಕಿದ್ರೆ ಸಾಕಲ್ವ ಸರ್? ಆಗುತ್ತೆ, ಖಂಡಿತ ಮಾಡಿ, ಆಗುತ್ತೆ. ಸರ್, ಸೌಂಡ್ ಕೇಳಿಸ್ತಾ ಇಲ್ಲ. ಅಲ್ಲ ಸರ್, ಸೌಂಡ್ ಇಲ್ಲ. ಹಲೋ
ಹಾಂ ಸರ್. ಹಾಂ, ಕೇಳಿಸ್ತಾ ಇಲ್ಲ ಅಂತಾರೆ ಮೇಡಮ್. ನಿಮ್ಗೆ ಕೇಳಿಸ್ತಾ ಇದೆಯಾ? ಅವ್ರನ್ನ ಮ್ಯೂಟ್ ಮಾಡಿದೆ. ಮ್ಯೂಟ್ ಮಾಡಿದ್ರೆ ಆಡಿಯೋ ಮ್ಯೂಟ್ ಆಗುತ್ತೆ, ಅವ್ರು ಮಾತಾಡೋದು ಮ್ಯೂಟ್ ಆಗುತ್ತೆ. ಹಲೋ ಹಲೋ ಹಲೋ. ಸರ್ ಕೇಳಿಸ್ತಾ ಇದೆ. ಹಾಂ, ಸರಿ ಸರಿ, ಆಯಿತು. ಅವ್ರಿಗೇನು ಸಮಸ್ಯೆ ಇರಬೇಕು, ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ. ಹೇಳಿ ಅಮ್ಮ, ಇನ್ಯಾರು ಫೀಡ್ಬ್ಯಾಕ್ ಇದ್ದರೆ ಕೊಡಿ. ರವಿ ಅವ್ರಿಗೆ ಪ್ರಶ್ನೆ. ಸರ್ 000 ಅಂತ ಯಾಕೆ ಹೇಳ್ತೀರಾ? ತ್ರಿವಿಧ ಶೂನ್ಯ ಅಂತ. ಶೂನ್ಯ ರಾಸಾಯನಿಕ ಬಳಕೆ, ಶೂನ್ಯ ಉಳುಮೆ, ಅನಗತ್ಯ ಉಳುಮೆ ಬೇಕಿಲ್ಲ, ಮತ್ತು ಶೂನ್ಯ ಪಶುಪಾಲನೆ ಕೃಷಿಯ ಒಳಸುರಿಗಾಗಿ. ಇದಿಷ್ಟನ್ನು ನಾವು ತ್ರಿವಿಧ ಶೂನ್ಯ 000 ಅಂತ ಕರಿತೀವಿ. ನಮ್ಮ ಈ ಫ್ರೇಮ್ವರ್ಕಲ್ಲಿ ಇದು ಯಾವುದ್ರದ್ದು ಅವಶ್ಯಕತೆ ಇಲ್ಲ. ರಾಸಾಯನಿಕ ಬಳಸಬಾರ್ದು, ಉಳುಮೆ ಮಾಡಬಾರ್ದು, ಪಶು ಪ್ರಾಣಿಗಳನ್ನು ಒಳಸುರಿಗೋಸ್ಕರ ಸಾಕುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ತ್ರಿವಿಧ ಶೂನ್ಯ 000 ಅಂತ ಕರಿತೀವಿ. ಥ್ಯಾಂಕ್ ಯು ಸರ್. ಹೇಳಿಯಪ್ಪ, ಇನ್ನೇನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡಿ. ಮುಖ್ಯವಾಗಿ ನಾವು ಬೆಳೆ ಸಸ್ಯಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಇದು ಟ್ರಾನ್ಸ್ಪ್ಲಾಂಟಿಂಗ್ ಸಮಯ. ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿ ಅದ್ರ ಬಗ್ಗೆ. ಸರ್ EM ಸೊಲ್ಯೂಷನ್ ಅಂತ ಹೇಳಿದ್ರೆ ಹಾಂ, ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದು. ಸರಿ ಸರ್. ಹಂಗಂದ್ರೆ ಏನದು ಸರ್, ಇದು ಸೂಕ್ಷ್ಮ ಜೀವಿಗಳ ದ್ರಾವಣ, ಮೂಲ ದ್ರಾವಣ ಅಂತೀವಿ. ಸೋರ್ಸ್ ಕಲ್ಚರ್ ಆಫ್ ಮೈಕ್ರೋಬ್ಸ್ ಅಂತೀವಿ. ಇದು ಸುಮಾರು 18-19 ದೇಶಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ 1991ರಿಂದ. ಇದರಲ್ಲಿ ಈ ಸೋರ್ಸ್ ಲಿಕ್ವಿಡಲ್ಲಿ ಸಾಕಷ್ಟು ಪ್ರಭೇದದ ಸೂಕ್ಷ್ಮಜೀವಿಗಳು ಇರುತ್ತವೆ. 82-83 ಪ್ರಭೇದದ ಸೂಕ್ಷ್ಮಜೀವಿಗಳಿರ್ತವೆ. ಅವು ಸಮೂಹ ರೂಪದಲ್ಲಿದ್ದು ತಮ್ಮದೇದಂಥ ಕಾರ್ಯವನ್ನು ನಿರ್ವಹಿಸ್ತಿರ್ತವೆ. ಕೆಲವು ಸೂಕ್ಷ್ಮಜೀವಿಗಳ ಪ್ರಭೇದಗಳು ನಾವು ಕೊಟ್ಟಂಥ ತ್ಯಾಜ್ಯವನ್ನು ಕಳಿಸುವಿಕೆ, ಡಿಕಂಪೋಸಿಷನಲ್ಲಿ ಕೆಲಸ ಮಾಡ್ತವೆ. ಇನ್ನು ಕೆಲವು ಡಿಫೆನ್ಸಿಂಗ್ ಸಿಸ್ಟಮ್, ಅಂದರೆ ಮಣ್ಣಿನಲ್ಲಿ ಇರಬಹುದಾದಂಥ ಹಾನಿಕಾರಕ ಫಂಗಸ್ಗಳನ್ನು ಬ್ಯಾಕ್ಟೀರಿಯಾಗಳ ಜೊತೆ ಹೋರಾಟ ಮಾಡಿ ಮಣ್ಣನ್ನು ಆರೋಗ್ಯವಾಗಿಡ್ತವೆ. ಇನ್ನು ಕೆಲವು ಸೂಕ್ಷ್ಮಜೀವಿಗಳು ನ್ಯೂಟ್ರಿಷನ್ ಮೊಬಿಲೈಸಿಂಗ್, ನಮ್ಮ ಮಣ್ಣಿನಲ್ಲಿ ಅಥವಾ ನಾವು ಕೊಟ್ಟಂಥ ಸಾವಯವ ಅಂಶದಲ್ಲಿ ಇರಬಹುದಾದಂಥ ಬೆಳೆ ಸಸ್ಯಕ್ಕೆ ಅಗತ್ಯವಾದಂಥ ಪೋಷಕಾಂಶವನ್ನು ಲಬ್ಧ ರೂಪದಲ್ಲಿ ಅವೈಲಬಲ್ ಫಾರ್ಮ್ಯಾಟ್ಗೆ ಪರಿವರ್ತಿಸಿ ಅಗತ್ಯತೆಗೆ ಅನುಸಾರವಾಗಿ ನಮ್ಮ ಬೆಳೆ ಸಸ್ಯದ ಬೇರಿಗೆ ಪೂರೈಸುತ್ತವೆ. ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್, ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಆ್ಯಂಡ್ ಡಿಫೆನ್ಸಿಂಗ್ ಮೈಕ್ರೋಬ್ಸ್, ಈ ಎಲ್ಲ ಥರದ ಸಮೂಹದ ಸೂಕ್ಷ್ಮಜೀವಿಗಳು ಒಂದೇ ದ್ರಾವಣದಲ್ಲಿ ಸಿಗುತ್ತೆ. ಅದಕ್ಕೆ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ 1 ಹರಿಯಾಲಿ ಅಂತ ಕರೀತಾರೆ. ಇದನ್ನು 18-20 ದೇಶಗಳಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಮ್ಯಾಪಲ್ ಇಂಡಿಯಾ ಅಂಥೇಳಿ ಅದು ಇವಾಗ ಕೋಲ್ಕತ್ತಾದಲ್ಲಿದೆ, ಅಲ್ಲಿ ಇದು ಉತ್ಪಾದನೆ ಆಗುತ್ತೆ. ಅದರ ಡೀಲರ್ಗಳು ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೆ. ಅಮೆಝಾನಲ್ಲೂ ಸಿಗುತ್ತೆ. ನಾವು ಇದನ್ನು ಇದು ತುಂಬ ಅಥೆಂಟಿಕ್ ಇರುತ್ತೆ. ಇದು ಮೂಲ ದ್ರಾವಣ. ಈ ಮೂಲ ಸೋರ್ಸ್ ಲಿಕ್ವಿಡ್ನ ತೊಗೊಂಬಂದು ಆ್ಯಕ್ಟಿವೇಟ್ ಮಾಡಿ ನಂತರ ಅದನ್ನು ನಾವು ಈ ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಯಾವ ಹಂತಗಳಲ್ಲಿ ನಾವು ನಮ್ಮ ಬೆಳೆ ಸಸ್ಯದ ಬೇರು ವಲಯಕ್ಕೆ ಸೂಕ್ಷ್ಮಜೀವಿಗಳನ್ನು ಸೇರಿಸಬೇಕೋ ಆ ಹಂತಗಳಲ್ಲಿ ಇದನ್ನು ನಾವು ಬಳಸ್ತಾ ಇದ್ದೀವಿ. ಸೊ ಇಟ್ಸ್ ಮದರ್ ಕಲ್ಚರ್ ಲೈಕ್ ಗೋಕುಂಭಾಮೃತ, DKC ಮದರ್ ಕಲ್ಚರ್. ಹಾಂ, ಸೋರ್ಸ್ ಮದರ್ ಕಲ್ಚರ್, ವೆರಿ ಅಥೆಂಟಿಕ್ ಸೋರ್ಸ್ ಮದರ್ ಕಲ್ಚರ್. ನೀವು ಇದನ್ನು ಗೂಗಲ್ ಮಾಡಿ ನೋಡಿ ಸರ್. EM1 ಅಂತ ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ ಹರಿಯಾಲಿ ಅಂತ ಹೊಡೆದ್ರೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಇಂಟರ್ನೆಟ್ಟಲ್ಲೂ ಇದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಸಾಕಷ್ಟು ವಿಡಿಯೋಗಳು ಇದರ ಬಗ್ಗೆ ಹೇಳಿದ್ದೀವಿ. ಸೊ ನೀವು ಆಮೇಲೆ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿದ್ರೆ ನಾವು ಅದನ್ನು ಬಳಸಿರೋ ರೀತಿ, ನಮಗೆ ಬಂದಿರೋ ಬೆನಿಫಿಟ್ ಎಲ್ಲವಾದ ವಿಡಿಯೋಗಳಿದೆ, ನಿಮಗೆ ಶೇರ್ ಮಾಡ್ತೀವಿ. ಹೇಳಿಯಪ್ಪ, ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಇವತ್ತಿನ ಸಬ್ಜೆಕ್ಟ್ ವಿಷಯದಲ್ಲಿ. ಗ್ರೀನ್ ಚಿಲ್ಲಿ ಮತ್ತೆ ಗಾರ್ಲಿಕ್ ಹೇಳಿದ್ರೆ, ಹೌದು, ನೀಮ್ ಆಯಿಲ್ಗೆ 5 ml ಅಂತ ಹೇಳಿದ್ರಿ. ಇದ್ರದ್ದು ರೇಷಿಯೋ ಏನು ಸರ್? ಇದು ಸಬ್ಜೆಕ್ಟಿವ್ ಸರ್. ನಾವು 4:1 ಅಂತ ಹೇಳ್ತೀನಿ. ಅಂದರೆ ಒಂದು 100 ಗ್ರಾಮು ಹಸಿರು ಮೆಣಸಿನಕಾಯಿಗೆ 25 ಗ್ರಾಮು ಬೆಳ್ಳುಳ್ಳಿನ ತಗೊಂಡು ಜಜ್ಜಿ ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿ ಒಂದು 5 ಲೀಟ್ರ್ ನೀರಲ್ಲಿ ಮುಳುಗಿಸಿ ಬಟ್ಟೆ ಗಂಟನ್ನು ಒಂದು ಅರ್ಧ ಗಂಟೆ ಅಥವಾ 1-2 ಗಂಟೆ ಕಾಲ ಬಿಟ್ಟಾಗ ಆ ರಸ ಎಲ್ಲ ಅದಕ್ಕೆ ಹೀರ್ಕೊಂಡಿರುತ್ತೆ. ನೀರಿನಲ್ಲಿ ಆ ಘಾಟು ಸೃಷ್ಟಿಯಾಗಿರುತ್ತೆ. ನೀವು ಯಾವ ಸಸ್ಯಕ್ಕೆ ಅದನ್ನು ಸ್ಪ್ರೇ ಮಾಡ್ತೀರಾ, ಆ ಸಸ್ಯ ಯಾವ ಹಂತದಲ್ಲಿದೆ ಅದರ ಮೇಲೆ ನಿಮ್ಮ ಡೈಲ್ಯೂಷನ್ ರೇಷಿಯೋ 2 ml per ಲೀಟರ, 5 ml per ಲೀಟರ, 10 ml per ಲೀಟರ ಅದರ ಮೇಲೆ ಡಿಪೆಂಡ್ ಆಗಿ. ಹೊಸದಾಗಿ ನಾವು ಗಿಡ ನೆಟ್ಟರು, ಇವತ್ತಿನ ವಿಷಯದಲ್ಲಿ ಹೊಸದಾಗಿ ನಾವು ಗಿಡ ನೆಡ್ತಾ ಇರೋದ್ರಿಂದ 2 ml per ಲೀಟರ್ ಸಾಕಾಗುತ್ತೆ. ಅದೇ ಸ್ವಲ್ಪ ನಾವು 6 ತಿಂಗಳು ವರ್ಷದ ನಂತರದ ಗಿಡಗಳಲ್ಲಿ ಈ ರಸ ಇರೋ ಕೀಟಗಳು ಬಾಧೆಗಳು ಬಂದಾಗ ಆಗ ನೀವು ಅದರ ಡೋಸೇಜ್ನ ಜಾಸ್ತಿ ಮಾಡಬೇಕಾಗತ್ತೆ. 4 ml 5 ml ತನಕ ಹೋಗಬೇಕಾಗತ್ತೆ. ಮತ್ತು ನಮ್ಮ ತೆಂಗಿನ ಮರದಲ್ಲಿ ತೆಂಗಿನ ಗರಿಯ ಹಿಂಭಾಗದಲ್ಲಿ ಬಿಳಿ ನೊಣಗಳು ಬರುತ್ತೆ.
ಅದನ್ನು ನಿಯಂತ್ರಣ ಮಾಡಬೇಕಂದ್ರೆ 10 ml per ಲೀಟರು ಹಾಕಬಹುದು. ಇಟ್ಸ್ ಸಬ್ಜೆಕ್ಟಿವ್ ಸರ್. ನಾವು ಯಾವ ಗಿಡಕ್ಕೆ ಸ್ಪ್ರೇ ಮಾಡ್ತಿದ್ದೀವಿ, ಅದು ಯಾವ ಹಂತದಲ್ಲಿ ಗಿಡಗಳಿವೆ, ಯಾವ ಹಂತದಲ್ಲಿ ಗಿಡದ ಎಲೆಗಳ ರಚನೆ ಆಗಿದೆ, ಎಷ್ಟು ಬಾಧೆಗೆ ಒಳಪಟ್ಟಿವೆ, ಇವೆಲ್ಲವನ್ನು ಗಮನಿಸಿ ಈ ಡೈಲ್ಯೂಷನ್ ರೇಷಿಯೋ 2 ml to 10 ml ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದಿ ಇನ್ಸೆಕ್ಟಿ ಇಶ್ಯೂಸ್ ಇದು ವರ್ಕ್ ಆಗುತ್ತೆ. ಹೌದಪ್ಪ ಸರ್. ಇಲ್ಲೇ ಇನ್ನೊಂದು ಕ್ವಶನ್ ಸರ್. ಸೊ ನೀವು ಅಂದ್ರೆ ಮುಂಚೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ ಅಂತಂದ್ರೆ ಯಾವ್ದು ಬೆಟರ್ ಸರ್, ಬೇವಿನ ಎಣ್ಣೆನೋ ಅಥವಾ ಇದು ಸರ್ ಯಾವ್ದು? ಬೇವಿನ ಎಣ್ಣೆ ಪ್ರಿವೆಂಟಿವ್ ಮೆಷರ್ ಅಂತ, ಅಂದರೆ ನಾವು ಮುಂಜಾಗ್ರತೆ ಕ್ರಮವಾಗಿ ಬೇವಿನ ಎಣ್ಣೆ ಸ್ಪ್ರೇ ಮಾಡಿರಿ ಮುಂಜಾಗ್ರತೆಯಾಗಿ. ಬಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿಬಿಟ್ರೆ ಸಕ್ಕಿಂಗ್ ಪೆಸ್ಟು ಇನ್ಸೆಕ್ಟ್ಸು ಬಂದಿದೆ ಅಂತ ಖಾತ್ರಿ ಆದಮೇಲೆ ಬೇವಿನ ಎಣ್ಣೆಯಿಂದ ಕಂಟ್ರೋಲ್ ಆಗಲ್ಲ. ಓಕೆ. ಆವಾಗ ನೀವು ಈ ಘಾಟು ವಾಸನೆ ಬರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ದ್ರಾವಣವನ್ನು ಮಾಡಿಕೊಂಡು ಸ್ಪ್ರೇ ಮಾಡಿದಾಗ ಆ ಸಕ್ಕಿಂಗ್ ಪೆಸ್ಟ್ಗಳು, ರಸ ಇರೋ ಕೀಟಗಳು ಬರಲ್ಲ. ಯಾಕೆಂದರೆ ಅವು ಈ ಘಾಟು ವಾಸನೆಗೆ ರಿಪೆಲೆಂಟಾಗಿ ಹೊಟ್ಟೋಗ್ತವೆ. ಇದು ತುಂಬ ಘಾಟಿರುತ್ತೆ, ಹಾಗಾಗಿ ಇದು ನಿಯಂತ್ರಣ ಮಾಡುತ್ತೆ. ಸೊ ಪೋಸ್ಟ್ ಇನ್ಸಿಡೆಂಟು ಮೆಣಸಿನಕಾಯಿ ಬೆಳ್ಳುಳ್ಳಿ ದ್ರಾವಣ ಯೂಸ್ ಮಾಡಿ, ಪ್ರಿವೆಂಟಿವ್ ಆಗಿ ನೀಮ್ ಆಯಿಲ್ ಯೂಸ್ ಮಾಡಿ. ನೀವು ಪ್ರಿವೆಂಟಿವ್ ಆಗಿಯೂ ಮೆಣಸಿನಕಾಯಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು. ಆವಾಗ 2 ml per ಲೀಟರ್ ಸಾಕು. 2 ml per ಲೀಟರ್ ಪ್ರಿವೆಂಟಿವ್ ಆಗಿ ಮಾಡುವಾಗಿದ್ರೆ. ಪ್ರಿವೆಂಟಿವ್ ಅದೇ ಇವಾಗ ನಾಟಿ ಮಾಡಿದ ತಕ್ಷಣನೇ ಪ್ರತಿ ವಾರನೂ ಒಂದೊಂದ್ ದಿವಸ ಅನ್ಕೊಂಡಿದ್ದೀನಿ ನಾನು, ಪ್ರತಿ ವಾರನೂ ಒಂದ್ ಬುಧವಾರನೋ ಗುರುವಾರನೋ ಇದು ಮಾಡೋದು ಅಂತ ಮಾಡಿ ಅಪ್ಪ. 2 ml per ಲೀಟರ್ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಬೆಳ್ಳುಳ್ಳಿ 4:1 ಆ ರೇಷಿಯೋದಲ್ಲಿ ತಗೊಂಡು ಮಾಡಿ. ಆಮೇಲೆ ಸ್ಪ್ರೇ ಮಾಡೋಕ್ಕೆ ಮುಂಚೆ ಒಂದು ಚಿಟಿಕಿ, ಒಂದು 10 ಗ್ರಾಮ್ 20 ಗ್ರಾಮ್ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿನ ಘಾಟ್ಗೆ ನಮ್ಮ ಬೆಳೆ ಸಸ್ಯವೂ ಸಹ ಒಂದು ರೀತಿ ಒತ್ತಡಕ್ಕೊಳಗಾಗುತ್ತೆ. ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಅರಿಶಿನದ ಪುಡಿ ಕೆಲಸ ಮಾಡುತ್ತೆ ಆಂಟಿಬಯೋಟಿಕ್ ಆಗಿ. ಹಾಗಾಗಿ 1 ಚಮಚ ಅರಿಶಿನೂ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ. ಸರ್ ಇದಕ್ಕೆ ಇವಾಗ ನಾವು ಅಂದ್ರೆ ಬೇವಿನ ಎಣ್ಣೆಗೆ ಈ ಮೊಟ್ಟೆನೋ ಏನೋ ಈ ತರ ಸೇರಿಸ್ತೀವಿ, ಅದೇನ್ ಬೇಕಾಗಿಲ್ಲ ಸರ್ ಇದಕ್ಕೆ? ಇದಕ್ಕೇನು ಬೇಕಿಲ್ಲ. ಅಂದ್ರೆ ಇದು ಅದಕ್ಕೆ ಅಂಟ್ಕೊಳ್ಳುವಂತ ಏನು ಬೇಕಾಗಿಲ್ಲ ಅಂತ? ಬೇಕಾಗಲ್ಲ. ಹಾ, ಘಾಟು ವಾಸನೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ ಸ್ಪ್ರೇ ಮಾಡಿದ ತಕ್ಷಣ. ಓಕೆ. ಬಿಕಾಸ್ ಇಟ್ ಈಸ್ ಪೋಸ್ಟ್ ಇನ್ಸಿಡೆಂಟ್ ಇದು. ಓಕೆ ಸರ್. ಹಾಗಾಗಿ ಇದಕ್ಕೆ ಏನೂ ಬೇಕಿಲ್ಲ. ಮತ್ತು ಆಲ್ರೆಡಿ ನಾವು ಹೇಳಿದಾಗೆ ಮತ್ತು 3 ದಿನದ ನಂತರ ರಿಪೀಟ್ ಮಾಡೋದು ಒಳ್ಳೆಯದು. ಯಾವುದೇ ನೀವು ಪೀಡೆ ನಿಯಂತ್ರಣ ಸ್ಪ್ರೇಗಳನ್ನು ಮಾಡಿದಾಗ ಒಂದು ಸತಿ ನಿಲ್ಲಿಸ್ಬಿಡ್ಬೇಡಿ. ಮತ್ತು 3 ದಿನದ ನಂತರ ಅಥವಾ 5 ದಿನದ ನಂತರ ಇನ್ನೊಂದು ಸಲ ರಿಪೀಟ್ ಮಾಡಿ. ಯಾಕೆಂದರೆ ಕೆಲವು ಇವೇನು ಮಾಡುತ್ತೆ, ನಮ್ಮ ಜೈವಿಕ ಕೃಷಿಗೂ ರಾಸಾಯನಿಕ ಕೃಷಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ರಾಸಾಯನಿಕ ಕೃಷಿನಲ್ಲಿ ಅದನ್ನೆಲ್ಲ ಸೈಡ್ ಅಂತಾರೆ, ಅಂದರೆ ಸೂಸೈಡ್, ಎಲ್ಲವನ್ನು ಕೊಲ್ಲುವುದು ಅಂತಾರೆ. ಇನ್ಸೆಕ್ಟಿಸೈಡು, ವಿಡಿಸೈಡು, ಆ ಸೈಡು ಈ ಸೈಡು. ನಾವು ಜೈವಿಕ ಕೃಷಿನಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಯಾವುದನ್ನು ಕೊಲ್ಲಲ್ಲ. ನಾವು ಅದನ್ನು ರಿಪೆಲೆಂಟ್ ಘಾಟು ವಾಸನೆ ಬರೆಸಿ ಅಲ್ಲಿಗೆ ಆಹಾರ, ಇದು ನನ್ನ ಎಲೆಗಳು ಅದಕ್ಕೆ ಆಹಾರ ಆಗಬಾರ್ದು ಆ ಒಂದು ಮುನ್ನೆಚ್ಚರಿಕೆ ತಗೊಂಡಿರ್ತೀವಿ. ಹಾಗಂತ ಅದರ ಪೀಡೆ ಸಂಪೂರ್ಣವಾಗಿ ಆಗಿರಲ್ಲ. ಪೀಡೆ ಬೇರೆ ಎಲ್ಲೋ ಕಡೆ ಹೋಗಿ ಆಹಾರ ಹುಡ್ಕೊಳ್ಳುತ್ತೆ. ನಮ್ಮ ಕಳೆ ಸಸ್ಯಗಳನ್ನು ತಿಂದು ತನ್ನ ಜೀವನ ಚಕ್ರವನ್ನು ಚಿಟ್ಟಿಯಾಗಿ ಅದು ಹಾರೋಗುತ್ತೆ. ಇಲ್ಲ ಅಂದರೆ ಮತ್ತೆ ಬರೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಬಯೋ ಕಂಟ್ರೋಲ್, ಜೈವಿಕ ನಿಯಂತ್ರಣ ನಾವೇನು ಮಾಡ್ತೀವೋ ಅದನ್ನು ರಿಪಿಟೇಟಿವ್ ಸೈಕಲ್ 3 ದಿನಕ್ಕೆ 1 ಸತಿ, ಆ ರೀತಿ 3 ಸತಿ. ಡಾಕ್ಟರ್ ವಿಜಯ್ ಪ್ರಕಾಶ್ ಹೆಗಡೆ ಸರ್ ನಮಗೆ ಇದನ್ನು ಹೇಳಿದರು. ಯಾವುದೇ ನೀವು ಪೆಸ್ಟ್ ಕಂಟ್ರೋಲ್ ಬಯೋ ಮಾಡುವಾಗ ಮಿನಿಮಮ್ 3 ಸೈಕಲ್ ಸ್ಪ್ರೇ ಮಾಡಿ, ಆವಾಗ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನು ನಮ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸರ್ ಈ 3 ಸೈಕಲ್ ಅಂದ್ರೆ ವಾರಕ್ಕೊಂದ್ಸರಿ ಮಾಡಬೇಕಾ ಅಥವಾ ಯಾವ ತರ? ನಿಮ್ಮ ಬೆಳೆ ಸಸ್ಯಗಳು ಈ ತರಕಾರಿ ಕೋಸಗಡ್ಡೆ ಪಸಗಡ್ಡೆ ಆದರೆ 3 ದಿನಕ್ಕೊಂದ್ಸತಿ ಮಾಡಿ. ನೀವು ನಿಂಬೆ ಗಿಡ ಮತ್ತು ಬೇರೆ ಗಿಡಗಳಿಗಾದರೆ 5 ದಿನಕ್ಕೊಂದ್ಸತಿ ಮಾಡಿ. ಅಡಿಕೆ ತೆಂಗಿನ ಸಸಿಗಾದರೆ ವಾರಕ್ಕೊಂದ್ಸತಿ ಮಾಡಿ. ನಿಮ್ಮ ಬೆಳೆ ಸಸ್ಯಗಳ ಮೇಲೆ ಅವಲಂಬಿಸಿರುತ್ತೆ. ಮತ್ತೆ ಅದರ ಏಜ್ ಆಫ್ ದ ಪ್ಲಾಂಟ್. ಹೇಳಿಯಪ್ಪ. ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬಹಳ ಮುಖ್ಯ. ಇಲ್ಲಿ ಯಾವುದನ್ನು ಅಸ್ಯೂಮ್ ಮಾಡ್ಕೋಬಿಡಿ ದಯವಿಟ್ಟು. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ವಿಷಯದಲ್ಲಿ ಏನೇ ಸಂದೇಹ ಇದ್ರೂ ಕೇಳಿಯಪ್ಪ. ಅದೇ ಸರ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ ಫಸ್ಟ್ ಪ್ರಿವೆಂಟ್ ಮಾಡ್ಬಿಟ್ರೆ ಅವಾಗ ಬಂದ ಯೋಚನೆ ಈ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ ಬದಲು ಪ್ರಿವೆಂಟ್ ಮಾಡೋದ್ರಲ್ಲಿ ಟ್ರೈ ಮಾಡ್ಬೇಕು ಅಂತ ಅಷ್ಟೇ ಸರ್ ನಮ್ದೇನಿಲ್ಲ. ಆತರ ಎಲ್ಲಿವರೆಗೂ ಆ ಡೈವರ್ಸಿಟಿ ಕ್ರಿಯೇಟ್ ಆಗಿರಲ್ವೋ, ಪ್ರಾರಂಭಿಕ ಹಂತದಲ್ಲಿ ಹೊಸದಾಗಿ ಕೃಷಿ ಪ್ರಾರಂಭ ಮಾಡುವಾಗ ವೈವಿಧ್ಯತೆಗಳಿರಲ್ವಲ್ಲ ಸರ್, ಸಸ್ಯ ವೈವಿಧ್ಯತೆ, ಜೀವ ವೈವಿಧ್ಯತೆ, ಪ್ಲಾಂಟ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಅವೆಲ್ಲ ಕ್ರಿಯೇಟ್ ಆಗಿರಲ್ಲ. ಅದಕ್ಕೆ 12ರಿಂದ 18 ತಿಂಗಳು ಬೇಕು. ಅಲ್ಲಿವರೆಗೂ ಈ ಥರ ಬಾಧೆಗಳು ಜಾಸ್ತಿ ಇರುತ್ತೆ, ವಲ್ನರಬಿಲಿಟಿ ಅಂತೀವಿ. ಯಾವಾಗ ಎಲ್ಲ ವೈವಿಧ್ಯತೆಗಳು ಸೃಷ್ಟಿಯಾಗ್ತಾ ಬರುತ್ತೋ ಆವಾಗ ಈ ಥರ ಬಾಧೆಗಳು ತಂತಾನೇ ಪ್ರಕೃತಿನೇ ನಿಯಂತ್ರಿಸ್ಬಿಡುತ್ತೆ. ಹಾಗೆ ನಮ್ಮ ಹಸ್ತಕ್ಷೇಪ, ನಮ್ಮ ಇಂಟರ್ವೆನ್ಷನ್ ಕಮ್ಮಿ ಆಗ್ತಾ ಬರುತ್ತೆ.
ಇದು ನೈಸರ್ಗಿಕ ಕೃಷಿಯ ಪ್ರಮುಖ ಹಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸರ್ ಈಗ ನಮ್ಮ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ಇವಾಗ ನಾವು ಹೊಸದಾಗಿ ಆರಂಭಿಸ್ಬೇಕಾದ್ರೆ ಯಾವ ತರ ಈ ಕ್ರಾಪ್ಸ್ ಏನ್ ಮಾಡ್ಬೇಕು, ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು? ಅದೇ ಸರ್, ನೀವು ನಿಮ್ಮ ವಾತಾವರಣಕ್ಕೆ, ನಿಮ್ಮ ಪ್ರಕೃತಿ ನಿಮ್ಮ ವಾತಾವರಣದಲ್ಲಿ ಯಾವ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ, ಸ್ಥಳೀಯವಾಗಿ ಹೊಂದ್ಕೊಂಡು ಬೆಳಿತೇವೆ, ಅದಕ್ಕೆ ಪ್ರಥಮ ಆಯ್ಕೆ ಕೊಡಿ. ನಿಮ್ಮ ತಾಲೂಕಿನ ಸುತ್ತಮುತ್ತ ಅಂದರೆ ನಿಮ್ಗೆ 20-50 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಿದ್ದಾರೆ, ಸಾಕಷ್ಟು ತೋಟಗಳಿಗೆ ಭೇಟಿ, ಅವರು ರಾಸಾಯನಿಕ ಕೃಷಿನಲ್ಲೇ ಬೆಳೀಲಿ, ನೀವು ನೋಡ್ಕೊಂಬನ್ನಿ. ಆ ಪ್ರಜಾತಿಯ ಬೆಳೆಗಳು, ಆ ಗಿಡಗಳು, ಆ ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸು ಅಲ್ಲಿ ಎಕ್ಸಿಸ್ಟೆನ್ಸ್ ಇದೆಯಾ, ಪರ್ಫಾರ್ಮೆಂಟ್ ಮಾಡ್ತೀವ್ಯಾ, ಫಸಲು ಸಿಗ್ತಾ ಇದೆಯಾ, ಅದನ್ನು ಸ್ಟಡಿ ಮಾಡಿ ಫಸ್ಟು ನಿಮ್ಮ ನಿರ್ದಿಷ್ಟ ಪ್ರದೇಶದಲ್ಲಿ. ಅವರು ರಾಸಾಯನಿಕದಲ್ಲಿ ನಿರ್ವಹಣೆ ಮಾಡ್ತಾರೆ, ನಾವು ನೈಸರ್ಗಿಕದಲ್ಲಿ ಮಾಡೋಣ, ಅದು ಎರಡನೇ ಹಂತದಲ್ಲಿ ಬರುತ್ತೆ. ಸೊ ಮೊದಲು ನಿಮ್ಮ ಸ್ಥಳೀಯವಾಗಿ ಬರ್ಬೋದಾದಂಥ ವಾಣಿಜ್ಯ ಬೆಳೆಗಳನ್ನು ಗಮನಿಸ್ತಾ ಬನ್ನಿ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ನಂತರ ಕೆಲವೊಂದು ಪ್ರಯೋಗನೂ ಮಾಡಿ. ಹೊಸದಾಗಿ ನಿಮ್ಮ ಪ್ರದೇಶದಲ್ಲಿ ಇಲ್ಲದೇ ಇದ್ದರೂ ನೀವು ಅದನ್ನು ಪ್ರಯೋಗ ಮಾಡ್ಬೋದು. ಪ್ರಯೋಗ ಮಾಡೋಕ್ಕೆ ಮುಂಚೆ ನೀವು ಗಮನಿಸಬೇಕಾಗಿದ್ದು ಮಣ್ಣಿನ ಆರೋಗ್ಯ ಮತ್ತು ಸೂಕ್ಷ್ಮ ವಾತಾವರಣ, ಸಾಯಿಲ್ ಹೆಲ್ತ್ ಆ್ಯಂಡ್ ಮೈಕ್ರೋ ಕ್ಲೈಮೇಟ್ ಅಂತೀವಿ. ನೀವು ಸಾಯಿಲ್ ಹೆಲ್ತ್ ಕಡೆ ಗಮನ ಕೊಟ್ಟು ಒಂದು ಸೂಕ್ಷ್ಮ ಕಿರು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡ್ರೆ ಸಾಕಷ್ಟು ಗಿಡಗಳು ತಮ್ಮ ಪ್ರಾರಂಭಿಕ ದಿನಗಳಲ್ಲಿ ವೆಜಿಟೇಟಿವ್ ಸ್ಟೇಜಲ್ಲಿ ಅವು ಅಡ್ಯಾಪ್ಟ್ ಆಗಿಬಿಡ್ತವೆ. ನಂತರದ ದಿನಗಳಲ್ಲಿ ಅವು ಹೂವು, ಹಣ್ಣು, ಈಚುಕಾಯಿ ಕೊಡುವಾಗ ರೀಪ್ರೊಡಕ್ಟಿವ್ ಸ್ಟೇಜಿಗೆ ಬಂದಾಗ ಅದರದ್ದು ಪರ್ಫಾರ್ಮೆನ್ಸು ವಾತಾವರಣ, ಪರಿಸರದ ಮೇಲೆ ಅವಲಂಬಿಸಿರುತ್ತೆ. ಯಾವ ಗಿಡ ಎಷ್ಟು ಹೂ ಬಿಡುತ್ತೆ, ಆ ಹೂವು ಉದುರುತ್ತೆಯೇ ಅಥವಾ ಫಸಲು ಕಟ್ಟುತ್ತೆಯೇ, ಫಸಲು ಕಟ್ಟಿದ ಮೇಲೆ ಹರಳು ಉದುರುತ್ತೆಯೇ, ಅಥವಾ ಹರಳು ಗಟ್ಟಿ ಆದಮೇಲೂ ಅದರಲ್ಲಿ ಒಳಗಡೆ ತಿರುಳು ಚೆನ್ನಾಗಿ ಬರುತ್ತೆಯೇ, ಬೀಜ ಸಮೃದ್ಧವಾಗಿ ಬೆಳೆಯುತ್ತೆ, ಇದೆಲ್ಲವೂ ಹವಾಮಾನವನ್ನು ಅವಲಂಬಿಸಿರುತ್ತೆ, ನಿಮ್ಮ ಪ್ರಾಕೃತಿಕ ಸನ್ನಿವೇಶವನ್ನು ಅವಲಂಬಿಸಿರುತ್ತೆ. ಯಾವುದನ್ನು ನಿರ್ದಿಷ್ಟವಾಗಿ ಪಾಯಿಂಟ್ ಮಾಡಿ ನಾವು ತೋರ್ಸೋಕ್ಕಾಗಲ್ಲ. ಆದರೆ ಇದೊಂದು ಪ್ರಯೋಗ ಥರ ಮಾಡಿ, ಯಾವುದೇ ಹೊಸದಾಗಿ ನಿಮ್ಮ ಪ್ರದೇಶದಲ್ಲಿ ಹೊಸ ಬೆಳೆಗಳನ್ನು ನೀವು ಪರಿಚಯ ಮಾಡಿಸುವಾಗ, ನಿಮ್ಮ ಕೃಷಿ ಭೂಮಿನಲ್ಲಾಗ್ಬೋದು ಅಥವಾ ಬೇರೆ ತೋಟಗಳಲ್ಲಿ ನೀವು ಗಮನಿಸುವಾಗಲೂ ಕಡಿಮೆ ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿ. ಅದನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿ ಅದರದ್ದು ಸಾಧಕ ಬಾಧಕಗಳನ್ನು ಸ್ಟಡಿ ಮಾಡಿ, ನಂತರ ಅದನ್ನು ನೀವು ಉಳಿದ ಕೃಷಿ ಪ್ರದೇಶಕ್ಕೆ ವಿಸ್ತರಣೆ ಮಾಡಿ. ಒಂದೇ ಸತಿ ಒಂದು 700-800 ಅಂಥದ್ದು ರಂಬುಟಾನು, ಮೆಕೆಡೋಮಿಯಾ, ಆಳು ಮೂಳೆಲ್ಲ ಒಂದೇ ಸತಿ ತಂದಾಕೋಬಾರ್ದು. ಒಂದು ಪ್ರಾಜೆಕ್ಟ್ ಚಿಕ್ಕದಾಗಿ ಒಂದು ಅರ್ಧ ಎಕರೆ 1 ಎಕರೆನಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿ ಆ ಪ್ಲ್ಯಾಂಟ್ಸಲ್ಲಿ ಎಸ್ಟಾಬ್ಲಿಷ್ ಆಗುತ್ತಾ, ಪರ್ಫಾರ್ಮೆನ್ಸ್ ಹೆಂಗೆ ಬರುತ್ತೆ, ವೆಜಿಟೇಟಿವ್ ಗ್ರೋತ್ ಹೆಂಗಾಗುತ್ತೆ, ಫ್ಲವರಿಂಗು ಫ್ರೂಟಿಂಗು ಹೆಂಗಾಗುತ್ತೆ, ಎಲ್ಲವನ್ನು ಸ್ಟಡಿ ಮಾಡಿಕೊಂಡು ನಂತರ ಮುಂದುವರಿರಿ. ಡಿಫಾಲ್ಟಾಗಿ ಯಾವ ಚೆನ್ನಾಗಿ ಬೆಳೆಯುತ್ತೋ ನಿಮ್ಮ ಪ್ರದೇಶದಲ್ಲಿ ಅದನ್ನು ಬೆಳೀರಿ. ಇವಾಗ ಅದು 5 ಲೇಯರ್ 3 ಲೇಯರ್ ಕೃಷಿ ಅಂತಾರಲ್ಲ, ಆ ತರದ್ದು ಏನಾದ್ರು ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದಾ? ಈ ಸುಭಾಷ್ ಪಾಳೇಕರ್ ಅವ್ರ ಮೆಥಡ್ ಫಸ್ಟ್ ನೀವು ಲಿಸ್ಟ್ ಮಾಡ್ಕೊಳ್ಳಿ ಸರ್, ಯಾವ್ಯಾವ ಪ್ಲ್ಯಾಂಟ್ಸು ಅಲ್ಲಿ ಬರುತ್ತೆ, ಯಾವ ಪ್ಲ್ಯಾಂಟ್ಸು ನೀವು ಪ್ರಯೋಗ ಮಾಡ್ತೀರಾ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಸ್ಟಡಿ ಮಾಡಿ. ವಯಸ್ಕ ಗಿಡ ಎಷ್ಟು ಎತ್ತರಕ್ಕೆ ತನ್ನ ಕೆನೋಪಿ ಛತ್ರಿಯನ್ನು ಬೆಳೆಸ್ಕೊಳ್ಳುತ್ತೆ ಅದನ್ನು ಗಮನಿಸಿ, ಅದನ್ನು ಸ್ಟಡಿ ಮಾಡಿ, ಅದರ ತಕ್ಕಂತೆ ನೀವು ಆ ಅಂತರಗಳನ್ನು ಕೊಡ್ತಾ ಬನ್ನಿ. ಇವೆಲ್ಲವೂ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ಎತ್ತರದ ಮೇಲೆ ನಾವು ಫೋಕಸ್ ಮಾಡಿರ್ತೀವಿ. ಈಗ ತೆಂಗು, ಅಡಿಕೆ 35-40 ಅಡಿಗೆ ಹೋಗುತ್ತೆ, ಬಟರ್ ಫ್ರೂಟು, ಮೋಸಂಬಿ 18-20 ಅಡಿಗೆ ಬರುತ್ತೆ, ಮತ್ತು ಇನ್ಯಾವುದೋ ಒಂದು ನಮ್ಮ ದಾಳಿಂಬೆ, ಪೇರ್ಲ ಅವೆಲ್ಲ 8 ಅಡಿ 10 ಅಡಿಗೆ ಇರುತ್ತೆ. ಅರಿಶಿನ, ಶುಂಠಿ ಎಲ್ಲ 2 ಅಡಿ ಬೆಳೆಯುತ್ತೆ. ಇದನ್ನು ಮಲ್ಟಿ ಲೇಯರ್ಡ್ ಅಂತೀವಿ. ಇಲ್ಲಿ ಗಮನ ಕೊಡೋದು ನಾವು ಗಿಡದ ಎತ್ತರ ಮತ್ತು ಕೆನೋಪಿಯ ಹಂದರ, ಎಷ್ಟು ಅಗಲಕ್ಕೆ ತನ್ನ ಛತ್ರಿನ ಬಿಡಿಸ್ಕೊಳ್ಳುತ್ತೆ, ಇದ್ರ ಮೇಲೆ ನೀವು ಬೆಳೆಗಳ ಜೋಡಣೆ ಬರುತ್ತೆ. ಸೊ ಯಾವುದನ್ನು ಎಲ್ಲೆಲ್ಲಿ ನಿರ್ದಿಷ್ಟ ಅಂತರಕ್ಕೆ ಹಾಕ್ಬೋದು ಅನ್ನೋದೆಲ್ಲ ಆಮೇಲೆ ಬರುತ್ತೆ. ಫಸ್ಟು ನೀವು ಪ್ಲ್ಯಾಂಟ್ ಮ್ಯಾಟ್ರಿಕ್ಸ್ ರೆಡಿ ಮಾಡ್ಕೊಳ್ಳಿ, ಯಾವ್ಯಾವ ಪ್ಲ್ಯಾಂಟ್ಸ್ನ ಹಾಕ್ತೀರಾ ಅಂತ, ಅದನ್ನು ಯಾವ ಅಂತರದಲ್ಲಿ ಹಾಕಬೇಕು ಅನ್ನೋದನ್ನು ಅವು ಮೆಚ್ಯೂರ್ ಆದಾಗ, ವಯಸ್ಕ ಮರಗಳಾದಾಗ ಎಷ್ಟು ಜಾಗ ಬೇಕಾಗುತ್ತೋ ಅಷ್ಟು ಜಾಗನ ನಾವು ಈಗಲೇ ಅವಕ್ಕೆ ರಿಸರ್ವ್ ಮಾಡಿ ಕೊಡಬೇಕಾಗುತ್ತೆ. ಈಗ ಅಗಸೆ, ನುಗ್ಗೆ ಮತ್ತು ಗ್ಲಿಜಿಡಿಯಾ ಹಾಕ್ತೀವಲ್ಲ ಸರ್, ಆ ಡಿಸ್ಟೆನ್ಸ್ ಒಳಗಡೆನ ನಾವು ಕ್ರಾಪ್ ಮ್ಯಾನೇಜ್ ಮಾಡ್ಬೇಕಾ? ಹೌದೌದು, ಇವೆಲ್ಲವೂ ಸಂಗಾತಿ ಗಿಡಗಳು ಅಷ್ಟೇ, ನಮ್ಮ ಮಣ್ಣಿಗೆ ಶಕ್ತಿ ತುಂಬಕ್ಕೆ, ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡಕ್ಕೆ ಇರ್ತವೆ. ಇವು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಇವ್ರದ್ದೇನು ಲೆಕ್ಕ ಇಲ್ಲ. ಇದು ಯಾವುದು ನಿಮ್ಮ ಗ್ರಿಡ್ಡಲ್ಲಿ ಬರಲ್ಲ. ನಿಮಗೆ ಗ್ರಿಡ್ಡಲ್ಲಿ ಬರೋವು ನಿಮ್ಮ ವಾಣಿಜ್ಯ ಬೆಳೆಗಳು ಮಾತ್ರ. ಇವೆಲ್ಲ ಸಂಗಾತಿ ಗಿಡಗಳು ಎಷ್ಟು ಬೇಕಾದ್ರೂ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಎಲ್ಲಿವರೆಗೂ ಅದಕ್ಕೆ ಬಿಸಿಲು ಸಿಗ್ತಿರುತ್ತೋ ಅದು ಚೆನ್ನಾಗಿ ಬೆಳೆಯುತ್ತೆ. ನನ್ನ ಮುಖ್ಯ ಬೆಳೆ ಛತ್ರಿ ಅಗಲವಾದ ಮೇಲೆ ಈ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಕೇಳಿಯಪ್ಪ, ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ.
ಸರ್ ಮೆಕಾಡೆಮಿಯಾ ಬಗ್ಗೆ ಹೈಪ್ ಇದೆ, ಅಷ್ಟೊಂದೆಲ್ಲ ಪ್ರಾಫಿಟಬಲ್ ಅದಂತ ರಿಯಲಿ ಅದು ಪ್ರೂವ್ ಆಗಿದೆಯಾ ಕರ್ನಾಟಕದಲ್ಲಿ? ಎಸ್ಪೆಷಲಿ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಆ ಥರದ್ದು ಯಾವುದು ಪ್ರಾಜೆಕ್ಟ್ಸ್. ಅಂದರೆ ಅದನ್ನು ಹಾಕಿ 8-10 ವರ್ಷ ಆದಮೇಲೆ ಇದು ಹಾಕಿ 8 ವರ್ಷ ಆಗಿದೆ, 10 ವರ್ಷ ಆಗಿದೆ, ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ, ಈ ಥರ ಮಾರ್ಕೆಟ್ ಮಾಡ್ತಿದ್ದೀವಿ ಅನ್ನೋ ಉದಾಹರಣೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಆ ನರ್ಸರಿಯವ್ರನ್ನ ಕೇಳಿದ್ರು ಅದು ಅವರು ಪಕ್ವಾಗಿ ಹೇಳ್ತಾ ಇಲ್ಲ. ಯಾವ ಮೆಕಾಡೆಮಿಯ ಗಿಡಗಳನ್ನ ಮಾರಕ್ಕೆ ಹೊರಟಿದಾರಲ್ಲ ನರ್ಸರಿಯವರು, ಹೌದು, ಅವರು ಸಂಪೂರ್ಣ ಮಾಹಿತಿ ಕೊಡಲ್ಲ. ನೀವು ಅವ್ನ ಕೇಸ್ ಸ್ಟಡಿ ಕೇಳಿ, ಎಲ್ಲಿದೆ ಕೊಡಪ್ಪ, ನಾನು ರೈತರು ನೋಡ್ಕೊಂಬರ್ಬೇಕು ಅಂತ. 1,000 ರೂಪಾಯಿ ಅಂತ ಗಿಡಕ್ಕೆ. ಕೆಲವು ಇರೋವು ಮಾನೋಕ್ರಾಪಲ್ಲಿ ಮಾಡಿದ್ದಾರೆ, ಬರೀ ಅದನ್ನು ಬರೀ ಅಡಿಕೆನೇ ಹಾಕಿರ್ತೀವಲ್ಲ ಆ ಥರ ಬರೀ ಮೆಕಾಡೆಮಿಯೇ ಒಂದು 2-5 ಎಕರೆಗೆ ಹಾಕ್ಕೊಂಡಿದ್ದಾರೆ. ಬಟ್ ಅವೆಲ್ಲ ಇನ್ನೂ 4 ವರ್ಷ 5 ವರ್ಷ 6 ವರ್ಷದಲ್ಲಿ ಇದ್ದಾವೆ. ಈಗೆಲ್ಲ ಹೊಸದೇನು ಲಾಂಗಾನು ರಾಂಬುಟಾನ್ ಅಂತೇನು ಎಲ್ಲ ಇಂಟರ್ನೆಟ್ಟಲ್ಲಿವೆ, ಪ್ರಾಯೋಗಿಕ ಹಂತದಲ್ಲಿವೆ. ಆಸಕ್ತ ಕೃಷಿಕರು ಅದನ್ನು ಪ್ರಯೋಗ ಮಾಡ್ತಕ್ಕಂಥ ಸಂಪನ್ಮೂಲ ಇರತಕ್ಕಂಥ ಕೃಷಿಕರು ಅದನ್ನು ಪ್ರಯೋಗ ಮಾಡ್ತಿದ್ದಾರೆ. ನಾವು ಪ್ರಾಯೋಗಿಕವಾಗಿ ಮಾಡೋಣ ಸರ್. ನಾವು 4-5 ಗಿಡ ತಂದು ಹಾಕೋಣ, ಏನು ತೊಂದರೆ ಇಲ್ಲ. ಇರೋ ಜಮೀನಿಗೆಲ್ಲ ಅದೊಂದನ್ನೇ ಹಾಕೋದು ಬೇಡ, ಅದನ್ನೇ ಡಾಮಿನೆಂಟ್ ಕ್ರಾಪಾಗಿ ಮಾಡೋದು ಬೇಡ. ಥ್ಯಾಂಕ್ ಯು ಸರ್. ಈ ಹಂತದಲ್ಲಿ ಅದು ಪ್ರೂವ್ ಆಗಲಿ, ಪ್ರೂವ್ ಆದಮೇಲೆ ನಾವು ಹೋಗೋಣಂತೆ. ಹೇಳಿಯಪ್ಪ. ಈಗ ಶೇರಿಂಗ್ ಆಗ್ತಾ ಇದೆ ಇದು, ಹೇಳಿ. ಮಹಾಗಣಿನು ಈಗ ಎಕರೆಗಟ್ಲೆ ಆಗ್ತಾ ಇದಾರಲ್ಲ ಸರ್, ಅದು ಏನು ಪ್ರಾಫಿಟ್ ಕೊಡತ್ತ? ಗೊತ್ತಿಲ್ಲ ಸರ್, ನೋಡಬೇಕು. ಯಾಕಂದರೆ ನಮ್ಮ ನೆಲಮಂಗಲ ಮತ್ತು ಹೆಸರುಘಟ್ಟ ಭಾಗದಲ್ಲಿ 10-12-15 ವರ್ಷದಿಂದ ಹಾಕಿರೋ ಗಿಡಗಳು ಇದ್ದಾವೆ. ನಾವು ಆ ಕಡೆ ಹೋದಾಗ ಗಮನಿಸ್ತಾ ಇರ್ತೀವಿ. ಬಟ್ ಅವ್ರು ಯಾರು ಅದನ್ನ ಹಾರ್ವೆಸ್ಟ್ ಮಾಡಿ ಹಣ ಸಂಪಾದನೆ ಮಾಡಿರೋ ಉದಾಹರಣೆಗಳು ನಮಗೆ ಬರ್ತಾ ಇಲ್ಲ. ಅವ್ರು ಯಾರು ಬಂದು ಹೇಳ್ಕೊತಿಲ್ಲ ಎಲ್ಲೂ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ಯಾರೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಹಾಕಿರೋದಂತೂ ನಿಜ, ಬಟ್ ಅದನ್ನ ಹಾರ್ವೆಸ್ಟ್ ಮಾಡಿ ಮಾರಿರೋದು ಮಾರ್ಕೆಟ್ ಇನ್ಫಾರ್ಮೇಷನ್ನು ನಮಗಿನ್ನೂ ಸಿಗ್ತಾ ಇಲ್ಲ. ನಾವು ಅದನ್ನು ಬಾರ್ಡ್ರಲ್ಲಿ ಹಾಕೋತೀವಿ ವೈವಿಧ್ಯತೆಗೋಸ್ಕರ. ನಾನು ಕಾಳುಮೆಣಸು ಸಬ್ಸಕ್ಕೆ ಹಾಕ್ಕೊಂಡಿದ್ದೀನಿ. ಇವತ್ತೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನಮ್ಮದಲ್ಲೂ ಮಹಾಗನಿ ಇದೆ 75-80 ದೊಡ್ಡಬಳ್ಳಾಪುರ ತೋಟದಲ್ಲಿ. ಅಷ್ಟಕ್ಕೂ ನಾನು ಇವಾಗ ಕಾಳುಮೆಣಸು ಸಬ್ಸ್ಕೊಂಡ್ಬಿಟ್ಟಿದ್ದೀನಿ. ಸರ್ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಸರ್. ಹೇಳಿ. ನಮ್ಮ ಕಸಿನ್ ಒಬ್ರು ಅವ್ರ ಎಕರೆಯಲ್ಲಿ ಒಂದು 5 ಎಕರೆ ತೋಟ ಇದೆ ಮೈಸೂರ್ ಹತ್ರ. ಅವರು ಹೆಬ್ಬೇವು ಹಾಕಿದ್ರು ಸರ್ 10 ವರ್ಷದ ಹಿಂದೆ. ಹಲೋ, ಹೇಳಿ ರವಿ, ಕೇಳಿಸ್ತಿದೆ. ಹೆಬ್ಬೇವು ಹಾಕಿದ್ರು ಸರ್, ಎಲ್ಲರೂ ಹೇಳಿ ಹಾಕ್ಸಿದ್ರು ಸರ್. ಇವಾಗ ಅದು ಕಟಾವ್ ಬಂದಿದೆ. ಸೊ ಅದ್ರದ್ದು ವ್ಯಾಲ್ಯೂನೇ ಕೇಳ್ತಾ ಇಲ್ಲ ಸರ್ ಇವಾಗ. ಏನೋ ತುಂಬಾ ಎಷ್ಟು 500-1,000 ರೂಪಾಯಿ 1,000 ರೂಪಾಯಿ ಕೇಳ್ತಾ ಇದಾರೆ. ಸುಮ್ಮನೆ ವೇಸ್ಟ್ ಬಿಟ್ಟು ಕೊಡಲ್ಲ ಅಂತ ಹೇಳಿ. ಅದಕ್ಕೆ ನಾನು ಕೇಳಿದೆ, ಹಾಕಿರೋದಂದ್ರೆ ಚೆನ್ನಾಗಿ ಬೆಳೆದ್ರೆ ಕಾಳುಮೆಣಸು ಸೋತ ಹೇಳಿದೀನಿ ಸರ್. ಅದನ್ನೇ ಹೇಳಿದೆ ನಾನು. ಅವಾಗೆಲ್ಲ ಹಾಕ್ಸ್ಬಿಟ್ರು ಇವಾಗ ಹಾಕಕ್ಕೋ ಬಡ ನಿನಗೆ ಅಂತ ಹೇಳಿದ್ರು ನನ್ಗೆ. ಅವ್ರ ಒಂದು ಏನಾದ್ರು 5 ಎಕರೆ ತೋಟದಲ್ಲಿ ಫುಲ್ ಬಾರ್ಡರ್ ಅಲ್ಲಿ ಒಂದು 1,500 ಮರ ಹಾಕಿದ್ದಾರೆ. ಅದು ಚೆನ್ನಾಗಿ ಬೆಳೆದು ಬಿಟ್ಟಿದೆ. ಜನರಲಿ ನನ್ಗೆ ಗೊತ್ತಿರಂಗೂ ಹಾಗೆ ಬಹಳಷ್ಟು ಜನ ಹೇಳಿದ್ದಾರೆ, ರೇಟು ಮಹಾಗಣಿದಾಗ್ಲಿ ಅಥವಾ ಇದಕ್ಕೆ ಹೆಬ್ಬೇವಿಗಿಲ್ಲ ರೇಟ್ ಇಲ್ಲ. ಬಟ್ ಟೀಕ್ಗಿದೆ. ಬಟ್ ಒಂದು ನಾಟಿ ಟೀಕು, ಇನ್ನೊಂದು ಟಿಶ್ಯೂ ಕಲ್ಚರ್ ಟೀಕು. ಇವ್ರದ್ದು ಚಿಕ್ಕಬಳ್ಳಾಪುರದಲ್ಲಿ ಟಿಶ್ಯೂ ಕಲ್ಚರ್ ಟೀಕ್ ಅವ್ರದ್ದು ಅದು ಅಷ್ಟೇ ನೀರ್ ತಗೊಳುತ್ತೆ. ಬಟ್ ಟೀಕ್ಗೆ ಸಿಕ್ಕಾಪಟ್ಟೆ ನೀರ್ ಬೇಕು ಅಂತ ಹೇಳ್ತಾರೆ. ಬಟ್ ಟಿಶ್ಯೂ ಕಲ್ಚರ್ ಟೀಕ್ಗೂ ಅದೇ ಅಷ್ಟೇ ನೀರ್ ಬೇಕಾಗುತ್ತಾ ಅಥವಾ ರಿಸೋರ್ಸಸ್ ಬೇಕಾಗುತ್ತಾ ಅಂತ ಗೊತ್ತಿಲ್ಲ. ರಿಸೋರ್ಸಸ್ ಅಂತೂ ಬೇಕು ಸರ್, ರಿಸೋರ್ಸಸ್ ಅಂತೂ ಬೇಕು. ನಾನು ನೋಡಿದ್ದೀನಿ ಟಿಶ್ಯೂ ಕಲ್ಚರ್ ಟೀಕು. ಅದೊಂಥರ HFSಗೆ ಬೆಳಗ್ಗೆ ಹಿಂಡಿ ಇಟ್ಟು ಸಂಜೆ ಹಾಲು ಕರೆದಂಗೆ. ವಿಪರೀತ ಸಾವಯವ ಗೊಬ್ಬರ ಹಾಕ್ಬೇಕು ಅದಕ್ಕೆ. ಅದೇ ಸರ್. ಬಟ್ ಇನ್ನೊಂದೇನೋ ನನ್ನ ಅನಿಸಿಕೆ ಏನು ಅಂದ್ರೆ, ಈ ಟಿಶ್ಯೂ ಕಲ್ಚರ್ ಟೀಕ್ ಸ್ಟಾರ್ಟ್ ಆಗಿ ಒಂದು 5-6 ವರ್ಷ ಆಗಿದೆ ಅಷ್ಟೇ, ಏನಲ್ವಾ, ಜಾಸ್ತಿ ಏನಾಗಿಲ್ಲ. ಸೊ ಅದ್ರದ್ದು ರಿಸಲ್ಟ್ ಗೊತ್ತಾಗಬೇಕಂದ್ರೆ 15 ವರ್ಷ ಬೇಕು. ಅಲ್ಲ, ಹಾಕೋಣ ಸರ್, ಎಲ್ಲರೂ 10 ಗಿಡ ತಂದು ಹಾಕೋಣ. 10 ಗಿಡ ಹಾಕ್ಬೋದು. ಬಟ್ ಬರೀ ನಾನು ಹೇಳೋದೇನು ಅಂದ್ರೆ, ಬರೀ ಎಲ್ಲ ಹೆಬ್ಬೇವು ಆತರ ಹಾಕಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಅವಾಗ ನಿಮ್ಮ ಡೈವರ್ಸಿಟಿ ಕ್ರಿಯೇಟ್ ಮಾಡಿ. ಸುಮ್ನೆ ಹಾಕಿದ್ರೆ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗಿಡ ಬೇಗ ಬರುತ್ತೆ ಹೆಬ್ಬೇವು. ಆಮೇಲೆ ನಾವು ಎಲ್ಲ ಆದ್ಮೇಲೆ ಕೊಡೋ ಟೈಮಲ್ಲಿ ಯಾರು ತಗೊಳಕ್ ಬರಲ್ಲ, ತುಂಬಾ ಕಮ್ಮಿ ಕೇಳ್ತಾರೆ. ಹೌದು, ಗುಡ್. ಹೇಳಿಯಪ್ಪ, ಇನ್ನೇನಾದ್ರು ಅನುಭವಗಳಿದ್ರೆ ಹೇಳಿ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಅದ್ರ ಬದಲು ನಿಮ್ಗೆ ಅರ್ಥ ಚೆನ್ನಾಗಿ ಬೇಕು ಅಂದ್ರೆ ಸರ್, ಹಲಸು ಹಾಕೋಬಹುದು ಸರ್. ಹಲಸು 2 ತರನೂ ಆಗುತ್ತೆ. ಒಂದು ಹಣ್ಣು ಸಿಗುತ್ತೆ ನಿಮ್ಗೆ ವರ್ಷಕ್ಕೆ ಸರ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆನೂ ಇದೆ
ಸರ್ ಎಲ್ಲ ಅರಣ್ಯ ಜಾತಿ ಎಲ್ಲ ಪ್ರಭೇದದ ಅರಣ್ಯ ವೃಕ್ಷಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಜೋಡಿಸ್ತಾ ಬರೋಣ. ನಮ್ಮ ಕೃಷಿ ಭೂಮಿಯ ವಿಸ್ತೀರ್ಣದ ಮೇಲೆ ಅವಲಂಬಿಸಿರುತ್ತೆ. ಅವು ವೈವಿಧ್ಯತೆ ಕಂಟ್ರಿಬ್ಯೂಟ್ ಮಾಡ್ತವೆ ಸರ್. ಲೆಟ್ ಅಸ್ ಲುಕ್ ಅಟ್ ದಿ ಡೈವರ್ಸಿಟಿ ಆಫ್ ಪ್ಲಾಂಟ್ಸ್ ಟು ಅಟ್ರಾಕ್ಟ್ ಡೈವರ್ಸಿಟಿ, ಬಯೋಡೈವರ್ಸಿಟಿ. ನಮ್ಮ ನೈಸರ್ಗಿಕ ಕೃಷಿನಲ್ಲಿ ವಾಣಿಜ್ಯ ಮೌಲ್ಯ ಎರಡನೇ ಪ್ರಿಫರೆನ್ಸು. ನಮ್ಮ ಮೊದಲನೇ ಪ್ರಿಫರೆನ್ಸ್ ಬೇಕಾಗಿರೋದು ವೈವಿಧ್ಯತೆ. ಈ ಎಲ್ಲ ಅರಣ್ಯ ವೃಕ್ಷಗಳನ್ನು ಬೆಳೆದಾಗ ನಾವು ಒಂದು ವೈವಿಧ್ಯತೆ, ಸೂಕ್ಷ್ಮ ವಾತಾವರಣ, ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ. ಇವೆಲ್ಲವನ್ನು ಬೆಳೆಸಿ ನಾವು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡಿಕೊಂಡು ತೆಂಗಿನ ಹರಳು ಉದುರೋದು, ಅಡಿಕೆ ಹರಳು ಉದುರೋದು, ತೆಂಗಿಗೆ ನುಸಿ ಪೀಡೆ ಬರದೇ ಇರೋದು, ಇದನ್ನು ಮಾಡ್ಕೊಂಡ್ರೆ ಸಾಲದೆ. ಇದರಲ್ಲಿ ಬರಲ್ ಬೆನಿಫಿಟ್ಟು. ಅದರಲ್ಲೇ ಅದು ಮರ ಕೊಯ್ದು ಮಾರುವಂಥ ಅಂತಿಮ ಹಂತದ ಯೋಚನೆ ಝೆಡ್ ಸ್ಟೇಜ್. ಅದು ಝೆಡ್ ಸ್ಟೇಜ್ಗೆ ಯಾಕೆ ಹೋಗ್ತಾರೆ? ABCD, EF ಅಲ್ಲಿರೋ ಬೆನಿಫಿಟ್ಸ್ನ ನೋಡಿ. ಸರ್ ಇನ್ನೊಂದು ಏನು ಅಂದ್ರೆ, ನಾವು ತಾಯಿ ಬೇರೆ ಸಿಗ್ತಾರ ಗಿಡಗಳಾಗ್ದಾಗ ಅದ್ರದ್ದು ಇವಾಗ ನಮ್ಗೆ ನೀರಿಲ್ಲ ಟೈಮಲ್ಲಿ ಹೊರಗಡೆ ನೀರು ಎತ್ತಿಬಿಟ್ಟು ಕೊಡುತ್ತೆ, ಅದು ಆಗುತ್ತೆ. ಇವಾಗ ನಮ್ಮ ಫಾರೆಸ್ಟ್ ಎಲ್ಲ ಮಾಡುತ್ತಲ್ಲ ಸರ್ ಅರಣ್ಯ ವೃಕ್ಷಗಳು, ಅದೇ ತರ ಅದರಿಂದ ನಮ್ಮ ಬೆಳೆ ಸಸ್ಯಗಳಿಗೆ ಅಡ್ವಾಂಟೇಜ್ ಇದೆ ಸರ್. ಸೊ ನಾವು ಬರೀ ಅದನ್ನ ಕಟಾವ್ ಮಾಡಿ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದರಿಂದ ಏನೇನು ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಸರ್. ಖಂಡಿತ ವೈವಿಧ್ಯತೆ ಯಾವಾಗಲೂ ಕೊಡುಗೆ. ನೈಸರ್ಗಿಕ ಕೃಷಿಗೆ ವೈವಿಧ್ಯತೆ ಕೊಡುಗೆ ಇದ್ದೇ ಇದೆ. ನ್ಯಾಚುರಲ್ ಫಾರ್ಮಿಂಗ್ ಆಲ್ವೇಸ್ ಲುಕ್ಸ್ ಅಟ್ ಡೈವರ್ಸಿಟಿ ಆ್ಯಂಡ್ ಸಪೋರ್ಟ್ಸ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ. ಸೊ ಮಾಡಿಯಪ್ಪ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಜೋಡಿಸಿ. ಬಟ್ ಯಾವುದನ್ನು ಏಕ ಬೆಳೆ ಥರ ಅಥವಾ ಅದನ್ನೇ ಪ್ರಮುಖವಾಗಿ ಮಾಡೋದು ಬೇಡ. ಎಲ್ಲವೂ ಮಿಶ್ರ ಬೆಳೆಯಾಗಿರಲಿ. ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋದಾಗ ಸರ್, ಇದು ಯಾವ್ದು ಚಾಮುಂಡಿ ಬೆಟ್ಟದಿಂದ ಒಂದು 5-6 ಕಿಲೋಮೀಟರ್ ಅಲ್ಲಿ ಇಂದ್ರಪ್ರಸ್ಥ ಅಂತೇಳಿ ಮಾಡಿದ್ದಾರೆ. 13 ಎಕರೆ ಅರಣ್ಯ ಕೃಷಿ ಮಾಡಿದ್ದಾರೆ ಅವರು. ಸುಮಾರು ಒಂದು 3,000ದಿಂದ 4,000 ಜಾತಿಯ ಪ್ರಭೇದ ಸಸ್ಯಗಳಿವೆ. ಭಾರಿ ಮಾಡಿದ್ದಾರೆ, ಚೆನ್ನಾಗಿ. ಅದರಿಂದ ಅವರು ಮತ್ತೆ ಸೋಪು, ಅದು ಪೌಡ್ರು, ಏನೇನೋ ಮಾಡಿದ್ದಾರೆ. ಸಿಕ್ಕಾಪಟ್ಟಿ ಅದರಿಂದ ರಿಸೋರ್ಸಸ್ ಮಾಡಿದ್ದಾರೆ. ನೀವು ನೋಡ್ಕೊಂಬಂದ್ರ ನಂತೋರೆ ಆ ತೋಟನ? ಸಾಕಷ್ಟು ಸಮಯ ಕಳೆದ್ರ ಅವ್ರ ಜೊತೆ, ರೈತರ ಜೊತೆ ಅಲ್ಲಿ? ಕಳೆದ್ನೆ ಸರ್. ಆದ್ರೆ ನನಗೆ ಟೈಮ್ ಸಿಗ್ಲಿಲ್ಲ. ಬರೀ 1 hour ಅಷ್ಟು ಅವ್ರ ಜೊತೆ ಕಳೆದೆ. 1 hour ಸಾಕಾಗಲ್ಲ. 1 hour ಅವ್ರಿಗೆ 40 ವರ್ಷಕ್ಕೂ ಮಿಗಿಲಾಗಿ ಅನುಭವ ಇದೆ. ಹೌದಾ? ಇದೆ ಬುಕ್ಸ್ ಬರೆದ 1 hour ಹೆಂಗ್ ಕಲ್ತ್ಕೊತೀವಿ ನಾವು? ಅದೇ ಅವ್ರ ಬುಕ್ಸ್ ತಗೊಂಡ್ ಬಂದಿದ್ದೀನಿ ಸರ್. ಅವ್ರದ್ದು ಸರಿ ಬುಕ್ಸ್ ತಗೊಂಡ್ಬಂದೆ. ಅವ್ರಿಗೆ ನನಗೆ ಹೋಗುದ, ನನಗೆ ಅದು ಅಲ್ಲೆಲ್ಲ ಲೇಔಟ್ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಹಚ್ಚಿ ಫಾರ್ಮಿಂಗ್ ಹಚ್ಚಿ ಅದ್ರದ್ದು ಲೊಕೇಶನ್ ಸಿಗದಕ್ಕೆ 1 hour ಹಿಡಿತು ನನಗೆ. ಸರಿ. ಅದೇ HD ಕೋಟೆ ರೋಡು, ಕಳಲವಾಡಿ ಗ್ರಾಮ, ಇಂದ್ರಪ್ರಸ್ಥ ಅನ್ನೋ ಕೃಷಿ ಭೂಮಿ. AP ಚಂದ್ರಶೇಖರ್ ಅವರು ಕೃಷಿಕರು. ಖಂಡಿತ ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಸಾಕಷ್ಟು ಮಾಹಿತಿ ನಾವು ಅವರಿಂದ ಕಲಿತಾ ಇದ್ದೀವಿ. ಹೇಳಿಯಪ್ಪ. ಓಕೆ. ಸೊ ಇನ್ನೂ ಅನುಭವ ಹಂಚಿಕೆ ಇದ್ದರೆ ಮುಂದುವರ್ಸೋಣ. ಇನ್ನೊಂದು ವಿಷಯ ಅನೌನ್ಸ್ಮೆಂಟ್, ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಮತ್ತೆ ನಾವು ಹೋಗ್ತಾ ಹೋಗೋಣ. ಮುಂದಿನ ಹಂತದಲ್ಲಿ ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ ಕೊನೆ ಶನಿವಾರ ಭಾನುವಾರ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನವತಿ ಗ್ರಾಮದಲ್ಲಿರ್ತಕ್ಕಂಥ MS ಫಾರ್ಮ್ನಲ್ಲಿ ಕಾರ್ಯಾಗಾರ ಮಾಡ್ತಾ ಇದ್ವಿ. ಕಳೆದ ವರ್ಷ ನಾನು ಅದನ್ನು 1 ದಿನದ ಕಾರ್ಯಕ್ರಮ, ವಿಸಿಟರ್ಸ್ ಡೇ, ವೀಕ್ಷಕರ ದಿನ ಅಂತ ಮಾಡಿದ್ವಿ. ಬೆಳಗ್ಗೆ 10-11 ಗಂಟೆಗೆ ಸೇರ್ತಾ ಇದ್ವಿ, ಸಂಜೆ 4:15 ಗಂಟೆ ತನಕ ಇದ್ದು ವಾಪಸ್ ಬಂದುಬಿಡ್ತಿದ್ವಿ. ಬೆಂಗಳೂರಿಂದ ಹೋಗೋಕ್ಕೆ 75 ಕಿಲೋಮೀಟ್ರ್ ಮತ್ತು ಬರೋಕ್ಕೆ 25 ಕಿಲೋಮೀಟ್ರ್. ಅದೇ ಸಾಕಷ್ಟು ಒತ್ತಡ ಆಗ್ತಾಯಿತ್ತು. ಅದಕ್ಕೆ ಈ 2026 ಈ ವರ್ಷದಲ್ಲಿ ಕಳೆದ ತಿಂಗಳಿಂದ ಜುಲೈನಿಂದ ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಇದನ್ನು ಯಾಕೆ ನಾವು 2 ದಿನದ ಕಾರ್ಯಕ್ರಮ ಮಾಡಬಾರ್ದು, ಒಂದು ರಾತ್ರಿ ನಮ್ಮ ತೋಟದ ಮನೇಲೆ ನಾವೆಲ್ಲ ಮಲ್ಕೊಳ್ಳೋಣ, ಸೂರ್ಯಾಸ್ತ ನೋಡೋಣ, ಬೆಳಗ್ಗೆ ಸೂರ್ಯೋದಯ ನೋಡೋಣ, ಸಾಕಷ್ಟು ವಿಷಯಗಳನ್ನು ನಾವು ವಿಮರ್ಶೆ ಮಾಡ್ಕೊತಾ ಹೋಗ್ಬೋದು. ಮತ್ತು ಈ ಒಂದು ಕಾನ್ಸೆಪ್ಟ್ ಏನಿದೆ, ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ, ಇದು ಕಾನ್ಸೆಪ್ಟು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ನಾವು ಡಿರೇಲ್ ಆಗಿಬಿಡ್ತೀವಿ, ಮತ್ತೆ ಇನ್ನೇನೋ ಕಂಪೇರ್ ಮಾಡ್ತೀವಿ. ಹಾಗಾಗಿ ಈ ಕಾನ್ಸೆಪ್ಟ್ನ ಬೇರು ತಿಳಿಯ ಬನ್ನಿ ಅಂತ ಕರಿತೀವಿ ನಾವು. ಆದಷ್ಟು ರೂಟ್ ಲೆವೆಲಲ್ಲಿ ಹೋಗಿ ಕಲಿಬೇಕು, ಮತ್ತು ವೈಟ್ ಬೋರ್ಡಲ್ಲಿ ಡಿಸ್ಕಸ್ ಮಾಡಬೇಕು, ಮತ್ತು ನಮ್ಮ ಪರಸ್ಪರ ಹಂಚಿಕೆಗೂ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಕಳೆದ ತಿಂಗಳಿಂದ ಜುಲೈ 2026ರಿಂದ ನಾವು ಇದನ್ನು 2 ದಿನದ ಕಾರ್ಯಾಗಾರ ಅಂತ ಬದಲಾಯಿಸ್ಕೊಂಡಿದ್ದೀವಿ. ಇಲ್ಲಿ ಕಳೆದ ತಿಂಗಳು ಜುಲೈ 25-26 ಶುಕ್ರವಾರ ಶನಿವಾರ 2 ದಿನ ನಾವು ಅಲ್ಲಿದ್ವಿ. ಸುಮಾರು 18ರಿಂದ 20 ಜನ ನಮ್ಮ ಕೃಷಿಕ ಮಿತ್ರರು ನೀವೆಲ್ಲ ಬಂದಿದ್ರಿ. ಒಂದು ರಾತ್ರಿ ಜೊತೆಲೇ ಕಳೆದಿದ್ವಿ ಆ ತೋಟದ ಮನೆಯಲ್ಲಿ. ಮತ್ತು ಈ ವಾರದ ಕೊನೆ ದಿನಗಳಲ್ಲಿ 29-30 ಶನಿವಾರ ಭಾನುವಾರ ಮತ್ತೆ ಅವಕಾಶ ಬಂದಿದೆ. ಇದನ್ನು ಮತ್ತೆ ಈ ತಿಂಗಳು ಸಹ ನಾವಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಿಗೆ ಸಾಧ್ಯವಾಗುತ್ತೋ ಅವರು ಇದಕ್ಕೆ ನೋಂದಣಿ ಮಾಡ್ಕೊಳ್ಳಿ, ನನ್ನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಬನ್ನಿ, 2 ದಿನ ಜೊತೆಲಿರೋಣ. ಈಗ ನಮ್ಮ MS ಫಾರ್ಮು ಈಗ 4ನೇ ವರ್ಷ ದಾಟಿ 5ನೇ ವರ್ಷಕ್ಕೆ ಕಾಲಿಟ್ಟಿದೆ.
ಸಾಕಷ್ಟು ಒಂದು ಸೂಕ್ಷ್ಮ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಗಿಡಗಳು ಅವುಗಳ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಮತ್ತು ಮಿಶ್ರ ಬೆಳೆ ಪದ್ಧತಿಗೆ ಮಾದರಿಯಾಗಿ ಆ ತೋಟ ನಿಲ್ತಾ ಇದೆ. ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು, ಅರಣ್ಯ ವೃಕ್ಷಗಳು, ಜಾಯಿಕಾಯಿ, ಕಾಫಿ, ಕಾಳುಮೆಣಸು, ಏಲಕ್ಕಿ. ಕಳೆದ ವಾರ ನಾನು ಏಲಕ್ಕಿ, ಕಾಳುಮೆಣಸು ಮತ್ತು ಕಾಫಿನಲ್ಲಿ 2 ರೋಬಸ್ಟಾ, ಅರೇಬಿಕಾ ಎರಡನ್ನೂ ಹಾಕಿದ್ದೀವಿ. ಅದು ಇತ್ತೀಚೆಗೆ ಅವೆಲ್ಲ ಇಂಟ್ರಡ್ಯೂಸ್ ಮಾಡಿರೋದು. ಮತ್ತು ಮಳೆ ನೀರು ಕೊಯ್ಲು ರಚನೆಗಳು ಎಲ್ಲವೂ ಅದರಲ್ಲಿದೆ. ಸಾಕಷ್ಟು ಮಾಹಿತಿನ ನೀವು ಅಲ್ಲಿ ನಿಮ್ಮ ಕಣ್ಣಾರೆ ನೋಡ್ಬೋದು. ಸಂಗಾತಿ ಗಿಡಗಳು ಎಷ್ಟು ಅಂತರದಲ್ಲಿರಬೇಕು, ಇದ್ದಾಗ ಏನಾಗುತ್ತೆ, ಹತ್ತಿರ ಇದ್ದಾಗ ಏನಾಗುತ್ತೆ, ದೂರ ಇದ್ದರೆ ಏನಾಗುತ್ತೆ, ಕಳೆ ನಿರ್ವಹಣೆ ಹೇಗೆ ಮಾಡಬೇಕು, ಹೇಗೆ ಮುಚ್ಚಿಗೆಯಿಂದ ನಾವು ಕಳೆಯನ್ನು ತಂತಾನೇ ನಿಯಂತ್ರಣಕ್ಕೆ ಬರುತ್ತೆ, ಎಲ್ಲವೂ ಅಲ್ಲಿದೆ. ಸೊ ಯಾರಿಗೆ ಸಾಧ್ಯವಾಗುತ್ತೋ ಖಂಡಿತ 2 ದಿನ ನಮ್ಮ ಜೊತೆ ಇರಿ. ಬನ್ನಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನಮತಿಲಿರ್ತ MS ಫಾರಮ್ಗೆ ಅಂತ ಹೇಳ್ತಾ, ಇದಕ್ಕೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, 2 ದಿನದ ಕಾರ್ಯಕ್ರಮ. ಸೊ ನೀವು ಮುಂಚೆನೇ ನನಗೆ ಹೇಳಿದ್ರೆ ನನಗೆಲ್ಲ ಊಟದ ವ್ಯವಸ್ಥೆ ಮಾಡಲಿಕ್ಕೆ, ನಿಮಗೆಲ್ಲ ಮಲಗಲಿಕ್ಕೆ ಆ ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಈ ಲಿಂಕ್ ಇದೆ, ಈ ಪೇಜ್ನ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಈ ಗೂಗಲ್ ಪೇಜ್ನ ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನಗೆ ಆನ್ಲೈನಲ್ಲಿ ವಾಟ್ಸಪ್ ಮಾಡಿಬಿಡಿ ಸಾಕು, ನಾನು ಬರ್ತಾಯಿದ್ದೀವಿ ಸರ್ ಅಂತ. ನಾನು ಅದನ್ನು ಮುಂದಿನ ವ್ಯವಸ್ಥೆಗಳನ್ನು ನಮಗೆ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ 2 ದಿನಗಳಲ್ಲಿ ಯಾರಿಗೆ ಸಾಧ್ಯವಾಗುತ್ತೋ ಬನ್ನಿ. ಸಾಕಷ್ಟು ಈಗ ಚೆನ್ನಾಗಿ ಮಳೆನೂ ಬಂದಿದೆ, ಒಳ್ಳೆ ವಾತಾವರಣ ಇದೆ. ಒಂದು ರಾತ್ರಿ ನಾವು ಜೊತೆಯಲ್ಲಿ ಕಳೆಯೋಣ. ಎಷ್ಟೋ ವಿಷಯಗಳನ್ನು ನಾವು ಇನ್ನೂ ಆಳಕ್ಕೆ ತಗೊಂಡು ಹೋಗೋಣ. ನಾವು ಹಂಚ್ಕೊಳ್ಳೋದು, ಕಲಿಯೋದು ತುಂಬ ಇದೆ. ಹಾಗಂತ ಹೇಳ್ತಾ, ದಯವಿಟ್ಟು ಇದಕ್ಕೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅವಕಾಶ ಇದೆ, ಬನ್ನಿಯಪ್ಪ 2 ದಿನ ಜೊತೆಲಿ ಇರೋಣ ಅಂತ ಹೇಳ್ತಿ ಇದೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕಾದರೆ ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ನಿಮಗೆ ಮಾಹಿತಿಗಳನ್ನು ಅದರ ರಿಜಿಸ್ಟ್ರೇಷನ್ ಬಗ್ಗೆ ಅಥವಾ ಕಾರ್ಯಕ್ರಮದ ಬಗ್ಗೆ ಅಥವಾ ನಮ್ಮ ತೋಟಕ್ಕೆ ಬರುವ ಗೂಗಲ್ ಲೊಕೇಶನ್ ಬಗ್ಗೆ ನಾನು ಕಳಿಸ್ಕೊಡ್ತೀನಿ. ಮುಂಚೆ ತಿಳಿಸಿದ್ರೆ ನನಗೆ ಊಟಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಸರ್ ಯೂಟ್ಯೂಬ್ ಅಲ್ಲಿ ಎಲ್ಲಿ ಅಪ್ಲೋಡ್ ಆಗಿದೆ ಸರ್ ಈ ಡಾಕ್ಯುಮೆಂಟ್ ಅಥವಾ ಲಿಂಕು? ಯೂಟ್ಯೂಬ್ ಪೋಸ್ಟ್ ಸರ್, ನಂದು ಅದೇ HR ಮಂಜುನಾಥ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಪೋಸ್ಟ್ ಸೆಕ್ಷನ್ಗೆ ಹೋಗಿ ಸರ್. ವಿಡಿಯೋ ಸೆಕ್ಷನ್, ಪೋಸ್ಟ್ ಸೆಕ್ಷನ್ ಅಂತ ಇರುತ್ತಲ್ಲ, ಪೋಸ್ಟ್. ಅದು ಯೂಟ್ಯೂಬಲ್ಲಿ ಪೋಸ್ಟ್ ಸೆಕ್ಷನ್ನಲ್ಲಿ ಇದು ರಿಜಿಸ್ಟರ್ ಆಗಿದೆ, ಈ ಇನ್ಫಾರ್ಮೇಷನ್ ಇದೆ. ಇವಾಗ ನಾನು ಇವಾಗೇನು ಡಿಸ್ಪ್ಲೇ ಮಾಡಿದ್ನಲ್ಲ ಸರ್, ಇದೆಲ್ಲವೂ ನನ್ನ ಯೂಟ್ಯೂಬ್ ಚಾನಲ್ ಪೋಸ್ಟ್ ಸೆಕ್ಷನಲ್ಲಿದೆ. ನೀವು ನನಗೊಂದು ವಾಟ್ಸಪ್ಪಲ್ಲಿ ಒಂದು ಪಿಂಗ್ ಮಾಡಿ ಸರ್, ನಾನು ಇದನ್ನು ಕಳಿಸ್ಕೊಡ್ತೀನಿ. ನನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕ್ಬಿಟ್ರಿ, more details required for this 2 days workshop ಅಂತ ನಾನು ಕಳಿಸ್ಕೊಡ್ತೀನಿ ಸರ್. ಕಳೆದ ತಿಂಗಳಲ್ಲೂ ನಾವು ಮಾಡಿದಂಥ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ರಾತ್ರಿ ಸುಮಾರು 9 ಗಂಟೆ ತನಕ ವೈಟ್ ಬೋರ್ಡಲ್ಲಿ ಮಾತಾಡ್ತಾನೇ ಇದ್ವಿ. ಈ ಎಲ್ಲ ಇವೇನು ಸೆನಾರಿಯೋಗಳು ಹೇಳಿದ್ರೆ ಎಲ್ಲ ಸೆನಾರಿಯೋನ ವೈಟ್ ಬೋರ್ಡಲ್ಲಿ ಬರೆದು ಮಾತಾಡ್ತಾ ಬರೋಣ. ಸಾಕಷ್ಟು ಆಳಕ್ಕೆ ಹೋಗೋಣ, ಬೇರು ಹಿಡ್ಕೊಂಡು ಹೋಗೋಣ ಕೆಳಕ್ಕೆ. ಯಾಕೆಂದರೆ ಇದು ಈ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ, ನಾನು ಎಲ್ಲ ಸವಾಲುಗಳನ್ನು ಅನುಭವಿಸಿ ಎದುರಿಸಿ ಆ ಸವಾಲುಗಳು ಮತ್ತೆ ನನ್ನ ಜೀವನದಲ್ಲಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಇದುವರೆಗೂ ಸಾಕಷ್ಟು ಅನುಕೂಲವೇ ಆಗಿದೆ, ಯಾವುದೇ ರೀತಿ ಅನನುಕೂಲ ಆಗಿಲ್ಲ. ಮತ್ತು ಆ ಹಿಂದಿನ ಸಮಸ್ಯೆಗಳು ಯಾವುದೂ ಇಲ್ಲಿ ರಿಪೀಟ್ ಆಗ್ತಾ ಇಲ್ಲ. ಹಾಗಾಗಿ ಇದೊಂದು ಸರಳವಾದಂಥ ಒಂದು ಕೃಷಿ ಮಾದರಿ ನಮ್ಮ ಮುಂದೆ ತೆರ್ಕೋತಾ ಇದೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ಸಾಕಷ್ಟು ಜನ ಇದನ್ನು ಫಾಲೋ ಮಾಡೋಕ್ಕಾಗತ್ತೋ ನೀವು ದಯವಿಟ್ಟು ನನ್ನ ಜೊತೆ ಜೋಡಿಸ್ಕೊಳ್ಳಿ. ಈ ಒಂದು TZNFನ ಮಾಡ್ತಾ ಬರೋಣ ಅಂತ ಹೇಳೋಕ್ಕೋಸ್ಕರನೇ ಈ ವೆಬಿನಾರ್ಗಳು, ಸೆಮಿನಾರ್ಗಳು ಮತ್ತು ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ. ಆದಷ್ಟು ನಿಮ್ಮ ಅನುಭವನೂ ಹೇಳ್ತಾ ಬನ್ನಿ, ನನ್ನ ಅನುಭವನೂ ಇಲ್ಲಿ ಹೇಳ್ತಾ ದಾಖಲಿಸ್ತಾ ಬರ್ತೀನಿ. ಬನ್ನಿ, ಜೊತೆಯಾಗಿರೋಣ 2 ದಿವಸ ಅಂತ. ನಿಮ್ಮ ಆಯ್ಕೆ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ನಿಮ್ಮಿಷ್ಟ. ಆಮೇಲೆ ಆ ದಿನದಲ್ಲಿ ನಮ್ಮ ಜೊತೆ ಯದುನಂದನ್ ಅಂತ ಇರ್ತಾರೆ. ಹೇಗೆ ನಾವು ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡ್ತೀವಿ, ಅವರು ರೈತನ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಯದುನಂದನ್ ಇದ್ದೀರಾ ಇವಾಗ ಲೈನಲ್ಲಿ? ಹಲೋ, ಅವರು ಇದ್ರ ಬಗ್ಗೆ ಟ್ರೈನಲ್ಲಿ ಇದ್ದೀನಿ. ನಮಸ್ತೆ. ಸ್ವಲ್ಪ ಸಿಗ್ನಲ್ ವೀಕ್ ಆಗಿದೆ, ಮಾತಾಡೋದು ಕೇಳಿಸ್ದೇ ಇರ್ಬೋದು. ನೀವು ಹೇಳಿ ಸರ್. ಅಲ್ಲ ಹೇಳಿ, ಪರವಾಗಿಲ್ಲ, 2 ನಿಮಿಷ ಹೇಳಿ, ಕೇಳಿಸ್ತಾ ಇದೆ ಇವಾಗ? ಕೇಳಿಸ್ತಾ ಇದೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಯದುನಂದನ್ ಅಂತ. ನಾನು ಪರ್ಮಕಲ್ಚರ್ ಅಭ್ಯಾಸ ಮಾಡ್ತೀನಿ. ಇನ್ನೊಂದು ಫಂಕ್ಷನಲ್ ನ್ಯೂಟ್ರಿಷನ್ ಅಂತ ಕರೀತಾರೆ. ಸಾಯಿಲ್ ಹೆಲ್ತ್ ಹೇಗೆ ಇಂಪಾರ್ಟೆಂಟ್, ನಮ್ಮ ಮೆಟಬಾಲಿಕ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್. ಸೊ ನಂದೇನಿದೆ ಎಕ್ಸ್ಪೀರಿಯನ್ಸು ಹೆಲ್ತ್ ಬಗ್ಗೆ, ಹೇಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಥ್ರೂ ಲೈಫ್ ಸ್ಟೈಲ್ ಅಂಡ್ ಫುಡ್ ವಿತ್ ಸಪ್ಲಿಮೆಂಟಲ್ ಸಪೋರ್ಟ್ ವೆನ್ ನೀಡೆಡ್, ಅದನ್ನ ಶೇರ್ ಮಾಡ್ಕೊಳ್ತೀನಿ ವರ್ಕ್ಶಾಪ್ ಬಂದಾಗ. ದಿಸ್ ವಿಲ್ ನಾಟ್ ಓನ್ಲಿ ಹೆಲ್ಪ್, ದ ವರ್ಕ್ಶಾಪ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ಫಿಕ್ಸ್ ಯುವರ್ ಸಾಯಿಲ್ ಹೆಲ್ತ್, ಇಟ್ ವಿಲ್ ಆಲ್ಸೋ ಹೆಲ್ಪ್ ಯುವರ್ ಓನ್ ಹೆಲ್ತ್. ಬಂದು ಎಲ್ಲರೂ ಈ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ
ಶೇರ್ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮ್ ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಸರ್ದು. ತುಂಬಾ ಪ್ರಾಕ್ಟಿಕಲ್ ಆಗಿ ಸೊಲ್ಯೂಷನ್ಸ್ ಕೊಡ್ತಾರೆ ಸರ್. ಐವ್ ಸೀನ್ ಇಟ್. ಪ್ಲೀಸ್ ಕಮ್ ಅಂಡ್ ಟೇಕ್ ದ ಬೆನಿಫಿಟ್ಸ್ is what I would like to say. Thank you, sir. ಥ್ಯಾಂಕ್ ಯು ಧನಂಜನ್. ಸೊ ಬನ್ನಿ ಜೊತೆ ಇರೋಣ, ಯಾಕೆಂದರೆ ಒಬ್ಬೊಬ್ಬರ ಅನುಭವ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ. ಯದುನಂದನ್ ಅವ್ರದ್ದು ಅವರದೇ ಆದಂಥ ಅನುಭವವನ್ನು ಹೊಂದ್ಕೊಂಡಿದ್ದಾರೆ, ಅವರ ಒಂದು ಮಾರ್ಗದರ್ಶನ ನಮಗೆ ಸಿಗುತ್ತೆ. ಸೊ ಎಲ್ಲ ಕೆಲವು ಸಮಸ್ಯೆಗಳಿಗೆ ನಾವು ಅಲ್ಲೇ ಪರಿಹಾರ ಪಡ್ಕೋಬೋದು. ಆಮೇಲೆ ನಿಮ್ಮಲ್ಲೂ ಸಾಕಷ್ಟು ಅನುಭವ ಇರುತ್ತೆ ಮಿತ್ರರೇ. ನೀವು ಬರ್ತೀರಾ, ಒಂದು ರಾತ್ರಿ ನಮ್ಮ ಜೊತೆ ಇರ್ತೀರಾ, ನಿಮ್ಮ ಅನುಭವನೂ ಹೇಳ್ತೀರಾ. ಮತ್ತು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಯಾವುದು ನಮಗೆ ಪೂರಕವಾಗಿರುತ್ತೆ, ಯಾವುದು ನಮಗೆ ಬೆನಿಫಿಷಿಯರಿ ಇರುತ್ತೆ, ಎಲ್ಲವನ್ನೂ ನಾವು ಮಾಡ್ಕೋತಾ ನಮ್ಮದೇ ಆದಂಥ ನಿರ್ಧಾರ ನಾವು ತಗೋಬೇಕಾಗಿದೆ. ಅದೇ ಯಾವುದೋ ಒಂದು ಪುಸ್ತಕದಲ್ಲಿ ಇವತ್ತು ಓದ್ತಾ ಇದ್ದೆ, ಕೃಷಿ ವಿಕಾಸದ ಜೊತೆಗೆ ಕೃಷಿಕನ ಮನೋವಿಕಾಸವೂ ಆಗಬೇಕಾಗಿದೆ. ಆ ಪುಸ್ತಕದಲ್ಲಿ ಅದು ಬರೆದಿದೆ. ಆ ಪುಸ್ತಕ ನಿಮ್ಗೆಲ್ರಿಗೂ ಕೊಡ್ತೀನಿ, ನೀವು ಯಾರು ನನ್ನ ಜೊತೆ ಇರ್ತೀರೋ ಶುಕ್ರವಾರ, ಶನಿವಾರ, ಭಾನುವಾರ. ಅದು ಹೇಳ್ತಾರೆ. ಅಂದರೆ ನಾವು ಕೃಷಿ ವಿಕಾಸದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ, ನಮ್ಮ ಮನೋವಿಕಾಸ, ಕೃಷಿಕನ ಮನೋವಿಕಾಸನೂ ಆಗಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ ಆ ಥರರು. ಅಂದರೆ ನಮ್ಮ ಒಂದು ಇಂಟೆಲೆಕ್ಚುವಲ್ ನಾಲೆಡ್ಜ್ ಅಂತೀವಲ್ಲ, ಪ್ರಕೃತಿ ಬಗ್ಗೆ, ಪರಿಸರ ಕೃಷಿ ಬಗ್ಗೆ, ಮತ್ತು ಎಲ್ಲರ ಆರೋಗ್ಯದ ಬಗ್ಗೆ, ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಕಲ್ತ್ಕೊಳ್ಳೋದು, ತಿಳ್ಕೊಳ್ಳೋದು ಬಹಳಷ್ಟಿದೆ. ಹಾಗಾಗಿ ನಾವು ವಿಭಿನ್ನವಾಗಿ ಕೃಷಿಗೆ ಇಳಿದಿದ್ದೀವಿ. ಟ್ರೆಡಿಷ್ನಲ್ ಕನ್ವೆನ್ಷನಲ್ ಫಾರ್ಮಿಂಗೇ ಬೇರೆ, ನಾವು ಮಾಡ್ತಿರೋ ಕೃಷಿನೇ ಬೇರೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಮನೋವಿಕಾಸದ ಕಡೆಗೂ ನಮ್ಮ ಇಂಟೆಲೆಕ್ಚುಯಲ್ ವ್ಯಾಲ್ಯೂಸ್ನ ನಾವು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಗೆಟ್ ಟುಗೆದರ್ಗಳು ತುಂಬ ಹೆಲ್ಪ್ ಆಗುತ್ತೆ. ವೆಬಿನಾರ್ನಲ್ಲಿ ಖಂಡಿತ ನಾವು ಸಾಕಷ್ಟು ಕ್ವಾಲಿಟಿ ಸಮಯ ಸ್ಪೆಂಡ್ ಮಾಡ್ತಿದ್ದೀವಿ. ನೀವು ಜೊತೆಗಿದ್ದೀರಾ, ಪ್ರಶ್ನೆಗಳನ್ನು ಕೇಳ್ತೀರಾ, ಅನುಭವ ಹಂಚ್ಕೋತಿದ್ದೀರಾ. ಬಟ್ ನಥಿಂಗ್ ಸಬ್ಸ್ಟಿಟ್ಯೂಟ್ ಪರ್ಸ್ನಲ್ ಇಂಟ್ರ್ಯಾಕ್ಷನ್ಸ್ ಅಲ್ವಾ. ಒಬ್ರಿಗೊಬ್ರು ಪರ್ಸ್ನಲಾಗಿ ನಾವು ಭೇಟಿ ಮಾಡ್ತೀವಿ. ನಮ್ಮ ಒಂದು ದಿನ ಜೊತೇಲಿ ಕಳೆಯೋದು, ಒಂದು ರಾತ್ರಿ ಕಳೆಯೋದು ನಿಜವಾಗ್ಲೂ ಒಂದು ಅಪೂರ್ವವಾದ ಅವಕಾಶ. ಆ ಒಂದು ಪ್ರಕೃತಿ ಮಡಿನಲ್ಲಿ ಇರೋಣ ಬನ್ನಿ ಅಂತ ಹೇಳ್ತೀನಿ. ಸರಿ, ಇನ್ನೇನಾದರೂ ಮಾಹಿತಿ ಬೇಕಾಗಿದೆಯಾ? ಕ್ಲೋಸ್ ಮಾಡ್ಬೋದಾ? ಅಥವಾ ಇನ್ನೇನಾದರೂ ಶೇರಿಂಗ್ ಇದ್ದರೆ ಹೇಳಿ. ಥ್ಯಾಂಕ್ ಯು ಸರ್. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಈ ಸಂಪೂರ್ಣ ನಮ್ಮ ಒಂದು ವೆಬಿನಾರು 26 ಆಗಸ್ಟ್ 2026 ಈ ಬುಧವಾರದ ಸಂಪೂರ್ಣ ವೆಬಿನಾರು ಸುಮಾರು 1.5 ಗಂಟೆ ಆಗಿದೆ, 90 ನಿಮಿಷ. ಇದಿಷ್ಟು ರೆಕಾರ್ಡ್ ಆಗಿದೆ. ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ನನ್ನ ಜೊತೆ ಸೇರ್ಕೊಂಡವ್ರಿಗೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಇದ್ರ ಲಿಂಕು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಮತ್ತು ವಾಟ್ಸಪ್ಪಲ್ಲೂ ನಾನು ಕಳಿಸ್ಕೊಡ್ತೀನಿ. ಮತ್ತು ಇದರದ್ದು ಧ್ವನಿ ಮುದ್ರಣ ಆಡಿಯೋ ಸಹ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ, 1 ಗಂಟೆ 27 ನಿಮಿಷ. ಈ ಆಡಿಯೋ ಫೈಲ್ನು ಸಹ ನಾನು ಗೂಗಲ್ ಡ್ರೈವಲ್ಲಿ ಹಾಕಿ ಅದರದ್ದು ಲಿಂಕ್ ಕಳಿಸ್ತೀನಿ. ಯಾರಿಗೆ ಅದನ್ನು ಆಡಿಯೋ ಫೈಲ್ ನೀವು ನಿಮ್ಮ ಕೆಲಸ ಮಾಡ್ಕೋತಾ, ಡ್ರೈವ್ ಮಾಡ್ತಾ ಅಥವಾ ಕೇಳ್ಕೊತಾ ಹೋಗ್ಬೋದು. ಸೊ ಆಡಿಯೋ ಫೈಲು ಸಿಗುತ್ತೆ ಯೂಟ್ಯೂಬ್ನಲ್ಲಿ. ಈ ವಿಡಿಯೋ ರೆಕಾರ್ಡಿಂಗು ಅಪ್ಲೋಡ್ ಆಗಿರುತ್ತೆ. ಮತ್ತು PDF ಫೈಲು, ಇವತ್ತೇನು ಈ ಪ್ರೆಸೆಂಟೇಷನ್ ಫೈಲ್ ಇಲ್ಲೇನಿದೆ, ಈ ಪ್ರೆಸೆಂಟೇಷನ್ ಫೈಲು ಒಂದು 17 ಸ್ಲೈಡ್ ಇದೆ. ಈ 17 ಸ್ಲೈಡ್ದು PDF ಫೈಲು ನಾನು ಯೂಟ್ಯೂಬ್ನಲ್ಲಿ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಅದರದ್ದು ನಿಮಗೆ ಲಿಂಕ್ ಕಳಿಸ್ತೀನಿ. ಮತ್ತು ಇದಿಷ್ಟು ನಾನೇನು ಇಂಗ್ಲೀಷ್ನಲ್ಲಿ ಬುಲೆಟ್ ಪಾಯಿಂಟ್ಸ್ ಬರ್ಕೊಂಡು ಹೇಳಿದ್ನಲ್ಲ, ಇದೆಲ್ಲವನ್ನು ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಒಂದು 5 ಪೇಜು 2 ಭಾಷೆಯಲ್ಲಿ ಬರೆದಿದ್ದೀನಿ. ಆ ಪೇಜನ್ನು ಸಹ ಅದನ್ನು PDF ಫೈಲ ನಾನು ಯೂಟ್ಯೂಬ್ ಪೋಸ್ಟಲ್ಲಿ ಹಾಕಿರ್ತೀನಿ, ಅಥವಾ ಅದರ ಲಿಂಕ್ನು ನಿಮಗೆ ಗೂಗಲ್ ಡ್ರೈವಲ್ಲಿ ಕಳಿಸ್ತೀನಿ. ಯಾರಿಗೆ ಈ ಮಾಹಿತಿಗಳು ಬೇಕೋ ದಯವಿಟ್ಟು ನನಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿ, ಇವತ್ತಿನ ವೆಬಿನಾರ್ದು ಡೀಟೇಲ್ಸು ಮತ್ತು ಬೇರೆ ಬೇರೆ ಡಾಕ್ಯುಮೆಂಟೇಷನ್ಸ್ ಎಲ್ಲ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತೇಳಿ ನಂಗೆ ಪಿಂಗ್ ಮಾಡಿದ್ರೆ, ನಾನೊಂದು ಬ್ರಾಡ್ಕಾಸ್ಟ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀನಿ ಮಿತ್ರರೇ. ನಿಮ್ಮ ನಂಬರ್ನ, ವಾಟ್ಸಪ್ ನಂಬರ್ನ ನಾನು ಆ ಬ್ರಾಡ್ಕಾಸ್ಟ್ ಗ್ರೂಪ್ಗೆ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರತಿ ವಾರ ಈ ಅಲರ್ಟ್ಗಳು ಬರ್ತಾ ಹೋಗುತ್ತೆ. ಈ ಕಾರ್ಯಕ್ರಮದ್ದು ಮತ್ತು ವೆಬಿನಾರ್ನ ಒಂದು ಗೆಸ್ಟ್ಗಳು ಬರ್ತಾರೆ. ಯಾವ ಗೆಸ್ಟ್ ಮುಂದಿನ ವಾರ ಇನ್ನೊಬ್ಬರು ಗೆಸ್ಟ್ ಬರೋರಿದ್ದಾರೆ. ಸಾಕಷ್ಟು ಜನ ಗೆಸ್ಟ್ಗಳಿಗೆ ನಾನು ಇನ್ವೈಟ್ ಮಾಡಿದ್ದೀನಿ. ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಕೆಲವರು. ಸೊ ಈಗ ಒಂದೊಂದು ವಾರ ಒಬ್ಬೊಬ್ಬರು ಗೆಸ್ಟನ್ನು ಕರೆಸಿ ನಾವು ಮಾತಾಡ್ತಾ ಹೋಗೋಣ. ಆ ಗೆಸ್ಟ್ಗಳ ಪರಿಚಯನೂ ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಹಾಗಾಗಿ ನಿರಂತರ ಸಂಪರ್ಕದಲ್ಲಿರಿ. ಈ ವಿಷಯಗಳನ್ನು, ಈ ಡಾಕ್ಯುಮೆಂಟನ್ನು ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಮಾಡ್ತಾ ಇದ್ದೀವಿ, ನಿಮ್ಮಗಳ ಸಹಕಾರದಿಂದ ಇದು ಶಾಶ್ವತವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಗೂಗಲ್ ಡ್ರೈವಲ್ಲಿರುತ್ತೆ. ಪ್ರತಿ ಬುಧವಾರದ ಈ ವೆಬಿನಾರ್ನ ಇನ್ಫಾರ್ಮೇಷನ್ನು ನಿಮಗೆ ತಲುಪುತ್ತೆ, ನಿಮ್ಮ ವಾಟ್ಸಪ್ ಬಾಕ್ಸ್ಗೆ ಬರುತ್ತೆ, ಚಾಟ್ ಬಾಕ್ಸ್ಗೆ. ಯಾವಾಗ ಅಂದರೆ ನೀವು ನನ್ನ ಜೊತೆ ಸಂಪರ್ಕದಲ್ಲಿರಬೇಕು, ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಇದನ್ನು ಗಮನಿಸ್ತಾ ಬರಬೇಕು. ಆಮೇಲೆ ನಿಮ್ಮ ಅನುಭವಗಳನ್ನು, ಕಮೆಂಟ್ಸ್ನ ಹೇಳ್ತಾ ಬರಬೇಕು. ಇಷ್ಟು ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಈ ವೆಬಿನಾರ್ನ ನೇರ ಪ್ರಸಾದ ಸಂಚಿಕೆಯನ್ನು ಇವಾಗ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳನ್ನು ನಾವು ಇವತ್ತಲ್ಲಿ ಹಂಚ್ಕೊಂಡಿದ್ದೀವಿ. ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಮತ್ತಷ್ಟು ವಿಷಯಗಳ ಜೊತೆಗೆ ಮತ್ತೊಬ್ಬ ಮುಖ್ಯ ರಿಸೋರ್ಸ್ ಪರ್ಸನ್ ಜೊತೆಗೆ ಮುಂದಿನ ಬುಧವಾರ ಇದೇ ಸಮಯಕ್ಕೆ ಮತ್ತೆ ಸೇರೋಣ.
ಈ ನಮ್ಮ ನೈಸರ್ಗಿಕ ಕೃಷಿಯ ಮಜಲುಗಳ ಕಲಿಕೆಯನ್ನು ಇದೇ ರೀತಿ ಮುಂದುವರಿಸೋಣ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಗಿಸ್ತೀನಿ. ಫ್ರೆಂಡ್ಸ್, ಲೆಟ್ ಅಸ್ ಕ್ಲೋಸ್ ಟುಡೇಸ್ ಎಪಿಸೋಡ್. ಎವ್ರಿಥಿಂಗ್ ಈಸ್ ಬೀನ್ ರೆಕಾರ್ಡೆಡ್, ವಿಲ್ ಬಿ ಅಪ್ಲೋಡೆಡ್ ಬೋತ್ ಆಸ್ ಎ ವಿಡಿಯೋ ಫೈಲ್ ಆ್ಯಂಡ್ ಆಸ್ ಅನ್ ಆಡಿಯೋ ಫೈಲ್ ಇನ್ ಅವರ್ ಯೂಟ್ಯೂಬ್ ಚಾನಲ್. And it will be shared on the Google Drive also. The presentation material and the entire content, the text what I prepared is about 78 Word document A4 pages. That document also will be available for you. It has been uploaded into the Google Drive. You will going to get a link about that. So whoever doesn't receive it on my YouTube channel, please send me a personal message on my WhatsApp box. I will going to send that links to you. Again, saying this, next Wednesday at the same time 8:30 p.m. again we will meet on another interesting webinar episode. We will going to have some more interesting resource persons with us. Let us continue to broaden our learning. Let us continue to share our experience. Now under this challenging time, because monsoon is not supporting us, we need to somehow protect our plants and ensure that we get whatever harvest we are due for us. So with that note, I am concluding today's webinar. Thank you all for connecting with me. Stay connected. See you again next Wednesday 8:30 p.m. Thank you, sir. Thank you, sir. Thank you.